Good evening and a very warm welcome to all of you. It is a sincere pleasure to welcome all of you on this August day. This is the first output that we are going on live to welcome you all for a KPSC orientation. Yesterday, I believe most of you would have taken the first mains test. ನೀವೆಲ್ಲರೂ ಕೂಡ ನಿನ್ನೆ ನಡೆದ ನಮ್ಮ KPSC ಮೇನ್ಸ್ ಟೆಸ್ಟ್ ಬರ್ದಿದ್ದೀರಾ ಅಂತ ನಾ ಭಾವಿಸ್ತೀನಿ. ಸೊ ಬರೀದೇ ಇದ್ರೂ ಕೂಡ ನಮ್ಮದೇ ವೆಬ್ಸೈಟ್ ಅಲ್ಲಿ ಆ ಟೆಸ್ಟ್ ಅವೈಲಬಲ್ ಇರುತ್ತೆ. ಆ ಟೆಸ್ಟ್ ನ ನೀವು ತಗೋಬಹುದು. ಆ ಟೆಸ್ಟ್ ನ ಬರೆದು ನಂತರ ನೀವು ಸಿನಾಪ್ಸಿಸ್ ನ ಆಕ್ಸೆಸ್ ಮಾಡಿ ನೀವು ಹೇಗ್ ಬರ್ದಿದ್ದೀರ ಅನ್ನೋದನ್ನ ಚೆಕ್ ಮಾಡಬಹುದು. ಅದೇ ವೆಬ್ಸೈಟ್ ಅಲ್ಲಿ ನೀವು ಬರ್ದಿರೋ ಟೆಸ್ಟ್ ಪೇಪರ್ ನ ಅಪ್ಲೋಡ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ನೀವು ಏನ್ ಡೌನ್ಲೋಡ್ ಮಾಡ್ತೀರಾ ಅದನ್ನ ಪ್ರಿಂಟ್ ತಗೊಂಡು ಟೆಸ್ಟ್ ತರ ಅಟ್ಮಾಸ್ಫಿಯರ್ ಟೆಸ್ಟ್ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಈಗಿನ ಕೋವಿಡ್ ಸಿಚುವೇಶನ್ ಅಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ತರ ಒಂದು ಸಿಚುವೇಶನ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ. ಮುಂದೆ ಯಾವಾಗ ನಮಗೆ ರೆಗ್ಯುಲರ್ ಕ್ಲಾಸ್ ರೂಮ್ಸ್ ಓಪನ್ ಆಗಕ್ಕೆ ಪರ್ಮಿಷನ್ ಸಿಗುತ್ತೆ ಆಗ ನಾವು ಟೆಸ್ಟ್ ಸೀರೀಸ್ ನ ಆಫ್ಲೈನ್ ಕೂಡ ಮಾಡ್ತೀವಿ. ಬಟ್ ನೀವು ಕರ್ನಾಟಕದ ಯಾವುದೇ ಬೇರೆ ಭಾಗದಲ್ಲಿದ್ದು ನೀವು ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಭಾಗವಹಿಸಬೇಕು ಅನ್ನೋದಿದ್ರೆ ನೀವು ನಿಮ್ಮದೇ ಜಾಗದಲ್ಲಿ ಕೂತು ಟೆಸ್ಟ್ ಸೀರೀಸ್ ಬರಿಬಹುದು. ದ ಸಿಂಪಲ್ ಥಿಂಗ್ ದಟ್ ಯು ನೀಡ್ ಟು ಡೂ ಇಸ್ ನಮ್ಮ ವೆಬ್ಸೈಟ್ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋತೀರಾ. ರಿಜಿಸ್ಟರ್ ಆದ್ಮೇಲೆ ಕ್ವೆಶನ್ ಪೇಪರ್ ಡೌನ್ಲೋಡ್ ಮಾಡಿ ಆ ಡೌನ್ಲೋಡ್ ಮಾಡಿದ ಕ್ವೆಶನ್ ಪೇಪರ್ ನ ಪ್ರಿಂಟ್ ತೆಗೆದು ಟೆಸ್ಟ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಟೆಸ್ಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನಿಮ್ಮ ಮನೆಗಳಲ್ಲಿ ದಯವಿಟ್ಟು ಟೆಸ್ಟ್ ಬರೀರಿ. ಬರದಾದ್ಮೇಲೆ ಪ್ರತಿಯೊಂದು ಫೋನಲ್ಲೂ ನಿಮಗೆ ಸ್ಕ್ಯಾನರ್ ಇರುತ್ತೆ. ಆ ಅಡೋಬ್ ಸ್ಕ್ಯಾನರ್ ಆಗ್ಲಿ ಕಾಗಜ್ ಸ್ಕ್ಯಾನರ್ ಆಗ್ಲಿ, ಬಿಕಾಸ್ ಸ್ಕ್ಯಾನರ್ ಈಗ ಯೂಸ್ ಅಲ್ಲಿ ಇಲ್ಲ. ಸೊ ಆ ಸ್ಕ್ಯಾನರ್ ಅಲ್ಲಿ ನೀಟಾಗಿ ಕ್ವೆಶನ್ ಪೇಪರ್ ಹೇಗಿರುತ್ತೋ ಅದೇ ತರ ನಿಮ್ಮ ಆನ್ಸರ್ ಸಮೇತ ಅದನ್ನ ಸ್ಕ್ಯಾನ್ ಮಾಡಿ ಆ PDF ಡಾಕ್ಯುಮೆಂಟ್ ನ ಇಲ್ಲಿ ಅಪ್ಲೋಡ್ ಆಪ್ಷನ್ ಇರುತ್ತೆ ಅಲ್ಲಿ ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ ನ ನಾವು ಡೌನ್ಲೋಡ್ ಮಾಡಿ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ಮತ್ತೆ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ ಹೇಗೆ ಪೇಪರ್ ಇವ್ಯಾಲ್ಯೂಯೇಟ್ ಆಗಿದೆ ಅದ್ರಲ್ಲಿ ಕಮೆಂಟ್ಸ್ ಇರುತ್ತೆ, ಅದ್ರಲ್ಲಿ ಮಾರ್ಕ್ಸ್ ಇರುತ್ತೆ. ಸೊ ಕಂಪ್ಲೀಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಇದು ನಮ್ ಕಡೆಯಿಂದ ನಾವು ಮಾಡ್ತಾ ಇರೋದು. ಇದೇ ರೀತಿ 35 ಟೆಸ್ಟ್ ಗಳ ಒಂದು ಸರಣಿ ಪರೀಕ್ಷೆ ಇದೆ. ಸೊ ಇದರಲ್ಲಿ ನಿಮಗೆ KPSC ಮೇನ್ಸ್ ಗೆ ನಿಮ್ಮನ್ನು ಪ್ರಿಪೇರ್ ಮಾಡೋದಕ್ಕಾಗಿ ಟು ಎಂಪವರ್ ಯು ಪ್ರತಿಯೊಂದು ಪ್ರಯತ್ನ ಕೂಡ ನಾವು ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದಿ ಫಸ್ಟ್ ಸೆಷನ್. ಸೊ ಇವತ್ತು ಮೊದಲನೇ ಸೆಷನ್ ಆದ್ದರಿಂದ ನಿಮಗೆ ಬೇಕಾಗಿರೋ ಒಂದು ಬೇಸಿಕ್ ಓರಿಯೆಂಟೇಶನ್ ಕೊಟ್ಟು
ಟೆಸ್ಟ್ ಸೀರೀಸ್ ನ ಯಾವ ರೀತಿ ಪ್ಲಾನ್ ಮಾಡಿದೀವಿ, ಯಾಕೆ ಇಷ್ಟು ರಿಗ್ರೆಸ್ ಆಗಿದೆ, ಇದನ್ನ ನೀವು ಖಂಡಿತವಾಗ್ಲೂ ಇದೇ ರೀತಿ ತಗೊಳ್ತಾ ಹೋದರೆ ಆಗ ನೀವು ಪ್ರತಿಯೊಂದನ್ನು ಈ ಮೇನ್ಸ್ ಟೆಸ್ಟ್ ಗೆ ಯಾವ ರೀತಿ ಅವಶ್ಯಕತೆ ಇದೆ ಆ ರೀತಿ ತಗೊಳ್ಬಹುದು ಅನ್ನೋ ರೀತಿಯಲ್ಲಿ ವರ್ಕ್ ಮಾಡ್ಬೋದು. So in that sense, the test series has been live from yesterday. All of you have the timetable. So please adapt to the timetable, study and work on the time. So once again, I welcome all of you on behalf of India for IAS. This is a small dream that will have definitely large steps to take ahead. So ಈ ಒಂದು ಸಣ್ಣ ಕನಸಿನೊಳಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ನಾವು ಒಂದು ಬೃಹತ್ ಕನಸಿನ ಕಡೆಗೆ ನಾವು ದಾಪುಗಾಲು ಇಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಕೋಆಪರೇಷನ್ ಆಗಲಿ, ನಿಮ್ಮ ಆಕಾಂಕ್ಷೆಗಳನ್ನ ಈಡೇರಿಸೋದಕ್ಕೆ ನಮ್ಮ ಹೆಜ್ಜೆ. So wishing you all very best, considering all of you join us in this journey. Let me take you ahead. ಇವತ್ತಿನ ನಾವು ಈ ಒಂದು ಸೆಷನ್ ನ 3 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದೀವಿ. ಮೊದಲನೇ ಭಾಗವಾಗಿ ಲೈಕ್ ವಿ ಟೋಲ್ಡ್ ಯು ಇನ್ ಅವರ್ ಮೆಸೇಜ್, ಈಗ ನಮ್ಮ ಜೊತೆ ಮಿಸ್ಟರ್ ಮಂಜುನಾಥ್ ಅವರು ಜಾಯ್ನ್ ಆಗ್ತಾರೆ. ಮಂಜುನಾಥ್ ಅವ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು. ಮಂಜುನಾಥ್ ಅವರು ಮಲ್ಟಿಪಲ್ KPSC ಮೇನ್ಸ್ ಬರೆದಿದ್ದಾರೆ. 2011ನೇ ಪರೀಕ್ಷೆಯಲ್ಲಿ ಅವರು DYSP ಆಗಿ ಸೆಲೆಕ್ಟ್ ಕೂಡ ಆಗಿದ್ದಾರೆ. ನಂತರ ಅವರು UPSC ಕೂಡ ಮಲ್ಟಿಪಲ್ ಇಂಟರ್ವ್ಯೂಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಪ್ರಿಲಿಮ್ಸ್ ಆಗ್ಬೋದು, ಮೇನ್ಸ್ ಆಗ್ಬೋದು, ಅವರಿಂದ ಕಲಿಯೋದು ಸಾಕಷ್ಟಿದೆ. ಸೊ ಈ ಒಂದು ಟೆಸ್ಟ್ ಸೀರೀಸ್ ನ ಯಾವ ರೀತಿ ಡಿಸೈನ್ ಮಾಡಲಾಗಿದೆ ಅಂಡ್ ನೀವು ಈ ಟೆಸ್ಟ್ ಸೀರೀಸ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಮಂಜುನಾಥ್ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. KPSC ಮೇನ್ಸಿನ ಸ್ಪೆಷಾಲಿಟಿ ಏನು, ಅದಕ್ಕೆ ಈ ಟೆಸ್ಟ್ ಸೀರೀಸ್ ನ ನೀವು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ಮಂಜುನಾಥ್ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಇದರ ನಂತರ ಇವತ್ತಿನ ನಿನ್ನೆ ನೀವೇನ್ ಟೆಸ್ಟ್ ಪೇಪರ್ ಇತ್ತು, ಹಿಸ್ಟ್ರಿದು ಫಸ್ಟ್ ಟೆಸ್ಟ್ ಪೇಪರ್ ಏನಿತ್ತು, ಅದನ್ನ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆ ಶ್ರೀ ಚಂದ್ರಶೇಖರ್ ರೆಡ್ಡಿ ಅವರು ಇದ್ದಾರೆ. ಚಂದ್ರಶೇಖರ್ ರೆಡ್ಡಿ ಅವರು ಈ ಎಂಟೈರ್ ಪೇಪರ್ ನ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಆ ಪೇಪರ್ ಅಲ್ಲಿ ನಿಮಗೆ ಕ್ವೆಶನ್ ಬೈ ಕ್ವೆಶನ್ ಡಿಸ್ಕಷನ್ ಮಾಡ್ತೀವಿ. ಕ್ವೆಶನ್ ಬೈ ಕ್ವೆಶನ್ ಡಿಸ್ಕಷನ್ ಮಾಡ್ತಾ ನೀವು ಏನ್ ಬರೀಬೇಕು, ಯಾವ ರೀತಿ ಇದನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ರೀತಿ 3 ಭಾಗವಾಗಿ ಡಿವೈಡ್ ಆಗಿರುತ್ತೆ. ಇನ್ ಬಿಟ್ವೀನ್ ದಿ ಡಿಸ್ಕಷನ್ ದಯವಿಟ್ಟು ಡೌಟ್ಸ್ ನ ರೇಸ್ ಮಾಡಬೇಡಿ. ಎಂಡ್ ಆಫ್ ದಿ ಸೆಷನ್, ಈ ಸೆಷನ್ ಕೊನೆ ಆಗುವಾಗ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಪ್ರಶ್ನೆಗಳಾಗ್ಲಿ, ಟೆಸ್ಟ್ ಸೀರೀಸ್ ಸಂಬಂಧಪಟ್ಟ ಪ್ರಶ್ನೆ ಆಗಲಿ ಅಥವಾ ನಿನ್ನೆಯ ಕ್ವೆಶನ್ ಪೇಪರ್ ಸಂಬಂಧಪಟ್ಟ ಪ್ರಶ್ನೆ ಆಗಲಿ ನಾವು ನಿಮ್ಮಿಂದ ತಗೋತೀವಿ. ಐದರ್ ಆ ಕ್ವೆಶನ್ಸ್ ನ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನೀವು ಟೈಪ್ ಮಾಡ್ತಾ ಹೋಗಿ, ಅಥವಾ ನೀವು ಮಾತಾಡಿ ಪ್ರಶ್ನೆ ಕೇಳಬೇಕು ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ, ಬಟ್ ಸೆಷನ್ ನ ಕೊನೆಯಲ್ಲಿ. ಸೊ ಈಗ ನೆಕ್ಸ್ಟ್ ಮಂಜುನಾಥ್ ಅವರು ನಿಮಗೆ ಸೆಷನ್ ಕಂಪ್ಲೀಟ್ ಟೆಸ್ಟ್ ಸೀರೀಸ್ ಬಗ್ಗೆ ಒಂದು ಬೇಸಿಕ್ ಓರಿಯಂಟೇಶನ್ ಕೊಡ್ತಾರೆ. ನಂತರ ಚಂದ್ರಶೇಖರ್ ರೆಡ್ಡಿ ಅವರು ನಿಮಗೆ ಕಂಪ್ಲೀಟ್ ಐಡಿಯಾ ಕೊಡ್ತಾರೆ ಪ್ರತಿಯೊಂದು ಪ್ರಶ್ನೆನ ಆನ್ಸರ್ ಮಾಡೋ ಸಿನಾಪ್ಸಿಸ್ ಬಗ್ಗೆ. ಲಾಸ್ಟ್ ಅಲ್ಲಿ ನಿಮ್ಮೆಲ್ಲಾ ಡೌಟ್ಸ್ ನ ನಾವು ಅಡ್ರೆಸ್ ಮಾಡ್ತೀವಿ, ನಿಮ್ಮೆಲ್ಲಾ ನಿಮ್ಗೆ ಎಲ್ಲಾ ರೀತಿಯ ಕ್ಲಾರಿಫಿಕೇಶನ್ ನ ಕೊಡ್ತೀವಿ. ಓಕೆ, ಸೊ ವಿಶಿಂಗ್ ಯು ಆಲ್ ಅ ವೆರಿ ಬೆಸ್ಟ್ ಅಂಡ್ ವೆಲ್ಕಮಿಂಗ್ ಯು ಆಲ್ ಒನ್ಸ್ ಅಗೇನ್. ಐ ಹ್ಯಾಂಡ್ ಇಟ್ ಓವರ್ ಟು ಮಿಸ್ಟರ್ ಮಂಜುನಾಥ್. ಮಂಜುನಾಥ್ ಸರ್, ಈಗ ಟೆಸ್ಟ್ ಸೀರೀಸ್ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಗುಡ್ ಈವ್ನಿಂಗ್. ಕಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್, ಮಾತಾಡಿ. ಕೇಳಿಸ್ತಾ ಇದೆ, ಮಾತಾಡಿ. Everybody, so welcome to the KPSC Mains 2020 Mains Orientation Program. So I am going to discuss the three stages about this examination, mains examination. So first, KPSC mains examination alli there are
7 papers. So first 2 papers compulsory Kannada and compulsory English of 250 marks each. So ಈ ಕಂಪಲ್ಸರಿ ಪೇಪರ್ಸ್ ನಿಮ್ ರ್ಯಾಂಕ್ ಲಿಸ್ಟ್ ಗೆ ಕೌಂಟ್ ಆಗೋದಿಲ್ಲ. ಸೊ you have to qualify these 2 papers. So if you won't qualify these 2 papers, so they won't evaluate remaining other papers. So that's why you should not neglect these papers. There is no specialized studies required for these 2 papers. So you should not neglect. So you have to complete in the examination. You have to write all the questions of these 2 papers. Mains examination ಅಲ್ಲಿ ನೀವು ಕನ್ನಡ ಮತ್ತೆ ಇಂಗ್ಲಿಷ್ ಕಂಪಲ್ಸರಿ ಕನ್ನಡ ಮತ್ತೆ ಇಂಗ್ಲಿಷ್ ಪೇಪರ್ಸ್ ಕ್ವಶನ್ಸ್ ಅನ್ನ ಯಾವುದನ್ನು ಖಾಲಿ ಬಿಡಬಾರ್ದು, ಎಲ್ಲವನ್ನು ಆನ್ಸರ್ ಮಾಡಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಇಂದ ತುಂಬಾ ಲೆಜಿಬಲ್ ಆಗಿ ತುಂಬಾ ಕ್ಲೀನ್ ಆಗಿ ನೀವು ಆನ್ಸರ್ ಮಾಡಬೇಕು. ಅವಾಗ ನಿಮ್ದು ಈಸಿಯಾಗಿ ಕ್ವಾಲಿಫೈ ಆಗುತ್ತೆ. ಇದಕ್ಕೆ ಸ್ಪೆಷಲೈಸ್ಡ್ ಸ್ಟಡಿ ಏನು ಬೇಕಾಗಿಲ್ಲ. ಸೊ ನೆಕ್ಸ್ಟ್ step, there are 5 papers which are very much important. So they will decide your future and your rank list, whether you are in the interview list or not. So first essay paper. So it is 250 marks each. So on the section A, on the section B. Section A ಅಲ್ಲಿ ನಿಮಗೆ national and international importance, there are 4 topics. 4 essay they will be given. Out of 4, you have to write only 1 essay. In the section B, state and local importance. So you have to write 1 essay again. So both 250 marks. If you write both the essays, so you have to select 1 essay from each section. So first section A ಅಲ್ಲಿ 1 essay choose ಮಾಡಬೇಕು, section B ಅಲ್ಲಿ 1 essay choose ಮಾಡಬೇಕು ನೀವು. So ಅದು 250 marks ಇರುತ್ತೆ. 125 marks. So 250 marks so ಇರುತ್ತೆ essay ಗೆ. So essay ನೀವು next there are 4 GS papers. So GS1, GS2, GS3, GS4. GS1 so history, geography ಈ ತರ ಇರುತ್ತೆ. GS2 polity ಈ ತರ. ಸೊ ನೀವು ಲಾಸ್ಟ್ ಒಂದು ಎಥಿಕ್ಸ್ ಪೇಪರ್ ಇರತ್ತೆ. ಸೊ ಈ ಪೇಪರ್ಸ್ ಬಹಳ ಇಂಪಾರ್ಟೆಂಟ್ ನಿಮ್ಮ ರ್ಯಾಂಕ್ ಲಿಸ್ಟ್ ಡಿಸೈಡ್ ಮಾಡೋದಿಕ್ಕೆ. ಸೊ ಅರ್ಲಿಯರ್ ಏನಾಗಿದೆ 2014 ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಒನ್ ಆಪ್ಷನಲ್ ಪೇಪರ್. ಸೊ ಆಪ್ಷನಲ್ ಪೇಪರ್ ಪ್ಲಸ್ ಎಸ್ಸೆ ಅಂಡ್ ಎಥಿಕ್ಸ್. ಸೊ ದೇ ವಿಲ್ ಡಿಸೈಡ್ ಯುವರ್ ಮಾರ್ಕ್ಸ್ ಅಂಡ್ ರ್ಯಾಂಕ್ ಲಿಸ್ಟ್. ನೌ ದೇ ರಿಮೂವ್ ದ ಆಪ್ಷನಲ್ ಪೇಪರ್. ನೌ ಯು ಹ್ಯಾವ್ ಓನ್ಲಿ 5 ಪೇಪರ್ಸ್. ನಿಮ್ಮ ಇವಾಗ 5 ಪೇಪರ್ಸ್ ಮಾತ್ರ ಇರೋದು. ಸೊ ಅದಕ್ಕೋಸ್ಕರ ನೀವು ಯು ಹ್ಯಾವ್ ಟು ಟೇಕ್ ವೆರಿ ಸೀರಿಯಸ್ಲಿ ಅಬೌಟ್ ದಿಸ್ ಮೇನ್ಸ್ ಎಕ್ಸಾಮಿನೇಷನ್. ಸೊ ಯಾಕೆ ಅಂದ್ರೆ ನೀವು ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಹೋದ್ ವರ್ಷ ಎಲ್ಲ ಆಪ್ಷನಲ್ ಪೇಪರ್ ಇರ್ತಾ ಇತ್ತು ನಿಮ್ಗೆ. ಆಪ್ಷನಲ್ ಪೇಪರ್ ಅಲ್ಲಿ ನೀವು ಒಂದು 70 ಮಾರ್ಕ್ಸ್ 80 ಮಾರ್ಕ್ಸ್ ಅಥವಾ ಒಂದು 100 ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ತೆಗೆದ್ಬಿಟ್ರೆ ನಿಮ್ ರ್ಯಾಂಕ್ ಲಿಸ್ಟ್ ಬರೀ ಆಪ್ಷನಲ್ ಪೇಪರ್ ಇಂದಾನೆ ಡಿಸೈಡ್ ಆಗ್ಬಿಡೋದು. ಸೊ ಇವಾಗ ಏನಾಗಿದೆ, ಆಪ್ಷನಲ್ ತೆಗ್ದಿರೋದ್ರಿಂದ ಸೊ ಎಲ್ಲಾ GS ಪೇಪರ್ಸ್ ಅನ್ನು ನೀವು ಒಂದೇ ಈಕ್ವಲ್ ವೇಟೇಜ್ ಕೊಟ್ಟು ನೀವು ಆಪ್ಷನಲ್ ಪೇಪರ್ ಹೆಂಗ್ ಓದ್ತಾ ಇದ್ರು ಹಂಗೆ ನೀವು ಇದನ್ನ ಈ GS ಪೇಪರ್ಸ್ ಅನ್ನ ನೀವು ಓದ್ಬೇಕು. ಸೊ ನಾವು 1 by 1 ಪೇಪರ್ ಬೈ ಪೇಪರ್ ಐ ವಿಲ್ ಡಿಸ್ಕಸ್. ಫಸ್ಟ್ ಎಸ್ಸೆ. ಸೊ ಎಸ್ಸೆ ಹೌ ಟು ಪ್ರಿಪೇರ್ ಫಾರ್ ಎನ್ ಎಸ್ಸೆ. ಸೊ ನೀವ್ ಏನಾಗತ್ತೆ, ಕೆಲವು ನಾವು ಹಳ್ಳಿ ಹುಡುಗರು ಸ್ವಲ್ಪ ಇರ್ತಾರೆ, ಒಂದು ಅರ್ಬನ್ ಹುಡುಗರು ಇರ್ತಾರೆ. ಸೊ ನಾವು ಹಳ್ಳಿ ಹುಡುಗರು ಏನ್ ಮಾಡ್ಬೇಕಂದ್ರೆ, ನೀವು ಎಸ್ಸೆ ಪ್ರಿಪರೇಷನ್ ಆಗ್ಬೇಕಾದ್ರೆ ಫಾರ್ ಕಂಟೆಂಟ್. ಸೊ ಯು ಹ್ಯಾವ್ ಟು ರೀಡ್ ನ್ಯೂಸ್ ಪೇಪರ್ಸ್ so thoroughly, the editorials, and you content wise you have to thorough. In the essay they will see the assimilation of facts and how you will arrange the facts. So sentence formation agirbodu, grammatical idagirbodu. So they will see they will see the range of the facts. ಇಲ್ಲ ಅಂದ್ರೆ ನೀವು ಒಂದು ಎಸ್ಸೆ ಬರೆಯಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ನ್ಯಾಷನಲ್ ಅಂಡ್ ಇಂಗ್ಲಿಷ್ ಮೀಡಿಯಂ ಹುಡುಗರು ಆಗಿರ್ಬೋದು, ಈ ತರ ಅವ್ರಿಗೂ ಕಂಟೆಂಟ್ ಬಹಳ ಇಂಪಾರ್ಟೆಂಟ್. ಬಟ್ ದೇ ಹ್ಯಾವ್ ಅನ್ ಅಡ್ವಾಂಟೇಜ್, ಅಟ್ ಲೀಸ್ಟ್ ದೇ ವಿಲ್ ನೀಟಾಗಿ ಮಾಡ್ತಾರೆ. ಆ ತರ
So both are there. They have to read the content, newspapers and economics ಆಗಿ. So introduction ಎಲ್ಲ ನೀವು ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೀವು ಎಸ್ಸೆ ಅಲ್ಲಿ ಆಗಿರ್ಬೋದು, ಎಸ್ಸೆ ಸೊ ಅಪ್ ಟು, ಸೊ ದಟ್ ಈಸ್ ವೆರಿ ಮಚ್ ಏನ್ ಮಾಡ್ಬೇಕಂತ ಯಾವ್ದೋ ರೆಡಿಮ್ನ ಅಥವಾ ಎಕನಾಮಿಕ್ಸ್ ಆಫ್ ಕರ್ನಾಟಕ ಮತ್ತೆ ಓದ್ಕೊಂಡು ಹೋದಾಗ ನೀವು ಎಸ್ Hello. ಹಾ ಸರ್, ಕೆಲವು ತಾಂತ್ರಿಕ ದೋಷಗಳಿವೆ. ಅವರು ಊರಲ್ಲಿದ್ದು ಅಲ್ಲಿಂದ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದಾರೆ. ಸೊ ಅದನ್ನ ಸರಿಪಡಿಸಕ್ ಟ್ರೈ ಮಾಡ್ತಾ ಇದೀವಿ. ಸೊ ಸರ್ ಕನೆಕ್ಟ್ ಆಗ್ತಾರೆ. ಸರ್ ಕನೆಕ್ಟ್ ಆಗೋಷ್ಟು ಚಂದ್ರಶೇಖರ್ ರೆಡ್ಡಿ ಸರ್ ಅವರು ಈಗ ಪೇಪರ್ ಡಿಸ್ಕಷನ್ ಶುರು ಮಾಡ್ತಾರೆ. ಇವತ್ತಿನ ಪೇಪರ್ ಡಿಸ್ಕಷನ್ ಶುರು ಮಾಡ್ತಾರೆ. ನಿನ್ನೆ ಪೇಪರ್ ಆಗಿದ್ದು, ಇದು ಫಸ್ಟ್ ಪೇಪರ್, ಹಿಸ್ಟ್ರಿದು ಫಸ್ಟ್ ಪೇಪರ್. ಆ ಪೇಪರ್ ಡಿಸ್ಕಷನ್ ನ ಸರ್ ಶುರು ಮಾಡ್ತಾರೆ ಈಗ. ನಿಮ್ಮಲ್ಲಿ ಎಲ್ಲರ ಹತ್ರನು ಕ್ವೆಶನ್ ಪೇಪರ್ ಇದೆ ಅಂತ ಭಾವಿಸ್ತೀವಿ. ಅದೇ ಟೈಮಲ್ಲಿ ನಾ ಏನ್ ಮಾಡ್ತಾ ಇದೀನಿ ಅಂತಂದ್ರೆ, ನಿನ್ನೆ ಏನ್ ಟೆಸ್ಟ್ ಪೇಪರ್ ಇತ್ತು, ಆ ಟೆಸ್ಟ್ ಪೇಪರ್ ನ ನಿಮ್ ಮುಂದೆ ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಪ್ರಶ್ನೆ ನೋಡ್ತಾ ಅವರು ನಿಮಗೆ ಪೇಪರ್ ನ ಡಿಸ್ಕಸ್ ಮಾಡ್ತಾರೆ. ಓಕೆ, ರೈಟ್. ನಿಮ್ಮೆಲ್ರಿಗೂ ಪೇಪರ್ ಬಂದಿದೆ ಅಂತ ಭಾವಿಸ್ತೇನೆ. ಪೇಪರ್ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಓವರ್ ಟು ಯು ಸರ್. ಎಲ್ಲ KS ಪರೀಕ್ಷೆಯ ಸ್ಪರ್ಧಾರ್ಥಿಗಳಿಗೆ ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಎಲ್ಲರಿಗೂ ಸ್ವಾಗತ. ಈಗಾಗಲೇ ನೀವು ಮಾಕ್ ಟೆಸ್ಟ್ 1 ಅನ್ನು ಬರೆದಿದ್ದೀರಾ. ಯಾಕೆ ಮಾಕ್ ಟೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಮೇನ್ಸ್ ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಬಹಳ ಮುಖ್ಯವಾಗಿರುತ್ತೆ. ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಓದಂತಹ ಸಮಯದಲ್ಲಿ ಒಳ್ಳೆಯ ಅಂಕಗಳು ಗಳಿಸಬಹುದು. ಆದ್ದರಿಂದ ಈ ಮಾಕ್ ಟೆಸ್ಟ್ಗಳು ಬಹಳ ಪ್ರಾಮುಖ್ಯತೆಯನ್ನು ಕೂಡ ಇವತ್ತು ಪಡೆದುಕೊಂಡಿದೆ. ನಾವು UPSC ನೋಡಿದಾಗ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳು ಯಾರ ಹತ್ರ ನಾವು ಗೈಡೆನ್ಸ್ ಕೇಳಕ್ಕೆ ಹೋದಂತ ಸಮಯದಲ್ಲಿ ನೋಡಪ್ಪ, ಮೈನ್ಸ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಅದನ್ನ ನಾವು ಈ ಪ್ರಾಕ್ಟೀಸ್ ಟೆಸ್ಟ್ ಅನ್ನು ಚೆನ್ನಾಗಿ ಬರೆಯೋದ್ರಿಂದ ಒಳ್ಳೆ ಅಂಕಗಳನ್ನು ಬೇರೆಯವ್ರಿಗಿಂತ ಹೆಚ್ಚಾಗಿ ಪಡೆಯೋದಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಈ KS ಮೈನ್ಸ್ ಟೆಸ್ಟ್ ಅನ್ನು ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಡಿಸ್ಕಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಸಬ್ಜೆಕ್ಟ್ ಬಂದಾಗ ಫಸ್ಟ್ GS ಪೇಪರ್ ಅಲ್ಲಿ ನೋಡಿದ ತಕ್ಷಣ ಒಂದು ನಮಗೆ ಅಲ್ಲಿ ಆನ್ಸರ್ ಅನ್ನೋದು 200 ಅಥವಾ 150 ಪದಗಳು ಮೀರದಂತಿರ್ಬೇಕಂತ, ನಾಟ್ ಮೋರ್ ದನ್ 150 or 200 ವರ್ಡ್ಸ್. ಅದರ ಪಕ್ಕದಲ್ಲಿ ಇನ್ನೊಂದು ಕಾನ್ಸಿಯಸ್ ಆಗಿ ನಾವು ಅದನ್ನ ನೋಡ್ಬೇಕಾಗುತ್ತೆ. ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ಫಾರ್ ದ ಲೆಂತ್. ನಮಗಿಲ್ಲಿ ವಸ್ತು ವಿಷಯವೇ ಮುಖ್ಯವೇ ವಿನಃ ಎಷ್ಟು ಉದ್ದ ಆನ್ಸರ್ ಬರ್ದಿರೋದು ಅನ್ನೋದು ಮುಖ್ಯವಲ್ಲ. ಇದನ್ನು ಫಸ್ಟ್ ನಾವು ಗಮನದಲ್ಲಿ ಇಟ್ಕೋಬೇಕು. ಅವುಗಳೆಲ್ಲ ಸಕ್ಸಸ್ ಆಗ್ಬೇಕಂದ್ರೆ ಮಾರ್ಕ್ ಟೆಸ್ಟ್ ಅನ್ನು ಬಹಳ ಚೆನ್ನಾಗಿ ನಾವು ಇದ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ಸಬ್ಜೆಕ್ಟ್ ನಾವು ಬಂದಂತ ಸಮಯದಲ್ಲಿ ಫಸ್ಟ್ ಕ್ವಶನ್ ನಮ್ಗೆಲ್ಲರೂ ಕಾಣಿಸ್ತಾ ಇರುತ್ತೆ. ಕಂಪೇರ್ ದ ಎಕನಾಮಿಕ್, ಸೋಷಿಯಲ್ ಅಂಡ್ ರಿಲಿಜಿಯಸ್ ಲೈಫ್ ದ ಇಂಡಸ್ ವ್ಯಾಲಿ ಪೀಪಲ್ ವಿತ್ ದಟ್ ಆಫ್ ಅರ್ಲಿ ವೇದಿಕ್ ಪೀಪಲ್ ಅಂತ. ನೋಡಿ, ಇಲ್ಲಿ ಕಂಪೇರ್ ಎನ್ನುವಂತ ಅಥವಾ ಹೋಲಿಕೆ ಎನ್ನುವಂತ ಪದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಶ್ನೆ ನೋಡುವಾಗ ಅದನ್ನ 2 ಸಲ ಓದಿ. ಎಕ್ಸಾಮ್ ಅಲ್ಲಿ ನಾವು ಪ್ರಶ್ನೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ
ಕಂಪ್ಲೀಟ್ ಆ ಕ್ವಶನ್ ರಾಂಗ್ ಆಗುತ್ತೆ ಮತ್ತು ಆ ಟೈಮ್ ಕೂಡ ನಮ್ಗೆ ವೇಸ್ಟ್ ಆಗುತ್ತೆ. ಆದ್ರಿಂದ ನಾವು ಆ ಪ್ರಶ್ನೆ ಅಥವಾ ಕ್ವಶನ್ ಅನ್ನು 2 ಸಲ ಓದಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದು ಇಲ್ಲಿ ಕಂಪೇರ್ ಆದ್ಮೇಲೆ ನಮ್ಗೆ ಏನ್ ಕೇಳಿದಾನೆ, ಒಂದು ಯಾವ್ದಕ್ಕೆ ಎಕನಾಮಿಕ್, ಸೋಷಿಯಲ್ ಅಂಡ್ ರಿಲಿಜಿಯಸ್ ಲೈಫ್, ಇವು ಅಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಈಗ ಆ ಎಕನಾಮಿಕ್ ಒಂದು ಇಂಟ್ರಡಕ್ಷನ್ ಹಾಕಿ, ಇಂಟ್ರಡಕ್ಷನ್ 2 ಲೈನ್ಸ್ ಇದ್ರೆ ಸಾಕು, ಅದನ್ನು ಮೀರುವಂತಿರಬಾರ್ದು. ಯಾಕಂತ ಹೇಳಿದ್ರೆ ನಮ್ಗೆ 12 ಅಥವಾ 12.5 ಮಾರ್ಕ್ಸ್ ಮಾತ್ರ ಇರೋದ್ರಿಂದ ಇಂಟ್ರಡಕ್ಷನ್ ಅನ್ನೋದು 2 ಲೈನ್ಸ್ ಅಲ್ಲೇ ಇರ್ಲಿ, ಬಹಳ ಶಾರ್ಟ್ ಆಗೇ ಇರ್ಲಿ. ಅದಾದ್ಮೇಲೆ ನಾವು ಕಂಟೆಂಟ್ ಬಂದಾಗ ನೋಡಿ, ಇಲ್ಲಿ ಹೋಲಿಕೆ ಕೇಳಿದಾಗ 2 ಬಾಕ್ಸ್ ಹಾಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ಅದ್ ಹಾಕೊಂಡಾಗ ಎಕನಾಮಿಕ್ ಅಂತ ಫಸ್ಟ್ ಹಾಕೊಳ್ಳಿ, ಎಕನಾಮಿಕ್ ಲೈಫ್ ಅಂತ. ಒಂದು ಕಡೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹಾಕೊಳ್ಳಿ, ಇನ್ನೊಂದು ಕಡೆ ಅರ್ಲಿ ವೇದಿಕ್ ಪೀಪಲ್ ಅಂತ ಹಾಕೊಳ್ಳಿ. ನೋಡಿ ಇಲ್ಲಿ ಕಂಪ್ಲೀಟ್ ವೇದಿಕ್ ಪೀಪಲ್ ಅಂತ ಎಕ್ಸಾಮ್ ಅಲ್ಲಿ ಕೇಳಿಲ್ಲ ಕ್ವಶನ್ ಅಲ್ಲಿ, ಅರ್ಲಿ ವೇದಿಕ್ ಪೀಪಲ್ ಅಂತ ಹೇಳಿದಾನೆ. ಅರ್ಲಿ ವೇದಿಕ್ ಪೀಪಲ್ ಅಂದ್ರೆ ನಾವಿಲ್ಲಿ ಋಗ್ವೇದಿಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪೂರ್ವ ವೇದ ಕಾಲ. ಫಸ್ಟ್ ನಾವು ಎಕನಾಮಿಕ್ ಲೈಫ್ ಅಂತ ತಗೊಂಡಾಗ ನೋಡಿ, ಎಕನಾಮಿಕ್ ಲೈಫ್ ಅಲ್ಲಿ ಅಥವಾ ಯಾವುದೇ ಎಕನಾಮಿಕ್ ಸಿಸ್ಟಮ್ ಅಲ್ಲಿ ನಮ್ಗೆ 3 ಕಾನ್ಸೆಪ್ಟ್ ಬಹಳ ಗೊತ್ತಿರ್ಬೇಕು. ಒಂದು ಅಗ್ರಿಕಲ್ಚರ್, ಸೆಕೆಂಡ್ ಒನ್ ಇಂಡಸ್ಟ್ರಿ, ಥರ್ಡ್ ಒನ್ ಇಸ್ ಟ್ರೇಡ್ ಅಂಡ್ ಕಾಮರ್ಸ್. ಕೃಷಿ, ಕೈಗಾರಿಕೆ, ವ್ಯಾಪಾರ ಮತ್ತು ವಾಣಿಜ್ಯ, ಇವುಗಳನ್ನು ಬಹಳ ನಾವು ಯಾವುದೇ ಎಕನಾಮಿಕ್ ಸಿಸ್ಟಮ್ ಬಗ್ಗೆ ಕೇಳಿ ಯಾವುದೇ ಚಾಪ್ಟರ್ ಅಲ್ಲಿ ಬಹಳ ಈಸಿಯಾಗಿ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಟ್ರೇಡ್ ಅಂಡ್ ಕಾಮರ್ಸ್ ಇವುಗಳು ನಮ್ಗೆ ಜ್ಞಾಪಕಕ್ಕೆ ಬಂದ್ರೆ ಆ ಎಕನಾಮಿಕ್ ಸಿಸ್ಟಮ್ ಬಗ್ಗೆ ಬರಿತಾ ಹೋಗ್ಬೋದು. ಇಲ್ಲಿ ನಾವು ಇಂಡಸ್ ವ್ಯಾಲಿ ಪೀಪಲ್ ಎಕನಾಮಿಕ್ಸ್ ಲೈಫ್ ಅಂತ ತಗೊಂಡಾಗ ಫಸ್ಟ್ ಆರ್ಥಿಕ ವ್ಯವಸ್ಥೆಯಲ್ಲಿ ಅವರ ಮುಖ್ಯ ಉದ್ಯೋಗ ಏನಾಗಿತ್ತು? ಅವರ ಮುಖ್ಯ ಉದ್ಯೋಗ ಏನಾಗಿತ್ತು ಅಂತ ಹೇಳಿದ್ರೆ ಕೃಷಿ ಅಥವಾ ಅಗ್ರಿಕಲ್ಚರ್ ಇಸ್ ದ ಮೈನ್ ಆಕ್ಯುಪೇಷನ್ ಆಫ್ IVC. ಅದೇ ರೀತಿ ನಾವು ಅರ್ಲಿ ವೇದಿಕ್ ಪೀಪಲ್ ಬಂದಾಗ ಪ್ಯಾಸ್ಟ್ರೋಲಿಸಮ್ ಇಸ್ ದ ಮೈನ್ ಆಕ್ಯುಪೇಷನ್ ಆಫ್ ಅರ್ಲಿ ವೇದಿಕ್ ಪೀಪಲ್. ನೋಡಿ ಇಲ್ಲಿ ಅರ್ಲಿ ವೇದಿಕ್ ಇಲ್ಲ ಅಂತ, ವೇದಿಕ್ ಅಂತ ಕೇಳಿದ್ರೆ ಅಗ್ರಿಕಲ್ಚರ್ ಬರುತ್ತೆ, ಇಲ್ಲ ಅರ್ಲಿ ವೇದಿಕ್ ಅಂತ ಕೇಳಿದಾಗ ನಾವು ಪ್ಯಾಸ್ಟ್ರೋಲಿಸಮ್ ಆಗುತ್ತೆ. ಈ ರೀತಿ ಒಂದೊಂದೇ ಆನ್ಸರ್ಸ್ ಬರಿತಾ ಬರ್ಬೇಕು. ಮತ್ತೆ ಟ್ರೇಡ್ ಅಂಡ್ ಕಾಮರ್ಸ್ ಸಂಬಂಧಿಸಿ 1 ಪಾಯಿಂಟ್, ಇಂಡಸ್ಟ್ರಿಗೆ ಸಂಬಂಧಿಸಿದಂತ 1 ಪಾಯಿಂಟ್ ಬರಿತಾ ಬಂದ್ರೆ ಸಾಕಾಗುತ್ತೆ. ನಂತರ ನಾವು ಸೋಷಿಯಲ್ ಲೈಫ್ ಅಂತ ತಗೊಂಡಾಗ, ಸಾಮಾಜಿಕ ಜೀವನವನ್ನು ತಗೊಂಡಾಗ ಇಲ್ಲಿ ಏನೇನ್ ಕಾನ್ಸೆಪ್ಟ್ಸ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಒಂದು ಫ್ಯಾಮಿಲಿ ಅಥವಾ ಕುಟುಂಬ ಬರುತ್ತೆ, ಸೆಕೆಂಡ್ ಒನ್ ಇಸ್ ವುಮೆನ್ ಸ್ಟೇಟಸ್ ಬರುತ್ತೆ, ಮಹಿಳಾ ಸ್ಥಾನಮಾನ ಬರುತ್ತೆ, ಮತ್ತೆ ಅಲ್ಲಿದ್ದಂತಹ ಜಾತಿ ವ್ಯವಸ್ಥೆ ಅಥವಾ ವರ್ಣ ವ್ಯವಸ್ಥೆ ಇವುಗಳು ಬರುತ್ತೆ. ಫ್ಯಾಮಿಲಿ ತಗೊಂಡಾಗ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅಲ್ಲಿ ಯಾಕೆ ನಾವು ಮ್ಯಾಟ್ರಿಯಾರ್ಕಿಕಲ್ ಫ್ಯಾಮಿಲಿ ಸಿಸ್ಟಮ್ ಅಂತ ಕರಿತೀವಿ ಅಂದ್ರೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇತ್ತು ಅಂತ. ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಅಥವಾ ಮ್ಯಾಟ್ರಿಯಾರ್ಕಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ಮದರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ, ತಾಯಿ ಮನೆ ಯಜಮಾನಿ ಆಗಿದ್ದರಿಂದ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಅಂತ ಕರೆಯಲಾಗುತ್ತದೆ. ನಾವು ಅರ್ಲಿ ವೇದಿಕ್ ಪೀಪಲ್ ಬಂದಾಗ ಪ್ಯಾಟ್ರಿಯಾರ್ಕಲ್ ಅಥವಾ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರುತ್ತೆ. ಇದು ಆತರ ನೀವು ಡೈರೆಕ್ಟ್ ಆಗಿ ಆಗ್ಬೋದು, ಇಲ್ಲಿ ಮಾತೃ ಪ್ರಧಾನ, ಇಲ್ಲಿ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ, ಈ ರೀತಿ ನಾವು ಹೋಲಿಕೆ ಮಾಡ್ತಾ ಬರ್ಬೋದು. ಆಮೇಲೆ ವುಮೆನ್ ಸ್ಟೇಟಸ್ ತಗೊಂಡಾಗ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲೂ ಕೂಡ ವುಮೆನ್ ಸ್ಟೇಟಸ್ ಬಗ್ಗೆ ನಮ್ಗೆ ಮಾಹಿತಿ ಇದೆ, ಅಲ್ಲೂ ಕೂಡ ವೆಲ್ ಸ್ಟೇಟಸ್ ಇತ್ತು. ಆದ್ರೆ ಅರ್ಲಿ ವೇದಿಕ್ ಪೀಪಲ್ ಅಲ್ಲಿ ಮಹಿಳೆಯರು ಉತ್ತಮ ಸ್ಥಾನವನ್ನು ಅವರು ಪಡೆದಿದ್ರು. ಯಾಕಂತ ಹೇಳಿದ್ರೆ ಸಭಾ ಸಮಿತಿಯಲ್ಲಿ ಭಾಗವಹಿಸ್ತಾ ಇದ್ರು, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸ್ತಾ ಇದ್ರು. ಅದನ್ನ ವುಮೆನ್ಸ್ ವರ್ ಎಂಜಾಯ್ಡ್ ಇನ್ ದ ಗುಡ್ ಸ್ಟೇಟಸ್ ಇನ್ ದ ಅರ್ಲಿ ವೇದಿಕ್ ಪೀಪಲ್. ಆತರ ಬಂದಾಗ ಮತ್ತೆ ಕ್ಯಾಸ್ಟ್ ಸಿಸ್ಟಮ್ ತಗೊಂಡಾಗ ಇಲ್ಲಿ ಆಕ್ಯುಪೇಷನ್ ಬೇಸ್ಡ್ ಸಿಸ್ಟಮ್ ಇತ್ತು, ಅಂದ್ರೆ ವೃತ್ತಿ ಆಧಾರಿತ ವರ್ಗಗಳಿತ್ತು ಎಲ್ಲಿ ಇಂಡಸ್ ಸಿವಿಲೈಸೇಷನ್ ಅಲ್ಲಿ. ಅದೇ ಅರ್ಲಿ ವೇದಿಕ್ ಪೀಪಲ್ ಬಂದಂತಹ ಸಮಯದಲ್ಲಿ ನಮ್ಗೆ ಯಾವ ರೀತಿಯಾದಂತಹ ಇದಿತ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ವರ್ಣ ಸಿಸ್ಟಮ್, ಆತರ ಕ್ಯಾಸ್ಟ್, ಇವನ್ನೆಲ್ಲ ಇಲ್ಲಿ ಪಾಯಿಂಟ್ಸ್ ಅನ್ನು ಕವರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ರಿಲಿಜಿಯಸ್ ಲೈಫ್ ಬಂದಾಗ ಅಥವಾ ಧಾರ್ಮಿಕ ಜೀವನಕ್ಕೆ ಬಂದಾಗ ಇಲ್ಲಿ ಇವತ್ತು ಕೂಡ ಅಷ್ಟೇ ಇಲ್ಲಿ ಗಾಡ್ ವರ್ಷಿಪ್ ಅಥವಾ ದೇವರ ಪೂಜೆ ಇದೆ. ನೋಡಿ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಐಕಾನಿಕ್ ವರ್ಷಿಪ್ ಇತ್ತು, ಅಂದ್ರೆ ಪ್ರತಿಮೆಗಳ ಒಂದು ಪೂಜಾ ವ್ಯವಸ್ಥೆ ಇತ್ತು. ಆದ್ರೆ ಋಗ್ವೇದಿಕ್ ಬಂದಾಗ ಆ ರೀತಿ ಇರ್ಲಿಲ್ಲ. ಅಲ್ಲಿ ಏನಂದ್ರೆ ನ್ಯಾಚುರಲ್ ಫೋರ್ಸಸ್ ಅನ್ನಲ್ಲಿ ಪೂಜೆ ಮಾಡಲಾಗುತ್ತಿತ್ತು. ಮತ್ತೆ ಯಜ್ಞ ಯಾಗಗಳಿತ್ತಂತ ಹೇಳಿದ್ರೆ
ಇಲ್ಲಿ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಜ್ಞಯಾಗಗಳ ಬಗ್ಗೆ ಸ್ವಲ್ಪ ಬಗ್ಗೆ ಮಾಹಿತಿ ಸಿಗುತ್ತಷ್ಟೇ. ಆದ್ರೆ ವೇದಿಕ್ ಪೀಪಲ್ ಅಲ್ಲಿ ಯಜ್ಞಯಾಗಗಳು ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತಿದ್ದು. ನಂತರ ಇಲ್ಲಿ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಮದರ್ ಗಾಡೆಸಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಒಂದು ಈ ಕಡೆ ಇಂದ್ರ, ವರುಣ ಈ ರೀತಿ ದೇವರು ಬಹಳ ಪ್ರಮುಖರಾಗಿರ್ತಾರೆ. ಮತ್ತೆ ಇಲ್ಲಿ ಒಂದು ಪ್ರಾಣಿ ಇದೆ, ಅನಿಮಲ್, ಹಂಪ್ಡ್ ಬುಲ್ ಸೈಕ್ರೆಡ್ ಅನಿಮಲ್ ಆಫ್ IVC, ಕೌ ಸೈಕ್ರೆಡ್ ಅನಿಮಲ್ ಆಫ್ ಯಾರಿಗೆ ಅರ್ಲಿ ವೇದಿಕ್ ಪೀಪಲ್. ಇದು ಬಹಳ ಇಂಪಾರ್ಟೆಂಟ್. ಈ ರೀತಿ ಪಾಯಿಂಟ್ಸ್ ಅನ್ನು ನಾವು ಬರ್ಕೊಂಡ್ ಬರ್ಬೇಕು. ಈ ತರ ಕ್ವಶನ್ ಅನ್ನು ನಾವು ಹೆಂಡ್ ಮಾಡುವಾಗ ಮತ್ತೆ ಕನ್ಕ್ಲೂಷನ್ ಅಷ್ಟೇ ನಾವು ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕನ್ಕ್ಲೂಷನ್ 2 ಲೈನ್ಸ್ ಅಲ್ಲಿ ಮುಗಿಸ್ಬೇಕು. ಈ ರೀತಿ ಮಾಡಿದಾಗ ನಮ್ಗೆ ಒಳ್ಳೆ ಅಂಕಗಳು ಸಿಗುತ್ತವೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ತಗೊಂಡಾಗ ಡಿಸ್ಕ್ರೈಬ್ ದ ಕ್ಯಾಥೆಡ್ರಲ್ ಆರ್ಕಿಟೆಕ್ಚರ್ ಆಫ್ ಬೂಮ್ ಜೀಸಸ್ ಓಲ್ಡ್ ಗೋವಾ. ಇಲ್ಲಿ ಓಲ್ಡ್ ಗೋವಾ ಇದರಲ್ಲಿ ಒಂದು ಚರ್ಚ್ ಇದೆ, ಎಲ್ರಿಗೂ ಗೊತ್ತಿದೆ, ಅದು ಬೂಮ್ ಜೀಸಸ್ ಚರ್ಚ್ ಅಂತ. ಇಲ್ಲಿ ನಾವು ಏನ್ ಕೇಳಿದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪ ಎಂಬುದನ್ನು ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಒಂದು ಇಂಟ್ರಡಕ್ಷನ್ ಈ ಪಾಯಿಂಟ್ಸ್ ನೀವು ಕವರ್ ಮಾಡ್ಬೋದು. ಏನ್ ಇಂಟ್ರಡಕ್ಷನ್ ಕವರ್ ಮಾಡ್ಬೋದು ಅಂದ್ರೆ, ಇದು ಭಾರತದ ಪ್ರಾಚೀನ ಮತ್ತು ಒಂದು ದೊಡ್ಡ ಚರ್ಚ್ ಆಗಿದೆ. ಇಟ್ ಈಸ್ ದ ಇಂಡಿಯಾಸ್ ಓಲ್ಡೆಸ್ಟ್ ಅಂಡ್ ಬಿಗ್ಗೆಸ್ಟ್ ಚರ್ಚ್. ಇದು ಒಂದು ಪಾಯಿಂಟ್ ಹಾಕ್ಬೋದು. ಇದರ ಜೊತೆಗೆ ಇದನ್ನು ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ, ಪೋರ್ಚುಗೀಸರು. ಯಾವ ಶೈಲಿಯಲ್ಲಿ ಅಂದ್ರೆ ಬಾರೋಕ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ. ಆ ಸ್ಟೈಲ್ ಅಥವಾ ಆ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದನ್ನು ನಿರ್ಮಿಸಿದ್ರು. ಹಾಗಾದ್ರೆ ಇದರಲ್ಲಿ ಏನೇನ್ ಲಕ್ಷಣಗಳಿತ್ತು ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದ್ ತಕ್ಷಣ ಈಗ ಯಾರಾದ್ರೂ ಗೋವಾಗ ಹೋಗಿ ಆ ಚರ್ಚ್ಗೆ ನೀವು ಭೇಟಿ ಕೊಟ್ಟಿದ್ರೆ, ಒಂದು ಸ್ಟ್ರಕ್ಚರ್ ಅಥವಾ ಒಂದು ಕಟ್ಟಡಕ್ಕೆ ಭೇಟಿ ಕೊಟ್ಟಾಗ ನಾವು ಫಸ್ಟ್ ಔಟ್ ಸೈಡ್ ಅನ್ನು ನೋಡ್ತೀವಿ. ನೋಡಿ, ಅದನ್ನು ಪ್ಲಾಸ್ಟರ್ಡ್ ಮಾಡಿಲ್ಲ. ಅದು ಒಂದು ಲಕ್ಷಣ ಅಲ್ಲಿ. ಅಂದ್ರೆ ಗಾರೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿರೋದಿಲ್ಲ. ಒಂದು ಪಾಯಿಂಟ್ ನಾವು ಅಲ್ಲಿ ಗಮನಿಸಬಹುದು. ಅದನ್ನು ಕೂಡ ಬರೆಯಬಹುದು. ನಾವು ಚರ್ಚ್ ಎಂಟ್ರಿ ಆದ ತಕ್ಷಣ ಅದೊಂದು ನಮ್ಗೆ ಒಂದು ಬಹಳ ದೊಡ್ಡ ಕಟ್ಟಡವಾಗಿ ಅದು ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಈ ಲಕ್ಸುರಿಯಸ್ ಬಿಲ್ಡಿಂಗ್ ಆಗಿ ಅದು ಕಾಣಿಸಿಕೊಳ್ಳುತ್ತದೆ. ಆದ ತಕ್ಷಣ ನಾವು ಆ ಚರ್ಚ್ಗೆ ಎಂಟ್ರಿ ಆಗ್ತೀವಿ. ನೋಡಿ, ಯಾಕೆ ಇದನ್ನ ಈ ಕ್ವಶನ್ ಇಷ್ಟು ಡಿಟೇಲ್ ಆಗಿ ಹೇಳ್ತಾ ಇದೆ ಅಂದ್ರೆ, ನಾವು ಯಾವುದೇ ವಾಸ್ತುಶಿಲ್ಪ ಶೈಲಿ ಬಗ್ಗೆ ನೋಡಿದಾಗ ಆ ಕಟ್ಟಡವನ್ನು ನೋಡಿದ ತಕ್ಷಣ ನಮ್ಗೆ ಎಲ್ಲ ಅರ್ಥ ಆಗುತ್ತೆ. ನಾವು ಎಂಟ್ರಿ ಆದಾಗ ನಮ್ಗೆ ಒಂದು ಬಾಗಿಲು ಅಥವಾ ಡೋರ್ಸ್ ಕಾಣಿಸುತ್ತೆ. ಆ ಡೋರ್ಸ್ ಕೂಡ ಇನ್ಕಾರ್ಪೊರೇಟಿಂಗ್ ದ ಆರ್ನಮೆಂಟೇಶನ್ ಅಂತ, ಅವುಗಳನ್ನು ಬಹಳ ಅಲಂಕಾರಗೊಳಿಸಲಾಗಿದೆ. ಮುಂದೆ ಎಂಟ್ರಿ ಆದ ತಕ್ಷಣ ನಮ್ಗೆ ಫ್ಲೋರಿಂಗ್ ಕಾಣಿಸುತ್ತೆ. ಆ ಫ್ಲೋರಿಂಗ್ ಅಲ್ಲಿ ಕೂಡ ನಮ್ಗೆ ಮಾರ್ಬಲ್ಸ್ ಅಥವಾ ವೈಟ್ ಮಾರ್ಬಲ್ಸ್ ಅನ್ನ ಬಳಸಿರ್ತಾರೆ, ಅಂದ್ರೆ ಅಮೃತ ಶಿಲೆಯನ್ನು. ಆಮೇಲೆ ಇಂಟೀರಿಯರ್ ಡಿಸೈನ್ಸ್ ನೋಡ್ಬೋದು. ಅಲ್ಲಿ ಇಂಟೀರಿಯರ್ ಡಿಸೈನ್ಸ್ ನೋಡ್ಬೋದು. ಅದಾದ್ಮೇಲೆ ನಮ್ಗೆ ಅಲ್ಲಿ 2 ರಿಚುವಲ್ ಪರ್ಫಾರ್ಮ್ ಪ್ಲೇಸಸ್ ಕಾಣಿಸುತ್ತೆ. ಇನ್ನೊಂದು ಕಡೆ ವರ್ಷಿಪ್ ಪ್ಲೇಸಸ್ ಕಾಣಿಸುತ್ತೆ. ಚರ್ಚ್ಗೆ ನೀವು ಎಂಟ್ರಿ ಆದಾಗ ಅಲ್ಲಿ 4 ರೀತಿಯಾದಂತಹ ರಿಚುವಲ್ ಪ್ಲೇಸಸ್ ಕಾಣಿಸುತ್ತೆ. 2 ರೀತಿಯಾದಂತಹ ವರ್ಷಿಪ್ ಪ್ಲೇಸ್ ಕಾಣಿಸುತ್ತೆ ನಮ್ಗೆ ಎಲ್ಲಿ ಆ ಚರ್ಚ್ ಅಲ್ಲಿ. ಅವನ್ನ ನಾವು ಬರೀಬಹುದು. ಅಲ್ಲಿ ಮೇನ್ ಒಂದು ರಿಚುವಲ್ ಪ್ಲೇಸ್ ಇದೆ. ಅದನ್ನು ಯಾರಿಗೆ ಡೆಡಿಕೇಟ್ ಮಾಡಿದೆ ಅಂದ್ರೆ ಬೇಬಿ ಜೀಸಸ್. ಆ ಪಾಯಿಂಟ್ ಅನ್ನು ಬರೀಬೇಕಾಗುತ್ತೆ. ಅದಾದ್ಮೇಲೆ ಈ ಕ್ವಶನ್ ಅಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದ್ರು, ಆ ಚರ್ಚ್ಗೆ ಭೇಟಿ ಕೊಟ್ಟಂತಹ ಸಮಯದಲ್ಲಿ ನಮ್ಗೊಂದು ಕಾಣಿಸುತ್ತೆ, ಅಲ್ಲಿ ಸಿಲ್ವರ್ ಕ್ಯಾಸ್ಕೆಟ್ ಅಂತ, ಅಂದ್ರೆ ಒಂದು ಬೆಳ್ಳಿಯ ಪೆಟ್ಟಿಗೆ ಕಾಣಿಸುತ್ತೆ. ಅದೆಲ್ಲರೂ ಕೂಡ ಹೋದಂತ ಸಮಯದಲ್ಲಿ ಟೂರಿಸ್ಟ್ಗೆ ಅದನ್ನ ಬಗ್ಗೆ ಪ್ರವಾಸಿಗರಿಗೆ ಅದರ ಬಗ್ಗೆ ಹೇಳ್ತಾ ಇರ್ತಾರೆ. ಅಲ್ಲಿ ಸೆಂಟ್ ಫ್ರಾಂಕೈಸ್ ಜೇವಿಯರ್ ಎನ್ನುವಂತಹ ಒಬ್ಬ ಕ್ರೈಸ್ತ ಸನ್ಯಾಸಿಯ ಒಂದು ಶವ ಪೆಟ್ಟಿಗೆ ಅದು ಇವತ್ತು ಕೂಡ ಅಲ್ಲಿ ಕೆಪ್ಟ್ ಅಥವಾ ಅದರಲ್ಲಿ ಇಡಲಾಗಿದೆ. ಆ ಒಂದು ಶವ ಪೆಟ್ಟಿಗೆಯನ್ನು 10 ವರ್ಷಕ್ಕೊಮ್ಮೆ ಗೋವಾದ ಮುಖ್ಯ ಬೀದಿಗಳಲ್ಲಿ ಅದನ್ನು ಕೂಡ ಅಂದ್ರೆ ಮೆರವಣಿಗೆ ಕೂಡ ಮಾಡಲಾಗುತ್ತದೆ. ಈ ರೀತಿಯಾದಂತಹ ಹಲವು ಲಕ್ಷಣಗಳು ಬರುತ್ತೆ. ಇಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ ಅನ್ನು ನಾವು ಈ ಪ್ರಶ್ನೆಯಲ್ಲಿ ತುಂಬಬೇಕಾಗುತ್ತೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ನಂತರ ಕ್ವಶನ್ ನಂಬರ್ 3 ನೋಡಿದಾಗ, ಕಂಡರಾಯ ಮಹಾದೇವ ಟೆಂಪಲ್ ಇಸ್ ಡೆಕೋರೇಟೆಡ್ ವಿತ್ ಪ್ರೊಪಲ್ಷನ್ ಆಫ್ ಸ್ಕಲ್ಪ್ಚರ್ ದಟ್ ಆರ್ ಅಮಾಂಗೆಸ್ಟ್ ದ ಗ್ರೇಟೆಸ್ಟ್ ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ ಆರ್ಟ್ ಡಿಸ್ಕಸ್ ಅಂತ. ನೋಡಿ, ಇಲ್ಲಿ ಖಜುರಾಹೋಗೆ ಹೋದಂತ ಸಮಯದಲ್ಲಿ ನಮ್ಗೆ ಅಲ್ಲಿ ಒಂದು ರೀತಿಯ ಟೆಂಪಲ್ಸ್ ಅಥವಾ ದೇವಾಲಯಗಳ ಒಂದು ಸಂಕೀರ್ಣವೇ ಕಾಣಿಸುತ್ತದೆ. ಅಲ್ಲಿ ಜೈನ ಧರ್ಮದ ಟೆಂಪಲ್ಸ್ ಇದೆ,
ವಿಷ್ಣುವಿನ ಟೆಂಪಲ್ಸ್ ಇದೆ, ಮತ್ತೆ ಮಹಾದೇವ ಅಂದ್ರೆ ಶಿವನ ದೇವಾಲಯಗಳು ಕೂಡ ಅಲ್ಲಿ ನಮ್ಗೆ ಕಾಣಿಸುತ್ತವೆ. ಇಲ್ಲಿ ಪ್ರಶ್ನೆ ಏನ್ ಕೊಟ್ಟಿದ್ದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತೀವಿ ಅಂತ ಖಂಡರಾಯ ಮಹಾದೇವ ದೇವಾಲಯ ಅಂದ ತಕ್ಷಣ ನಾವು ಆ ಕಾಂಪ್ಲೆಕ್ಸ್ ಅಂದ್ರೆ ಟೆಂಪಲ್ ಕಾಂಪ್ಲೆಕ್ಸಸ್ ಬಗ್ಗೆ ನಾವು ವಿವರಣೆ ಬರೆಯಕ್ ಸ್ಟಾರ್ಟ್ ಮಾಡ್ತೀವಿ. ಅದು ರಾಂಗ್ ಆಗುತ್ತೆ. ಅಲ್ಲಿ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದಾನೆ, ಏನಂತ? ಖಂಡರಾಯ ಮಹಾದೇವ ದೇವಾಲಯ, ಅದನ್ನು ಇಲ್ಲಿ ಗಮನಿಸಬೇಕಾಗುತ್ತದೆ. ಇಲ್ಲಿ ಫಸ್ಟ್ ಎಲ್ಲಿದೆ ಖಂಡರಾಯ ಮಹಾದೇವಾಲಯ, ಎಲ್ಲಿದೆ? ಅದು ಖಜುರಾಹೋನಲ್ಲಿದೆ. ಆ ಪಾಯಿಂಟ್ ಅನ್ನು ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ ತಕ್ಷಣ ಇದನ್ನು ಯಾರು ನಿರ್ಮಿಸಿದ್ರು ಅನ್ನೋದು ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಚಾಂದೇಲ ಅರಸರು ಅದನ್ನು ನಿರ್ಮಿಸಿದ್ರು. ವಿದ್ಯಾಧರ ಎನ್ನುವಂತ ಒಬ್ಬ ಅರಸ, ಅದು ಬರೆದ್ರು ಬರಿಬಹುದು, ಚಾಂದೇಲ ಅರಸರು ಅಂತ ಹೇಳಿದ್ರೆ ಸಾಕಾಗುತ್ತೆ. ಮತ್ತು ಇದನ್ನು ಯಾವ ಸ್ಟೈಲ್ ಅಲ್ಲಿ ನಿರ್ಮಿಸಲಾಗಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾವ ಸ್ಟೈಲ್ ಅಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದ್ರೆ ನಾಗರ ಸ್ಟೈಲ್, ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಇವತ್ತು ಈ ದೇವಾಲಯ ಯಾವುದರಿಂದ ಫೇಮಸ್ ಆಗಿದೆ ಅನ್ನೋದು ನೋಡಿದಾಗ ಶಿಲ್ಪಕಲೆ ಅಥವಾ ಸ್ಕಲ್ಪ್ಚರ್ ಇಂದ ಇದು ಪ್ರಖ್ಯಾತಿಯನ್ನು ಪಡೆದಿದೆ. ಈ ದೇವಾಲಯದ ಪ್ರಮುಖ ಲಕ್ಷಣಗಳು ನಾವು ನೋಡ್ತಾ ಹೋಗೋದಾದ್ರೆ, ಒಂದು ನಾಗರ ಸ್ಟೈಲ್ ಅಂತ ಬರೀಬಹುದು. ಎರಡನೇದು ಅಪಾನ್ ರೈಸ್ ಪ್ಲಾಟ್ಫಾರ್ಮ್, ಒಂದು ಎತ್ತರ ಜಗತಿಯ ಮೇಲೆ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಯಾವ ಸ್ಟೋನ್ ಬಳಸಿದ್ದಾರೆ ಅಂತ ತಗೊಂಡಾಗ ಸ್ಯಾಂಡ್ ಸ್ಟೋನ್ ಬಳಸಿದ್ದಾರೆ ಅಂತ, ಮತ್ತು ಗ್ರಾನೈಟ್ ಫೌಂಡೇಶನ್ ಇದೆ. ಆತರ ಎಲ್ಲ ನಾವು ಆದ್ಮೇಲೆ ಈ ದೇವಾಲಯವನ್ನು ಯಾರಿಗೆ ಡೆಡಿಕೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿವನಿಗೆ ಡೆಡಿಕೇಟ್ ಮಾಡಿದ್ದಾರೆ. ಅದೇ ರೀತಿ ಬಂದಾಗ ನಾವು ಸ್ಕಲ್ಪ್ಚರ್ ಬಗ್ಗೆ ಮಾಡಿದಾಗ ನಾವು ಆ ದೇವಾಲಯದ ಒಂದು ಹೊರಗೋಡೆಗಳ ಮೇಲೆ ನೋಡಿದಾಗ ಅನೇಕ ಸ್ಪೆಸಿಮೆನ್ಸ್ ಅಥವಾ ಅನೇಕ ಕಲಾಕೃತಿಗಳು ನಮಗೆ ಕಾಣಿಸುತ್ತವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮನುಷ್ಯನ ಜೀವನಕ್ಕೆ ಸಂಬಂಧಿಸಿದಂತಹ ಅನೇಕ ಚಿತ್ರಗಳನ್ನು ಅಲ್ಲಿ ಕೆತ್ತಲಾಗಿದೆ. ಅದು ಒಂದು ಪಾಯಿಂಟ್ ಆಗುತ್ತೆ. ಇದರ ಜೊತೆಗೆ ನಮ್ಮ ಪ್ರಾಣಿ ಮತ್ತು ಸಸ್ಯಗಳೇನಿದೆ ಅವುಗಳ ಚಿತ್ರಗಳನ್ನು ಸ್ವಲ್ಪ ಮಟ್ಟಿಗೆ ಅಲ್ಲಿ ಕೆತ್ತಲಾಗಿದೆ. ಇದರ ಜೊತೆಗೆ ಇಲ್ಲಿ ಎರಾಟಿಕ್ ಸ್ಕಲ್ಪ್ಚರ್ಸ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ. ಅಂದ್ರೆ ಪ್ರಣಯ ಅಥವಾ ಕಾಮ ಸಂಬಂಧಿಸಿದಂತಹ ಕೆಲವು ಅನೇಕ ಶಿಲ್ಪಗಳನ್ನು ಇಲ್ಲಿ ಕೆತ್ತಲಾಗಿದೆ. ನಾವು ಯಾವ ರೀತಿ ಪುರುಷಾರ್ಥಗಳಂತ ಹೇಳ್ತೀವಲ್ಲ, ಆ ಅರ್ಥ ಕಾಮ ಮೋಕ್ಷ ಇವುಗಳಿಗೆ ಸಂಬಂಧಿಸಿದಂತಹ ಅನೇಕ ಚಿತ್ರಗಳನ್ನು ಈ ದೇವಾಲಯದಲ್ಲಿ ಕೆತ್ತಲಾಗಿದೆ. ಇದರ ನಂತರ ನಾವು ಒಳಭಾಗದಲ್ಲಿ, ದೇವಸ್ಥಾನದ ಒಂದು ಒಳಭಾಗದಲ್ಲಿ ನೋಡಿದಂತಹ ಸಮಯದಲ್ಲಿ ಇಂಟೀರಿಯರ್ ಡಿಸೈನ್ಸ್ ಕೂಡ ಕಾಣಿಸುತ್ತೆ. ಅಲ್ಲಿ ಪ್ರಮುಖವಾಗಿ ದೇವತೆಗಳ ಮತ್ತು ಮ್ಯೂಸಿಷಿಯನ್ ಸಂಗೀತಗಾರರ ಚಿತ್ರಗಳು ಇರೋದನ್ನು ಕೂಡ ಕಾಣಬಹುದು. ಇಷ್ಟೆಲ್ಲ ಪಾಯಿಂಟ್ಸ್ ಅನ್ನು ನಾವಿಲ್ಲಿ ಕವರ್ ಮಾಡ್ಬೇಕಾಗುತ್ತದೆ ಈ ಒಂದು ಪ್ರಶ್ನೆ ಇದರಲ್ಲಿ. ನಂತರ ಫೋರ್ತ್ ಕ್ವಶನ್ ತೆಗೆದುಕೊಂಡಾಗ, ಗಿವ್ ಎ ಡಿಟೇಲ್ ಅಕೌಂಟ್ ಆನ್ ಏನ್ಷಿಯಂಟ್ ಇಂಡಿಯನ್ ಫಿಸಿಷಿಯನ್ಸ್ ಟು ಫಿಸಿಯಾಲಜಿ ಅಂಡ್ ಮೆಡಿಸಿನ್ ಅಂತ. ನೋಡಿ, ಇಲ್ಲಿ ಏನ್ ಕವರ್ ಮಾಡ್ಬೇಕನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಏನ್ಷಿಯಂಟ್ ಅಂತ ಪ್ರಶ್ನೆ ಬಂದಿದೆ, ಅಂದ್ರೆ ಪ್ರಾಚೀನ ಕಾಲ ಅಂತ. ಪ್ರಾಚೀನ ಕಾಲ ಅಂತ ಹೇಳಿದಾಗ ನಮಗೆ ನಮ್ಮ ಸಿವಿಲೈಸೇಷನ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ನಮ್ಮ ಯಾರು ಹರ್ಷವರ್ಧನ ಬರೋವರೆಗೂ ಆ ಕಾಲದಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಯ್ತು ಮೆಡಿಸಿನ್ ಇದರಲ್ಲಿ, ಅವುಗಳೆಲ್ಲವನ್ನು ಫಸ್ಟ್ ಕವರ್ ಮಾಡ್ಬೇಕು ಅನ್ನೋದನ್ನು ಫಸ್ಟ್ ಗಮನ ಕೊಡ್ಬೇಕಾಗುತ್ತೆ. ಫಸ್ಟ್ ನಮ್ಗೆ ಈ ಔಷಧಿ ಅಥವಾ ಮೆಡಿಸಿನ್ ಬಗ್ಗೆ ಫಸ್ಟ್ ಮಾಹಿತಿ ಸಿಗೋದು ನಮ್ಗೆ ಆಯುರ್ವೇದ ಅಂತ. ಆಯುರ್ವೇದದಲ್ಲಿ ಆ ಆಯುರ್ವೇದ ಅನ್ನೋದು ಋಗ್ವೇದದ ಒಂದು ಉಪವೇದ. ಅದರಲ್ಲಿ ನಮಗೆ ಮೊದಲಿಗೆ ಮೆಡಿಸಿನ್ ಬಗ್ಗೆ ಒಂದು ಮಾಹಿತಿ ಸಿಗುತ್ತದೆ. ಆ ಒಂದು ಪಾಯಿಂಟ್ ಅನ್ನು ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅಥರ್ವ ವೇದ. ಅಥರ್ವ ವೇದದಲ್ಲಿ ಒಬ್ಬ ಮನುಷ್ಯನಿಗೆ ಕಾಯಿಲೆಗಳು ಬಂದಂತ ಸಮಯದಲ್ಲಿ ಅವುಗಳನ್ನು ಹೋಗಲಾಡಿಸಲು ಬ್ಲ್ಯಾಕ್ ಮ್ಯಾಜಿಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ಸ್ ಅಂದ್ರೆ ಮಂತ್ರ ಮೋಡಿ ಮಾಡೋದು ಮತ್ತು ಹಂಬುಲೆಟ್ಸ್ ಅಂದ್ರೆ ತಾಯಿತ್ತುಗಳನ್ನು ಕಟ್ಟೋದು, ಆ ಮುಖಾಂತರ ಆ ಡಿಸೀಸಸ್ ಅನ್ನು ವಾಸಿ ಮಾಡುವಂತಹ ಕ್ರಮಗಳನ್ನು ಕೈಗೊಳ್ತಾರೆ. ಬಟ್ ಅದೆಲ್ಲೋ ಒಂದು ಕಡೆ ನಮ್ಮ ವೈದ್ಯಶಾಸ್ತ್ರವು ವೈಜ್ಞಾನಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅದು ಸರಿ ಹೊಂದೋದಿಲ್ಲ ಅನ್ಸುತ್ತೆ. ಇದಾದ್ಮೇಲೆ ನಮ್ಗೆ ನೀವು ಈ ಪ್ರಶ್ನೆಯಲ್ಲಿ ಇಬ್ಬರ ಹೆಸರುಗಳನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಅದು ಕೂಡ ಸಾಮಾನ್ಯ ಶಕ 2ನೇ ಶತಮಾನದಲ್ಲಿ. ಯಾರು ಇಬ್ಬರ ವ್ಯಕ್ತಿಗಳು ಅಂತ ಹೇಳಿದ್ರೆ, ಒಬ್ರು ಚರಕ, ಇನ್ನೊಬ್ಬ ಸುಶ್ರುತ ಅಂತ. ಚರಕನ ಬಗ್ಗೆ ಏನೇನೋ ನೀವು ಮೆನ್ಷನ್ ಮಾಡ್ಬೋದು ಅಂತ ಹೇಳಿದ್ರೆ, ಹಿ ವಾಸ್ ಅ ಫಾದರ್ ಆಫ್ ಆಯುರ್ವೇದ ಮೆಡಿಸಿನ್. ಆಯುರ್ವೇದ ಒಂದು ಔಷಧಿ ವಿಜ್ಞಾನದ ಒಬ್ಬ ಪಿತಾಮಹ ಚರಕ. ಅಲ್ಲಿ ಚರಕ ಸಂಹಿತೆ ಬರಿಬೇಕಾಗುತ್ತೆ. ಚರಕ ಸಂಹಿತೆ
ಯಾವುದ್ರ ಬಗ್ಗೆ ಅದ್ರಲ್ಲಿ ಕಂಟೆಂಟ್ ಇದೆ ಅಂತ ಹೇಳಿದ್ರೆ ನಮ್ಮ ಔಷಧಿ ಗಿಡಮೂಲಿಕೆಗಳಿದೆಯಲ್ಲ, ಗಿಡಮೂಲಿಕೆಗಳ ಸಸ್ಯಗಳಿದೆಯಲ್ಲ, ಅವುಗಳ ಬಗ್ಗೆ ಆತ ಮೆನ್ಷನ್ ಮಾಡಿದಾನೆ. ಮತ್ತೆ ನಮ್ಮ ಡೈಲಿ ಎಕ್ಸರ್ಸೈಸ್ ಅವುಗಳ ಬಗ್ಗೆ ಮೆನ್ಷನ್ ಮಾಡಿದಾನೆ. ಮತ್ತೆ ಸಸ್ಯಗಳನ್ನ ಆತ ಔಷಧಿ ಎನ್ನುವ ಪದದೊಂದಿಗೆ ಬಳಸಿದಾನೆ. ಆ ಸಸ್ಯಗಳು ಮತ್ತು ಗಿಡಮೂಲಿಕೆಗಳ ಬಗ್ಗೆ ಆತ ಹೆಚ್ಚು ಸ್ಟ್ರೆಸ್ ಮಾಡಿದಾನೆ. ಅದನ್ನು ನೀವು ಅಲ್ಲಿ ಬರೀಬೇಕಾಗುತ್ತದೆ. ಅದಾದ್ಮೇಲೆ ನಾವು ಸುಶೀತ್ರ ಅವರನ್ನು ತೆಗೆದುಕೊಂಡಾಗ ಅವ್ರಿಗೆ ಫಾದರ್ ಆಫ್ ದ ಇಂಡಿಯನ್ ಮೆಡಿಸಿನ್, ಭಾರತ ವೈದ್ಯಶಾಸ್ತ್ರದ ಪಿತಾಮಹ ಕೂಡ ಆಗಿರ್ತಾರೆ. ಮತ್ತೆ ಅವರನ್ನು ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಕೂಡ ಕರಿತೀವಿ. ನೋಡಿ, ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಎನ್ನುವಂತಹ ಪದವನ್ನು ಕೂಡ ಇಲ್ಲಿ ಬಳಕೆ ಮಾಡ್ಬೇಕಾಗುತ್ತದೆ. ಅದು ಸುಶೀತ್ರ ಸಂಹಿತೆ, ಅದರಲ್ಲಿ ನಮ್ಮ ಏನೇನಿದೆ ಸರ್ಜರಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾರೆ. ಅದನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಇದರ ಜೊತೆಗೆ ನಾವು ವಾಗ್ಭಟ ಅಷ್ಟಾಂಗ ಸಂಗ್ರಹ ಇರಬಹುದು, ಮತ್ತು ನಮ್ಮ ನಾಗಾರ್ಜುನ ಅವರು ಮರ್ಕ್ಯುರಿ ಅಥವಾ ಪಾದರಸ ಅದನ್ನು ಯಾವ ರೀತಿ ವೈದ್ಯಕೀಯ ಅಥವಾ ಮೆಡಿಸಿನ್ ಬಳಸ್ಕೋಬೇಕು ಎನ್ನುವುದ್ರ ಬಗ್ಗೆ ಬಹಳ ಮಾಹಿತಿ ನೀಡಿದ್ದಾರೆ. ಮತ್ತೆ ಈ ವೆಟರ್ನರಿ ಸೈನ್ಸ್ ಬಗ್ಗೆ ನಮಗೆ ತಿಳ್ಕೋಬೇಕಂತ ಹೇಳಿದ್ರೆ ನಮ್ಮ ಅಷ್ಟ ಆಯುರ್ವೇದ ಮತ್ತು ಅಶ್ವಶಾಸ್ತ್ರ ಗ್ರಂಥಗಳು ಅವುಗಳು ಅದರ ಬಗ್ಗೆ ಮಾಹಿತಿ ನೀಡಿವೆ. ಇಷ್ಟೆಲ್ಲವನ್ನು ನಾವು ಇಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಇಷ್ಟು ಪಾಯಿಂಟ್ಸ್ ಅನ್ನು ಇಲ್ಲಿ ಕವರ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಇದು ಆದ್ಮೇಲೆ discuss the reasons for rise of Jainism and Buddhism in India and their impact on Indian culture. ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳನ್ನು ಮತ್ತು ಇವು ಭಾರತೀಯ ಸಂಸ್ಕೃತದ ಮೇಲೆ ಬೀರಿದ ಪ್ರಭಾವವನ್ನು ಚರ್ಚಿಸಿ ಅಂತ. ನೋಡಿ, ಇಲ್ಲಿ 2 ಕ್ವಶನ್ ಇದೆ ನಮ್ಗೆ. ಅದನ್ನು ಫಸ್ಟ್ ಗಮನ ಕೊಡಬೇಕಾಗುತ್ತೆ. ಕಾರಣಗಳು ಅಥವಾ ರೀಸನ್ಸ್, ಕಾಸಸ್ ಅಥವಾ ರೀಸನ್ಸ್ ಒಂದು ಪ್ರಶ್ನೆ, ಎರಡನೇದು ಇಂಪ್ಯಾಕ್ಟ್ ಅಥವಾ ಪ್ರಭಾವ. ಇಲ್ಲಿ 2 ಪ್ರಶ್ನೆಗಳಿರೋದನ್ನ ನಾವು ಕ್ವಶನ್ ಅಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಏನೇನು ಬರೀಬಹುದು ಅಂತ ಹೇಳಿದ್ರೆ ನೀವು, ಒಂದು ನಮ್ಮ ಉತ್ತರ ವೇದಗಳ ಕಾಲ ನಂತರ ಅಂದ್ರೆ ಲೇಟರ್ ವೇದಿಕಲ್ಲಿ ಕೆಲವು ಭಾರತೀಯ ಸಮಾಜದಲ್ಲಿ ಕೆಟ್ಟ ಪದ್ಧತಿಗಳು ಬರುತ್ತೆ. ಅವುಗಳ ವಿರುದ್ಧವಾಗಿ ಅನೇಕ ಹೊಸ ಧರ್ಮಗಳು ಜನ್ಮ ಆಗುತ್ತೆ. ಅದರಲ್ಲಿ ಬೌದ್ಧ ಮತ್ತು ಜೈನ ಧರ್ಮ. ಅಲ್ಲಿ ಕಾರಣಗಳಂತ ಹೇಳಿದಾಗ ನೀವು ಈ ರೀತಿ ಸಿಂಪಲ್ ಆಗಿ ಅವಾಗ ನಾನು ಹೇಳಿದೆ ಡಿವಿಷನ್ ಮಾಡ್ಕೊಂಡು ಹೋಗ್ಬೋದು. ಏನಂದ್ರೆ, ಒಂದು ಸೋಷಿಯಲ್ ಕಾಸಸ್, ಎಕನಾಮಿಕ್ ಕಾಸಸ್, ರಿಲಿಜಿಯಸ್ ಕಾಸಸ್, ಈ ರೀತಿ ನಾವು ಡಿವಿಷನ್ ಮಾಡ್ಬೋದು. ಮತ್ತೆ ಸುಪ್ರಮಸಿ ಆಫ್ ಬ್ರಾಹ್ಮಿನ್ಸ್ ಅಂತ, ಬ್ರಾಹ್ಮಣರ ಪರಮಾಧಿಕಾರ, ಇವ 4 ಕಾರಣಗಳನ್ನ ಅಲ್ಲಿ ಬರೀಬಹುದು. ಅಲ್ಲಿ ನಾವು ಸೋಷಿಯಲ್ ಕಾಸಸ್ ಅಂದಾಗ ಸಮಾಜದಲ್ಲಿದ್ದಂತಹ ಆ ವರ್ಣ ಪದ್ಧತಿ ಇರ್ಬೋದು, ಆ ಟ್ರೆಡಿಷನ್ಸ್ ಇರ್ಬೋದು, ಅವೆಲ್ಲ ಯಾವ ರೀತಿ ರಿಸೈಡ್ ಆಗಿತ್ತು ಅದನ್ನು ಬರೀಬೇಕಾಗುತ್ತೆ. ಎಕನಾಮಿಕ್ ಕಾಸಸ್ ತಗೊಂಡಾಗ ಅಲ್ಲಿ ಅಗ್ರಿಕಲ್ಚರ್ ಅನ್ನೋದು ಆ ಒಂದು ನ್ಯೂ ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ, ಹೊಸ ಕೃಷಿ ಪದ್ಧತಿ. ಜೊತೆಗೆ ಅಲ್ಲಿ ನಮ್ಮ ಬ್ರಾಹ್ಮಣ ಧರ್ಮಶಾಸ್ತ್ರ ಗ್ರಂಥಗಳು ಏನಾಗಿತ್ತಂದ್ರೆ, ಈ ಹಣವನ್ನು ಬಡ್ಡಿ ಕೊಡ್ತಾರಲ್ಲ ಅದನ್ನು ನಿಷೇಧ ಮಾಡುತ್ತದೆ. ಪ್ರಾಹಿಬಿಷನ್ ಆಫ್ ಮನಿ ಲೆಂಡಿಂಗ್, ಅದು ಬಿಸ್ನೆಸ್ ಮಾಡುವಂತಹ ಟ್ರೇಡ್ ಅಂಡ್ ಕಾಮರ್ಸ್ ವೈಶ್ಯ ವರ್ಗದವ್ರಿಗೆ ಅದು ಇಷ್ಟವಾಗುದಿಲ್ಲ. ಆ ಪಾಯಿಂಟ್ ಅನ್ನು ಅಲ್ಲಿ ನಾವು ಸೇರಿಸಬಹುದು. ರಿಲಿಜಿಯಸ್ ಕಾಸಸ್ ಅಂತ ಬಂದಾಗ ನೀವು ಅಲ್ಲಿ ಏನಂದ್ರೆ, ಆ ಯಜ್ಞ ಯಾಗಗಳಿರ್ಬೋದು, ಅದು ಸಾಮಾನ್ಯ ಜನರು ಮಾಡಕ್ಕಾಗ್ತಲ್ಲ, ಎಕ್ಸ್ಪೆಂಡಿಚರ್ ಜಾಸ್ತಿ ಇತ್ತು. ಮತ್ತು ಮೋಕ್ಷ ಪಡಿಬೇಕಾದ್ರೆ ಸಾಮಾನ್ಯ ಜನರಿಗೆ ಅವಕಾಶನೇ ಇಲ್ಲ ಎನ್ನುವ ಭಾವನೆ ಇತ್ತು. ಮತ್ತೆ ಬ್ರಾಹ್ಮಣರ ಪರಮಾಧಿಕಾರ ಅಂತ ಹೇಳಿದ್ರೆ, ಸುಪ್ರಮಸಿ ಆಫ್ ಬ್ರಾಹ್ಮಿನ್ಸ್ ಅಂತ ಹೇಳಿದ್ರೆ, ಅಲ್ಲಿ ಬ್ರಾಹ್ಮಣರು ಒಂದು ಬ್ರಾಹ್ಮಣರಿಲ್ಲದೆ ಯಾವುದೇ ಯಜ್ಞ ಯಾಗಗಳನ್ನು ಮಾಡಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದನ್ನು ಅವರು ಕ್ರಿಯೇಟ್ ಮಾಡಿದ್ರು. 2ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಸಂಸ್ಕೃತ ಭಾಷೆಯಲ್ಲಿ ಅವರು ಪಾಂಡಿತ್ಯವನ್ನು ಪಡೆದ್ರು, ಅದು ಸಾಮಾನ್ಯ ಜನತೆಗೆ ಅದು ಹೇಳ್ತಾ ಇಲ್ಲ. ಆದ್ರಿಂದ ಸಾಮಾನ್ಯ ಜನತೆ ಅದರ ಬಗ್ಗೆ ಗೊಂದಲ ಇತ್ತು. ಈ ಎಲ್ಲಾ ಗೊಂದಲಗಳಿಂದ ಹೊಸ ಧರ್ಮಗಳು ಉಗಮಕ್ಕೆ ಒಂದು ಕಾರಣ. ಇಷ್ಟೆಲ್ಲಾ ಪಾಯಿಂಟ್ಸ್ ಅನ್ನು ನೀವು ಅಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅದರ ಇಂಪ್ಯಾಕ್ಟ್ಸ್ ಏನಾಯ್ತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಸಿಂಪಲ್ ರಿಲಿಜನ್ ಅಂದ್ರೆ ಬಹಳ ಸರಳವಾದಂತಹ ಧರ್ಮ ಹುಟ್ಟುಕೊಂಡಿತು. ಅಂದ್ರೆ ಮೋಕ್ಷ ಪಡೆಯೋದಕ್ಕೆ ಅಲ್ಲಿ ಭಕ್ತಿ ಮಾರ್ಗ ಅಥವಾ ಜ್ಞಾನ ಮಾರ್ಗವನ್ನು ಇವರು ಹೇಳ್ಕೊಟ್ರು. ಬಹಳ ಈಸಿಯಾಗಿ ಮೋಕ್ಷ ಪಡೆಯೋಕೆ ಅವಕಾಶ ಮಾಡಿಕೊಟ್ರು. ಇದು ಒಂದು ಇಂಪ್ಯಾಕ್ಟ್ ಆಯ್ತು. ನಂತರ ಸೋಷಿಯಲ್ ಲೈಫ್ ತಗೊಂಡಾಗ ಇಲ್ಲಿ ಫ್ಲೆಕ್ಸಿಬಲ್ ಕ್ಯಾಸ್ಟ್ ಸಿಸ್ಟಮ್ ಕಂಪ್ಲೀಟ್ ಹೋಗಿತ್ತಂತೆಲ್ಲ, ಅಲ್ಲಿ ಲಿಬರಲ್ ಆಗಿತ್ತು ಅನ್ನುವಂತ ಒಂದು ಕೂಡ ಸಮಾಜ ಇಲ್ಲಿ ಹುಟ್ಟಿಕೊಂಡಿತ್ತು. ಮತ್ತೆ ಲ್ಯಾಂಗ್ವೇಜ್ ಮತ್ತು ಲಿಟ್ರೇಚರ್ ತಗೊಂಡಾಗ, ಯಾವಾಗ ಜೈನ ಮತ್ತು ಬೌದ್ಧ ಧರ್ಮಗಳು ಇಟ್ಕೊಂಡಿದ್ದ
ಜೈನ ಧರ್ಮದಿಂದ ಪ್ರಾಕೃತ ಅರ್ಧ ಮಾಗಧಿ ಭಾಷೆ ಹುಟ್ಕೊಂಡಿತು. ಕನ್ನಡ, ಗುಜರಾತ್ ಇಂಥ ಭಾಷೆಗಳು ಪ್ರಾಂತೀಯ ಭಾಷೆಗಳ ಬೆಳವಣಿಗೆಗೆ ಇವು ಕಾರಣವಾಯಿತು. ಬೌದ್ಧ ಧರ್ಮದ ಪ್ರಚಾರದಿಂದ ಪಾಲಿ ಭಾಷೆಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಈ ರೀತಿ ಆ ಲ್ಯಾಂಗ್ವೇಜ್ ಮತ್ತು ಲಿಟರೇಚರ್ ಅಲ್ಲಿ ಒಂದು ಇಂಪ್ಯಾಕ್ಟ್ ಆಯ್ತು. ನೆಕ್ಸ್ಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ತಗೊಂಡಾಗ ನೀವೇನು ಬುದ್ಧಿಸ್ಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ತಗೊಳ್ತೀರಾ ಮತ್ತು ಜೈನ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ತಗೊಳ್ತೀರಾ, ಇವೆಲ್ಲವೂ ಕೂಡ ಈ ಧರ್ಮಗಳ ಒಂದು ಪ್ರಭಾವದಿಂದ ಆಯ್ತು. ಇಷ್ಟೆಲ್ಲಾ ಪಾಯಿಂಟ್ಸ್ ಅನ್ನು ನಾವು ಈ ಪ್ರಶ್ನೆಯಲ್ಲಿ ಸೇರಿಸಬೇಕಾಗುತ್ತದೆ. ನಂತರ give a comparative account of various schools of art in the post-Mauryan period. ಮೌರ್ಯೋತ್ತರ ಕಾಲದ ವಿವಿಧ ಕಲಾಪಂಥಗಳ ಹೋಲಿಕೆ ಅಂಶಗಳ ಬಗ್ಗೆ ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ. ನೋಡಿ ಇಲ್ಲಿ ಮೌರ್ಯೋತ್ತರ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರುವಂತವ್ರು ಯಾರಂದ್ರೆ ಕುಶಾನರು. ಮತ್ತೆ ದಕ್ಷಿಣ ಭಾರತಕ್ಕೆ ಬಂದಾಗ ಶಾತವಾಹನರು, ಇಕ್ಷ್ವಾಕು ವಂಶದವರು. ನಾರ್ತ್ ಇಂಡಿಯಾದಲ್ಲಿ ಶುಂಗ ಇವರೆಲ್ಲ ಕೂಡ ನಮ್ಗೆ ಕಂಡು ಬರ್ತದೆ, ಪಾರ್ಥಿಯನರೆಲ್ಲ. ಈ ಪ್ರಶ್ನೆ ಕಲಾಪಂಥಗಳಂದ ತಕ್ಷಣ ನಮ್ಗೆ 3 ಪಾಯಿಂಟ್ಸ್ ಜ್ಞಾಪಕ ಇದ್ರೆ ಆನ್ಸರ್ ಅನ್ನು ಬರೀಬಹುದು. ಒಂದು ಗಾಂಧಾರ ಆರ್ಟ್, ಮಥುರಾ ಆರ್ಟ್, ಅಮರಾವತಿ ಆರ್ಟ್. ಈ 3ಅನ್ನು ಇಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಅದೇ ಕ್ವಶನ್ ಕೇಳಿದಾನೆ. ಅಂದ್ರೆ ಮೌರ್ಯೋತ್ತರ ಕಾಲದಲ್ಲಿದ್ದಂತ ಕಲಾಪಂಥಗಳು ಇಂಪಾರ್ಟೆಂಟ್ ಆಗಿ ನಮ್ಗೆ 3 ಕಲಾಪಂಥಗಳು ಬಹಳ ಮುಖ್ಯವಾಗಿವೆ. ಒಂದು ಗಾಂಧಾರ, 2 ಮಥುರಾ, 3 ಅಮರಾವತಿ. ಇಲ್ಲಿ ನಾವು ತಗೊಂಡಾಗ ಗಾಂಧಾರ ಆರ್ಟ್ ಎಲ್ಲಿ ಡೆವಲಪ್ ಆಯ್ತು ಅನ್ನೋದು ಬರಿಬೇಕಾಗುತ್ತೆ. ಅಲ್ಲಿ ಯಾವ ಸ್ಟೋನ್ ಅದಕ್ಕೆ ಬಳಸಿದ್ರು ಅನ್ನೋದನ್ನು ಬರಿಬೇಕಾಗುತ್ತೆ. ಮತ್ತು ಅಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಲಾಯಿತು ಅನ್ನೋದಕ್ಕೂ ಕೂಡ ಬರಿಬೇಕಾಗುತ್ತೆ. ನೋಡಿ, ಈಗ ಗಾಂಧಾರ ಅನ್ನೋದು ಇವತ್ತು ಪೆಶಾವರ್ ಹತ್ರ ಬರುತ್ತೆ, ಇನ್ನು ಪಾಕಿಸ್ತಾನದ ಹತ್ರ. ಆ ಸುತ್ತಮುತ್ತ ಪೆಶಾವರು, ಇವತ್ತಿನ ಆಫ್ಘಾನಿಸ್ತಾನ ಈ ಭಾಗದಲ್ಲಿ ಈ ಗಾಂಧಾರ ಆರ್ಟ್ ಬೆಳವಣಿಗೆ ಆಗುತ್ತೆ. ಮಥುರಾ ಆರ್ಟ್ ನಾವು ತಗೊಂಡಾಗ ಅದು ನಮ್ಮ ಭಾರತದ ಇವತ್ತು ಉತ್ತರ ಪ್ರದೇಶದಲ್ಲಿ ಬರುವಂತ ಮಥುರಾ, ಸಾಂಚಿ, ಸಾರನಾಥ ಆ ಭಾಗದಲ್ಲಿ ಈ ಕಲಾಪಂಥವು ಬೆಳವಣಿಗೆ ಆಗುತ್ತೆ. ಅಮರಾವತಿ ಅನ್ನು ತಗೊಂಡಾಗ ಇವತ್ತು ಆಂಧ್ರ ಪ್ರದೇಶ ಇದೆಯಲ್ಲ, ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಮತ್ತು ತೆಲಂಗಾಣ ಜಗ್ಗಯ್ಯಪೇಟೆ, ಈ ಕಡೆ ನಾಗಾರ್ಜುನಕೊಂಡ ಈ ಭಾಗದಲ್ಲಿ ಇದು ಡೆವಲಪ್ ಆಗುತ್ತೆ. ಇಲ್ಲಿ ಫಸ್ಟ್ ನಮ್ಗೆ ಸ್ಟಕೋ ಅಥವಾ ಗಾರೆಯನ್ನು ಹೆಚ್ಚಾಗಿ ಯಾವ್ದ್ರಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಗಾಂಧಾರ. ಇದರಲ್ಲಿ ನಮಗೆ ಇದಕ್ ಬಂದಾಗ ರೆಡ್ ಸ್ಟ್ಯಾಂಡ್ ಸ್ಟೋನ್ ಅನ್ನು ಬಳಸ್ತಾರೆ. ಮಥುರಾ ಪಂಥಕ್ಕೆ ಬಂದಾಗ, ಅಮರಾವತಿ ಬಂದಾಗ ವೈಟ್ ಮಾರ್ಬಲ್ಸ್ ಅನ್ನು ಬಳಸ್ತಾರೆ. ಮತ್ತೆ ಇಲ್ಲಿ ಅಪಿಯರೆನ್ಸ್ ನೋಡಿದಾಗ ಫಿಸಿಕಲ್ ಅಪಿಯರೆನ್ಸ್ ಅಥವಾ ಮಸಲ್ಸ್ಗೆ ಮತ್ತು ಮಸ್ಟಚಸ್ ಅಂದ್ರೆ ಮೀಸೆ ಮತ್ತು ನಮ್ಮ ದೇಹದ ಮಾಂಸಖಂಡಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಲಾಗಿದೆ. ಯಾವ ಇದರಲ್ಲಿ? ಗಾಂಧಾರ ಆರ್ಟ್ ಅಲ್ಲಿ. ಅದು ಒಂದು ಪಾಯಿಂಟ್ ಬರೀಲೇಬೇಕಾವು. ಮಥುರಾ ಬಂದಾಗ ಸ್ಪಿರಿಚುವಲ್ ಇದಕ್ಕೆ ಕೊಡ್ತಾರೆ. ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕತೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ನೀವು ಅಮರಾವತಿ ಕಲಾ ಪಂಥಕ್ಕೆ ಬಂದಾಗ ಸಿಂಬಾಲಿಕ್ ಅಂದ್ರೆ ಆ ಫಿಗರ್ಸ್, ಈ ಯಾವ್ದು ಸಸ್ಯ ಇರ್ಬೋದು, ಮತ್ತೆ ಬುದ್ಧನಿಗೆ ಸಂಬಂಧಿಸಿದಂತಹ ಜಾತಕ ಕಥೆಗಳಿದೆಯಲ್ಲ ಅವುಗಳಿಗೆ ಸಂಬಂಧಿಸಿದ ಸಿಂಬಾಲಿಕ್ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ನೋಡಿ, ಈ ರೀತಿ ಹಲವು ಎಲ್ಲಾ 3 ಪಾಯಿಂಟ್ಸ್ ಅಲ್ಲಿ ಕೆಲವು ಹೋಲಿಕೆ ಇದೆ. ಅವೆಲ್ಲವನ್ನು ನಾವು ಈ ಪ್ರಶ್ನೆಯಲ್ಲಿ ಬರಿತಾ ಬರಬೇಕಾಗುತ್ತದೆ. ಇದೊಂದು ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಾಂಡ್ಯರು ನೀಡಿದಂತಹ ಕೊಡುಗೆಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ. ಪಾಂಡ್ಯರ ತಕ್ಷಣ ನಮ್ಗೆ ಜ್ಞಾಪಕ ಬರಬೇಕಾಗಿದ್ದು ಅವ್ರು ಎಲ್ಲಿ ಫಸ್ಟ್ ಆಳ್ವಿಕೆ ಮಾಡ್ತಾ ಇದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಮ್ಮ ದಕ್ಷಿಣ ಭಾರತದಲ್ಲಿ ಚೋಳ, ಪಲ್ಲವ, ಪಾಂಡ್ಯ ಈ 3 ರಾಜವಂಶಗಳು ನಮ್ಗೆ ಬಹಳ ಮುಖ್ಯ. ಈ ಕಲೆ ಮತ್ತು ವಾಸ್ತುಶಿಲ್ಪ ಅಂದ ತಕ್ಷಣ ನಿಮ್ಗೆ ಈಸಿಯಾಗಿ ಜ್ಞಾಪಕ ಬರೋದು, ಈ ಪಾಂಡ್ಯರು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ದೇವಾಲಯಗಳನ್ನು ಅಥವಾ ಟೆಂಪಲ್ಸ್ ಅನ್ನು ನಿರ್ಮಾಣ ಮಾಡಿದ್ರು, ಇದು ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ನಾವ್ ಅಂದ ತಕ್ಷಣ ಏನ್ ಮಾಡ್ತೇವೆ ಅಂತಂದ್ರೆ ದ್ರಾವಿಡ ಶೈಲಿ. ಆ ದ್ರಾವಿಡ ಶೈಲಿ ಅನ್ನೋದಕ್ಕೆ ನಮ್ಗೊಂದು ಮಾರ್ಕ್ಸ್ ಸಿಕ್ಬಿಡುತ್ತೆ. ಆ ಪಾಂಡ್ಯರು ಯಾವ ಶೈಲಿಯಲ್ಲಿ ದೇವಾಲಯ ನಿರ್ಮಿಸಿದ್ರೆ ದ್ರಾವಿಡ ಶೈಲಿಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ರು. ಈ ದ್ರಾವಿಡ ಶೈಲಿಯ ಲಕ್ಷಣಗಳು ಬರೀಬೇಕಾಗುತ್ತೆ ನಾವು. ನಮ್ಗೆ ಗೊತ್ತೇ ಇದೆ, ಅಲ್ಲಿ ಮೊನೊಲಿಥಿಕ್ ವಿಮಾನ ಅಂದ್ರೆ ಶಿಲೆಯ ವಿಮಾನ, ಗೋಪುರ, ಮತ್ತೆ ಗರ್ಭಗುಡಿ, ಅರ್ಧ ಮಂಟಪ, ಸಭಾ ಮಂಟಪ, ಇವು ನಮ್ಮ ದ್ರಾವಿಡ ಶೈಲಿಯ ಲಕ್ಷಣಗಳು. ಆ ಲಕ್ಷಣಗಳೆಲ್ಲವನ್ನು ಕೂಡ ನಾವು ಅಲ್ಲಿ ಬರೆಯಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ 2 ರೀತಿಯಾದಂತಹ ಮಾನ್ಯುಮೆಂಟ್ಸ್ ಅಥವಾ ಸ್ಮಾರಕಗಳು ನಿರ್ಮಾಣ ಮಾಡ್ತಾರೆ ಇವರು. ಒಂದು
ರಾಕ್ ಕಟ್, ಇನ್ನೊಂದು ಸ್ಟ್ರಕ್ಚರಲ್ ಟೆಂಪಲ್. ಅಂದ್ರೆ ಒಂದು ರಾಕ್ ಕಟ್ ಅಂದ್ರೆ ಒಂದು ಇದಿರುತ್ತೆ ಬಂಡೆ, ಅದನ್ನ ಕೊರೆದು ದೇವಾಲಯ ನಿರ್ಮಿಸೋದು. ಸ್ಟ್ರಕ್ಚರಲ್ ಅಂತ ಹೇಳಿದ್ರೆ ಮಾಮೂಲಿ ಇಟ್ಟಿಗೆ ಗಾರೆ ಇವುಗಳನ್ನು ಬಳಸಿ ಕಟ್ಟುವಂಥದ್ದು. ಎರಡು ರೀತಿಯಲ್ಲೂ ಕೂಡ ಇವರು ದೇವಾಲಯಗಳನ್ನ ನಿರ್ಮಿಸ್ತಾರೆ. ಆ ಪಾಯಿಂಟ್ಸ್ ನಾವು ಅಲ್ಲಿ ಕವರ್ ಮಾಡ್ಬೇಕಾಗುತ್ತದೆ. ನಂತರ ಈ ದ್ರಾವಿಡ ಶೈಲಿಯಲ್ಲಿ ಗೋಪುರಗಳು ನಮ್ಗೆ ಎಲ್ಲಿ ಕಾಣಿಸುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಗೋಪುರಗಳು ದ್ರಾವಿಡ ಶೈಲಿಯ ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಗೋಪುರಗಳು ಎಲ್ಲಿ ಕಾಣಿಸಿಕೊಳ್ಳುತ್ತವೆ, ವಿಮಾನ ಎಲ್ಲಿ ಕಾಣಿಸಿಕೊಳ್ಳುತ್ತದೆ, ಅದನ್ನ ಸ್ಪೆಸಿಫಿಕ್ ಆಗಿ ನಾವು ಬರೀಬೇಕಾಗುತ್ತೆ. ಅವು ದೇವಾಲಯದ ಎಂಟ್ರನ್ಸ್ ಅಥವಾ ಪ್ರವೇಶ ದ್ವಾರದ ಮೇಲೆ ಇರುತ್ತಲ್ಲ, ಅವನ್ನು ನಾವು ಗೋಪುರ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಗರ್ಭಗುಡಿಯ ಮೇಲೆ ಇರುತ್ತಲ್ಲ, ಅವುಗಳನ್ನು ವಿಮಾನ ಅಂತ ಕನ್ಸಿಡರ್ ಮಾಡ್ತೀವಿ. ಅವುಗಳಾದ್ಮೇಲೆ ಮುಖ ಮಂಟಪ, ಅರ್ಧ ಮಂಟಪ, ಗರ್ಭಗುಡಿ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತು, ಸಭಾ ಮಂಟಪ ಎಲ್ಲಿ ಬರುತ್ತೆ ಅಂತ ಗೊತ್ತು. ಆ ಸಭಾ ಮಂಟಪದಲ್ಲಿ ಏನ್ ನಡೀತಾ ಇತ್ತು ನೀವು ಬರಬಹುದು, ಸೋಷಿಯಲ್ ಗ್ಯಾದರಿಂಗ್ಸ್ ಎಲ್ಲ ಅಲ್ಲಿ ನಡೀತಾ ಇತ್ತು. ಇಂತಹ ಲಕ್ಷಣಗಳನ್ನು ಒಳಗೊಂಡಂತಹ ದೇವಾಲಯ ನಿರ್ಮಿಸಿದಂತ ಬರೀಬೇಕಾಗಿತ್ತು. ಮತ್ತೆ ಅಲ್ಲಿ ಇಂಪಾರ್ಟೆಂಟ್ ಟೆಂಪಲ್ ಸೆಂಟರ್ಸ್ ಬರೀಬೇಕಾಗುತ್ತೆ. ನಾವು ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ವಿ ಆ ಯಾವ್ಯಾವ ಪ್ಲೇಸಸ್ ಅಲ್ಲಿ ಅವರು ದೇವಾಲಯಗಳನ್ನ ನಿರ್ಮಿಸಿದ್ರು ಅಂತ. ಜೊತೆಗೆ ಅವರು ಸ್ಕಲ್ಪ್ಚರ್ ಅಥವಾ ಚಿತ್ರಕಲೆಯನ್ನು ನಾವು ತೆಗೆದುಕೊಂಡಾಗ ನಮ್ಗೆ ಒಂದು ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಸಿತ್ತನ್ ವಸಲ್ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿ ರಾಕ್ ಕಟ್ ಟೆಂಪಲ್ ಇದೆ. ಅಲ್ಲಿ ನಮಗೆ ಅವರ ಕಾಲದ ಒಂದು ಪೇಂಟಿಂಗ್ಸ್ ಅಥವಾ ಸ್ಕಲ್ಪ್ಚರ್ ಬಗ್ಗೆ ನಮ್ಗೆ ಒಳ್ಳೆಯ ಮಾಹಿತಿ ಸಿಗುತ್ತೆ. ಆ ಸಿತ್ತನ್ ವಸಲ್ ರಾಕ್ ಕಟ್ ಟೆಂಪಲ್ ಬಗ್ಗೆ, ಪೇಂಟಿಂಗ್ಸ್ ಬಗ್ಗೆ ನಾವು ಕವರ್ ಮಾಡ್ಬೇಕಾಗುತ್ತೆ. ಆ ಸಿನಾಪ್ಸಿಸ್ ಅಲ್ಲಿ ಅದ್ರ ಬಗ್ಗೆ ಕೂಡ ಕೊಡಲಾಗಿದೆ. ಮತ್ತೆ ಅದಾದ್ಮೇಲೆ ನಾವು ಅವರ ಟೆಂಪಲ್ಸ್ ಕೆಲವನ್ನು, ನೀವು ಯಾವ್ದಾದ್ರು ಈಗ ಮಧುರೈ ಮೀನಾಕ್ಷಿ ಟೆಂಪಲ್ ಇರ್ಬೋದು, ಮತ್ತೆ ರಂಗಸ್ವಾಮಿ ಟೆಂಪಲ್, ಅಷ್ಟು ತಿರುಚನಾಪಲ್ಲಿ, ಈ ರೀತಿ ಒಂದು ಸಿನಾಪ್ಸಿಸ್ ಅಲ್ಲಿ ಕೆಲವು ಟೆಂಪಲ್ಸ್ ಅನ್ನು ಕೊಟ್ಟಿದ್ವಿ, ಅವನ್ನು ಕೂಡ ಬರೀಬೇಕಾಗುತ್ತೆ. ಇಷ್ಟನ್ನು ನಾವು ಈ ಪಾಯಿಂಟ್ ಅಲ್ಲಿ ಕವರ್ ಮಾಡಬೇಕಾಗುತ್ತದೆ. ನಂತರ ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ಮೊಘಲ್ ಕಾಂಟ್ರಿಬ್ಯೂಷನ್ ಟು ಮ್ಯೂಸಿಕ್ ಅಂತಿದೆ. ನೋಡಿ ಇಲ್ಲಿ ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ಮೊಘಲ್ ಕಾಂಟ್ರಿಬ್ಯೂಷನ್, ಅಲ್ಲಿವರೆಗೂ ಕ್ವಶನ್ ಹೋಗ್ತೀವಿ. ಅದೇ ಮ್ಯೂಸಿಕ್ ಕೇಳಿದನ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಕೇಳಿದನ, ಪೇಂಟಿಂಗ್ ಕೇಳಿದನ ನೋಡ್ಬೇಕಾಗುತ್ತೆ. ಬಹುತೇಕ ಕ್ವಶನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ಮೊಘಲ್ ಕಾಂಟ್ರಿಬ್ಯೂಷನ್ ಟು ಪೇಂಟಿಂಗ್ಸ್ ಅಂತ ಕೇಳ್ಬಿಟ್ಟಿರ್ತಾನೆ ಬಹುತೇಕ ಕ್ವಶನ್. ಕೆಲವರು ಏನಂದ್ರೆ ನಾವು ಮೊದಲೆಲ್ಲ ಪೇಂಟಿಂಗ್ ಬಗ್ಗೆ ಯಾಕಂದ್ರೆ ಜಾಸ್ತಿ ಓದಿರ್ತೀವಿ, ಪ್ರಿಲಿಮ್ಸ್ ಅಲ್ಲೂ ಓದಿರ್ತೀವಿ, ಮೊಘಲ್ಸ್ ಅಂದ ತಕ್ಷಣ ಪೇಂಟಿಂಗ್ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ, ಆ ರೀತಿ ಹೊರಟೋಗ್ತೀವಿ. ಕೆಲವರು ಏನ್ ಮಾಡ್ತಪ್ಪ, ಪೇಂಟಿಂಗ್ ಬಗ್ಗೆ ಕೊಟ್ಟಿದ್ರು, ನಾನು ಚೆನ್ನಾಗಿ ಆನ್ಸರ್ ಬರ್ದೆ ಬಟ್ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಕೇಳಿದ ಕ್ವಶನ್ ಏನು, ಮ್ಯೂಸಿಕ್. ಅದನ್ನು ನಾವು ಬಹಳ ಗಮನ ಕೊಡಬೇಕಾದ ಅವಶ್ಯಕತೆ ಇರುತ್ತೆ. ನೋಡಿ ಇಲ್ಲಿ ಮ್ಯೂಸಿಕ್ ಅಂದಾಗ ನಿಮ್ಗೆ ನೋಡಿ ಇಲ್ಲಿ ಬಹಳ ಸಿಂಪಲ್. ನಾವು ಪ್ರಿಲಿಮ್ಸ್ ಓದುವಂತ ಸಮಯದಲ್ಲಿ ಎಲ್ರೂ ಕೂಡ ಮೊಘಲ್ ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಅಕ್ಬರ್ ಇರ್ಬೋದು, ಜಹಂಗೀರ್ ಇರ್ಬೋದು, ಶಹಜಹಾನ್ ಇರ್ಬೋದು, ಔರಂಗಜೇಬ್ ಇರ್ಬೋದು, ಮೊಹಮ್ಮದ್ ಶಾ ಇರ್ಬೋದು, ಈ ಎಲ್ಲಾ ದೊರೆಗಳ ಬಗ್ಗೆ ನಿಮ್ಗೆ ಆ ಹೆಸರು ಗೊತ್ತೇ ಇರುತ್ತೆ. ಮೊಘಲ್ ಬಾದಶಾಗಳ ಬಗ್ಗೆ ಹೆಸರು ಗೊತ್ತಿರುತ್ತೆ. ಇಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಈಸಿ ಆಯ್ತು. ಒಂದು ಪಾಯಿಂಟ್ ನಾವು ಬರೀಬೇಕು ಫಸ್ಟ್ ಅಲ್ಲೇ, ಎಲ್ಲಾ ಮೊಘಲ್ ದೊರೆಗಳು ಸಂಗೀತಕ್ಕೆ ಪ್ರೋತ್ಸಾಹ ಅಥವಾ ಆಶ್ರಯ ನೀಡಿದ್ರು ಅರ್ಥ, ಎಕ್ಸೆಪ್ಟ್ ಔರಂಗಜೇಬ್. ಇಲ್ಲ ಆ ಪಾಯಿಂಟ್ ವಿಶೇಷ ಅಂದ್ರೆ ಔರಂಗಜೇಬನ್ನು ಹೊರತುಪಡಿಸಿ ಎಲ್ಲಾ ಮೊಘಲ್ ದೊರೆಗಳು ಮ್ಯೂಸಿಕ್ಗೆ ಆಶ್ರಯ ನೀಡಿದ್ರು ಅಥವಾ ಪ್ರೋತ್ಸಾಹ ನೀಡಿದ್ರು ಅಂತ ಬರೀಬಹುದು. ಇಲ್ಲಿ ನಮಗೆ ಹುಮಾಯೂನ್ ನೀಡಿದ್ದ, ಬಾಬರ್ ನೀಡಿದ್ದ, ಆ ಪಾಯಿಂಟ್ ಇಂಪಾರ್ಟೆಂಟ್ ಅಲ್ಲ. ಅಕ್ಬರ್ಗೆ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಬರ್ ಹಿಮ್ಸೆಲ್ಫ್ ಎ ಪರ್ಫಾರ್ಮರ್ ಆಫ್ ನಕ್ಕರ್, ಅಂದ್ರೆ ಅಲ್ಲಿ ಒಂದು ಸಂಗೀತ ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದನ್ನ ಆತ ಸ್ವತಃ ನುಡಿಸ್ತಾ ಇದ್ದ, ಅದೊಂದು ಪಾಯಿಂಟ್ ಬರೀರಿ. ಜೊತೆಗೆ ಇಲ್ಲಿ ಗ್ವಾಲಿಯರ್ನ ತಾನ್ಸೇನ್, ಆತನ ಬಗ್ಗೆ ಬಹಳ ಇಲ್ಲಿ ಸ್ವಲ್ಪ 2-3 ಲೈನ್ ಬರೀಬೇಕಾಗುತ್ತೆ ನೀವು. ಆತ ಯಾವ ಯಾವ ರಾಗಗಳನ್ನ ಅಭಿವೃದ್ಧಿ ಪಡಿಸಿದ, ಯಾವ ಇನ್ಸ್ಟ್ರೂಮೆಂಟ್ ಅನ್ನು ಬಳಸ್ತಾ ಇದ್ದ, ಅವುಗಳೆಲ್ಲವನ್ನು ಕೂಡ ನಾವಿಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಮತ್ತೆ ನಾವು ಜಹಂಗೀರ್ ಅಲ್ಲಿ ಯಾರಾದ್ರೂ ಇಂಪಾರ್ಟೆಂಟ್ ಮ್ಯೂಸಿಷಿಯನ್ಸ್ ಇದ್ರೆ ಒಂದ್ ಹೆಸರು, ಶಹಜಹಾನ್ ಅಲ್ಲಿ ಯಾರಾದ್ರೂ ಇಂಪಾರ್ಟೆಂಟ್ ಮ್ಯೂಸಿಷಿಯನ್ ಇದ್ರೆ ಒಂದ್ ಹೆಸರು ಬರೀಬೇಕು. ಔರಂಗಜೇಬ್ ಬಂದಾಗ ಅಲ್ಲಿ 2 ಪಾಯಿಂಟ್ ಬರೀಬೇಕಾಗುತ್ತೆ. ನೋಡಿ ಇಲ್ಲಿ ಔರಂಗಜೇಬ್ ತನ್ನ ಆಳ್ವಿಕೆಯ ಮೊದಲ 10 ವರ್ಷಗಳಲ್ಲಿ ಕೂಡ ಆತ ಒಳ್ಳೆ ಸಂಗೀತ ಪ್ರಿಯನಾಗಿದ್ದ, ವೀಣೆಯನ್ನು ಕೂಡ ನುಡಿಸ್ತಾ ಇದ್ದ ಆತ. ಈ ಪಾಯಿಂಟ್ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ವೀಣೆ, ಯಾಕಂದ್ರೆ ಔರಂಗಜೇಬ್ ಸಂಗೀತವನ್ನು ನಿಷೇಧ ಮಾಡಿದ್ದಂತೆ ನಾವು ನೋಡ್ತೀವಿ ಬುಕ್ಸ್ ಅಲ್ಲಿ. ನಾವು ಒಳ್ಳೆ ಬುಕ್ಸ್ ಅಲ್ಲಿ ನೋಡಿದಾಗ, ಆ NCERT ಬುಕ್ ಅಲ್ಲಿ ನೋಡಿದಾಗ ಮೊದಲು 10 ವರ್ಷಗಳ ಕಾಲ ಸಂಗೀತ ಪ್ರಿಯನಾಗಿದ್ದ, ವೀಣೆಯನ್ನು ಕೂಡ ನುಡಿಸುತ್ತಿದ್ದ. 10 ವರ್ಷಗಳ ನಂತರ ಅದು ಇಸ್ಲಾಂ ಧರ್ಮ ಗ್ರಂಥವಾದಂತ ಒಂದು ಶರಿಯತ್ ಅಂತ ಬರುತ್ತೆ, ಆ ಶರಿಯತ್ಗೆ ವಿರುದ್ಧ ಅಂತ ಹೇಳ್ಬಿಟ್ಟು ಅದನ್ನ ಸಂಗೀತವನ್ನು ತನ್ನ ಆಸ್ಥಾನದಲ್ಲಿ ನಿಷೇಧ ಮಾಡ್ತಾರೆ. ಆತ ನಿಷೇಧ ಮಾಡಿದ್ರು ಕೂಡ ಆ ಆಸ್ಥಾನದಲ್ಲಿದ್ದಂತ ರಾಣಿಯರು ಮತ್ತು ನೋಬಲ್ ವರ್ಗ ಇರ್ತಲ್ಲ, ಅವರು ಆಶ್ರಯ ಕೊಟ್ಟಿದ್ರು, ಅದನ್ನ ನಡ್ಸ್ಕೊಂಡು ಕೂಡ ಹೋಗ್ತಾ ಇದ್ರು. ಇದು ಒಂದು ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಲೇಟರ್ ಮೊಘಲ್ಸ್ ಅಲ್ಲಿ
ಮೊಹಮ್ಮದ್ ಶಾ ಅಂತ ಬರ್ತಾನೆ ಒಬ್ಬ. ಆ ಮೊಹಮ್ಮದ್ ಶಾ ಆತನ ಹೆಸರೇ ನೋಡಿ ರಂಗೀಲಾ ಪ್ರಿ ಅಂತ. ಆತ ಬಹಳ ಮ್ಯೂಸಿಷಿಯನ್ ಮತ್ತು ಈ ಖಯಾಲ್ ಎನ್ನುವಂತ ಸಂಗೀತ ವಾದ್ಯವನ್ನು ಕೂಡ ಆತ ಬಹಳ ಪ್ರಸಿದ್ಧಿಯನ್ನು ಪಡಿಸಿರ್ತಾನೆ. ಇಷ್ಟು ಮೊಹಮ್ಮದ್ ಶಾ ಅವರು ಕೂಡ ನಾವು ಕವರ್ ಮಾಡ್ಬೇಕಾಗ್ತದೆ. ಬಾಬರ್ನಿಂದ ಹಿಡಿದು ಮೊಹಮ್ಮದ್ ಶಾ ಅವ್ರಿಗೆ ಇಲ್ಲಿ ನೀವು ಐಡೆಂಟಿಫೈ ಮಾಡ್ಬೇಕಾದ್ರು ಅಕ್ಬರ್ದು, ಔರಂಗಜೇಬ್ದು ಸ್ವಲ್ಪ ಐಡೆಂಟಿಫೈ ಜಾಸ್ತಿ ಒತ್ತು ಕೊಡ್ಬೇಕಾಗುತ್ತೆ ಅಲ್ಲಿ. ಯಾಕಂತ ಹೇಳಿದ್ರೆ ತಾನ್ಸೇನ್ ಒಬ್ಬ, ಇನ್ನೊಬ್ಬ ಬಾಜ್ ಬಹದ್ದೂರ್ ಅಂತ ಒಬ್ಬ ಬರ್ತಾನೆ, ಯಾರು ನಮ್ಮ ಇವರ ಸಮಯದಲ್ಲಿ ಅಕ್ಬರ್ನ ಸಮಯದಲ್ಲಿ, ಆತನ ಹೆಸರು ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡಬಹುದು. ಇಷ್ಟೆಲ್ಲವನ್ನು ಕೂಡ ಇಲ್ಲಿ ಕವರ್ ಮಾಡಬೇಕಾಗುತ್ತದೆ. ನಂತರ ಇನ್ನೊಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತ ಹೇಳಿದ್ರೆ, ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರ್ಸ್ ಆಫ್ ರಾಜಸ್ಥಾನಿ ಪೇಂಟಿಂಗ್ಸ್ ಅಂತ. ನೋಡಿ, ರಾಜಸ್ಥಾನ್ ಪೇಂಟಿಂಗ್ಸ್ ಅಂದ ತಕ್ಷಣ ಇದು ನಮ್ಗೆ ಇವತ್ತು ರಾಜಸ್ಥಾನ, ಅದನ್ನು ರಾಜ್ಪುಟಾನ್ ಪೇಂಟಿಂಗ್ಸ್ ಅಂತ ಕೂಡ ಕರಿತೀವಿ. ರಾಜಸ್ಥಾನ ಅಂದ ತಕ್ಷಣ ನಿಮ್ಗೆ ಒಂದು ಅರ್ಥ ಆಗುತ್ತೆ, ಇದು ಎಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಅಭಿವೃದ್ಧಿ ಆಗಿರ್ಬೋದು ಅಂತ ಇವತ್ತಿನ ರಾಜಸ್ಥಾನ ಭಾಗದಲ್ಲಿ. ಮತ್ತೆ ಇದನ್ನು ಇಂಡಿಯನ್ ಆರಿಜಿನ್ ಅಂತ ಕೂಡ ಕರೀತಾರೆ, ಭಾರತದಲ್ಲೇ ಉಗಮವಾದಂತ ಒಂದು ಪೇಂಟಿಂಗ್ ಅಂತ. ಈ ಪೇಂಟಿಂಗ್ ಪ್ರಮುಖ ಕೇಂದ್ರಗಳ ಅಂದ ತಕ್ಷಣ ನಾವು ಈಗಾಗ ರಾಜಸ್ಥಾನ್ ಸ್ಟೇಟ್ ಬಗ್ಗೆ ಗೊತ್ತು, ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದಿದಾಗ ಎಲ್ಲಾ ಪ್ಲೇಸ್ ಬಹುತೇಕ ಗೊತ್ತಿರುತ್ತೆ ನಮ್ಗೆ. ಮೇವಾರ್ ಇರ್ಬೋದು, ಮಾರ್ವಾರ್ ಇರ್ಬೋದು, ಬಿಕನೇರ್ ಇರ್ಬೋದು, ಬುಂಡಿ, ಜೈಪುರ್, ಇವೆಲ್ಲ ನಮ್ಗೆ ಗೊತ್ತಿರುತ್ತೆ. ಇವೆಲ್ಲ ಕೂಡ ಅದು ಆ ಚಿತ್ರಕಲೆಯ ಪ್ರಮುಖ ಕೇಂದ್ರಗಳಾಗಿರುತ್ತೆ ಅಂತ ಬರೀಬಹುದು. ಈ ರಾಜಸ್ಥಾನ ಚಿತ್ರಕಲೆಯು ಯಾವ ಚಿತ್ರಕಲೆಯಿಂದ ಪ್ರಭಾವಿತವಾಗಿತ್ತು ಅಂತ ಹೇಳಿದ್ರೆ, ಒಂದು ಅಜಂತ ಮತ್ತು ಇನ್ನೊಂದು ಹಿಂದೂಯಿಸಂ. ಹಿಂದೂ ಧರ್ಮ ಮತ್ತು ಅಜಂತ ಅಂತ ಹೇಳಿದ ತಕ್ಷಣ ನಮ್ಗೆ ಅಲ್ಲಿ ಬೌದ್ಧ ಧರ್ಮ ಅಂತ ಕೂಡ ಬರುತ್ತದೆ. ಯಾಕಂದ್ರೆ ಅಜಂತ ನಾವು ನೋಡಿದಾಗ ಅಲ್ಲಿ ಹೆಚ್ಚು ಬೌದ್ಧ ಧರ್ಮೀಯ ಪೇಂಟಿಂಗ್ಸ್ ನಮ್ಗೆ ಕಂಡು ಬರುತ್ತೆ. ಈ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮದಿಂದ ಇದು ಪ್ರಭಾವಿತವಾಗಿತ್ತಂತ ಬರೀಬಹುದು. ಮತ್ತೆ ಯಾವ ಸ್ಟೈಲ್ಸ್ ಅಲ್ಲಿ ಅಂದ್ರೆ ಯಾವ ಶೈಲಿಗಳಿದ್ವು ಅಂತ ನೋಡಿದಾಗ ಇಂಪಾರ್ಟೆಂಟ್ ಆಗಿ ಜಾಸ್ತಿ ಬರುತ್ತೆ. ನಾವು ಇಂಪಾರ್ಟೆಂಟ್ ಆಗಿ 2 ಸ್ಟೈಲ್ಸ್ ಅನ್ನು ಬರಿಬೇಕಾಗುತ್ತೆ, ಶೈಲಿಗಳನ್ನು. ಒಂದು ರಾಜಸ್ಥಾನಿ ಆರ್ಟ್ ಆಫ್ ಪೇಂಟಿಂಗ್ ಸ್ಟೈಲ್, ಇನ್ನೊಂದು ಪಹಾರಿ ಆರ್ಟ್ ಆಫ್ ಪೇಂಟಿಂಗ್ ಸ್ಟೈಲ್ ಅಂತ. ನೋಡಿ, ರಾಜಸ್ಥಾನಿ ಆರ್ಟ್ ಆಫ್ ಪೇಂಟಿಂಗ್ಸ್ ನಮ್ಗೆ ಯಾವಾಗ ಹೇಳಿದ್ನಲ್ಲ, ರಾಜಸ್ಥಾನದಲ್ಲಿ ಬರುವಂತ ಜೈಪುರ್ ಇರ್ಬೋದು, ಜೋಧ್ಪುರ್ ಇರ್ಬೋದು, ಬಿಕನೇರ್, ಬುಂಡಿ, ಈ ಪ್ಲೇಸಸ್ ಪ್ರಮುಖ ಕೇಂದ್ರಗಳಾಗಿರ್ತವೆ. ಮತ್ತೆ ಮಿನಿಯೇಚರ್ ಪೇಂಟಿಂಗ್ ಗೆ ಬಹಳ ಪ್ರಮುಖ ಪ್ರಸಿದ್ಧಿಯನ್ನು ಪಡೆದಿರ್ತವೆ. ಈ ವರ್ಡ್ ಬರೀಲೇಬೇಕಾಗುತ್ತೆ, ಮಿನಿಯೇಚರ್ ಅನ್ನುವಂತ ವರ್ಡ್ ಬರೀಬೇಕಾಗುತ್ತೆ. ಅಂದ್ರೆ ಕಿರುಚಿತ್ರಗಳು ಅಂತ, ಅಂದ್ರೆ ಸ್ಮಾಲ್ ಇದಂತ. ಸ್ಮಾಲ್ ಅಂದ್ರೆ ಮಿನಿಯೇಚರ್ ಅಂತ ಹೇಳಿದ ತಕ್ಷಣ ಸ್ಮಾಲ್, ಸ್ಮಾಲ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿರುತ್ತಲ್ಲ, ಅದಕ್ಕಿಂತ ಚಿಕ್ಕದಾಗಿರುತ್ತೆ. ಆ ತರ ಚಿತ್ರಗಳನ್ನು ಇವರು ಬಿಡಿಸುತ್ತಿದ್ರು, ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ರು. ಇನ್ನೊಂದು ಪಹಾರಿ ಅಂತ ತಗೊಂಡಾಗ ಅದು ಇವತ್ತಿನ ಹಿಮಾಚಲ್ ಪ್ರದೇಶ ಬರುತ್ತಲ್ಲ, ಆ ಭಾಗದಲ್ಲಿ ಅಥವಾ ಈ ನಮ್ಮ ಹಿಮಾಲಯ ಪರ್ವತದಲ್ಲಿ ಬರುತ್ತಲ್ಲ, ಆ ಮೌಂಟೈನ್ಸ್ ಭಾಗದಲ್ಲಿ ಈ ಚಿತ್ರಕಲೆ ಅಭಿವೃದ್ಧಿ ಆಗುತ್ತದೆ. ಇಲ್ಲಿ ಅಲ್ಲಿ ಬರುವಂತಹ ಕೆಲವು ಮಾಂಡಿ ಇರ್ಬೋದು, ಗಾರ್ವಾಲ್ ಇರ್ಬೋದು, ಆ ಭಾಗದಲ್ಲಿ ಈ ಚಿತ್ರಕಲೆಯು ಬೆಳವಣಿಗೆ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಮಿನಿಯೇಚರ್ ಪೇಂಟಿಂಗ್ಸ್ ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಮತ್ತೆ ಇಲ್ಲಿ ಕೆಲವು ಕಲರ್ಸ್ ಅನ್ನು ರೆಡ್, ಎಲ್ಲೋ ಇವುಗಳನ್ನು ಬಳಸ್ಕೊಂಡು ಆ ಕಲರ್ಸ್ ಬಗ್ಗೆ ಕೂಡ ನಾವು ಬರೀಬಹುದು. ಇದು ಆದ್ಮೇಲೆ ಆ ಥೀಮ್ಸ್ ಏನಾಗಿತ್ತು, ಆ ವಸ್ತು ವಿಷಯಗಳು ಏನಾಗಿತ್ತು ಚಿತ್ರಕಲೆ ಅಂತ ತಿಳ್ಕೊಂಡು ನೋಡಿ, ಎಲ್ಲಾ ಇದ್ರಲ್ಲೂ ಕೂಡ ನೋಡಿ ಫಸ್ಟ್ ರಿಲಿಜಿಯಸ್, ಧಾರ್ಮಿಕ ಅಂಶಗಳಿರುತ್ತೆ. ಇಲ್ಲಿ ನಮ್ಮ ಹಿಂದೂ ಧರ್ಮದ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮತ್ತು ಕೆಲವು ರಾಧಾ, ಕೃಷ್ಣ, ಈ ದೇವತೆಗಳ ಮಿನಿಯೇಚರ್ ಚಿತ್ರಗಳನ್ನು ಇವರು ಬಿಡಿಸಿದ್ದಾರೆ. ಅದು ಕೂಡ ಒಂದು ಥೀಮ್ ಆಗಿತ್ತು. ಇದರ ಜೊತೆಗೆ ನೀವು ರಾಜಸ್ಥಾನ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರುವಂತದ್ದು ಏನಂತಂದ್ರೆ ಪ್ಯಾಲೇಸಸ್ ಅಥವಾ ಅರಮನೆಗಳು. ಆ ಅರಮನೆ ವಾಲ್ಸ್ ಮೇಲೆ ಇರ್ಬೋದು, ಕೋಟೆ, ಆ ಕೋಟೆಗಳ ಮೇಲೆ ಇರ್ಬೋದು. ಜೊತೆಗೆ ರಾಜರು ಅವರು ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಹಂಟಿಂಗ್ ಸೀನ್ಸ್ ಕೂಡ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಂಟಿಂಗ್ ಪೇಂಟಿಂಗ್ ಅಂತ ಬರುತ್ತೆ, ಅಂದ್ರೆ ಬೇಟೆ ಆಡುತ್ತಿರುವಂತಹ ಚಿತ್ರಗಳು ಕೂಡ ಹೆಚ್ಚಾಗಿ ಬಿಡಿಸಲಾಗಿದೆ. ಮತ್ತು ನೇಚರ್ಗೆ ಅಂದ್ರೆ ಪರಿಸರಕ್ಕೆ ಸಂಬಂಧಿಸಿದಂತಹ ಅನೇಕ ಪೇಂಟಿಂಗ್ಸ್ ಅನ್ನು ಇವರು ಬಿಡಿಸಿದ್ದಾರೆ. ಇವೆಲ್ಲಾ ಪಾಯಿಂಟ್ಸ್ ಅನ್ನು ನಾವು ಈ ಪ್ರಶ್ನೆಯಲ್ಲಿ ಕವರ್ ಮಾಡಬೇಕಾಗುತ್ತದೆ. ನಂತರ ನಮಗೆ ಇನ್ನೊಂದು ಪ್ರಮುಖ ಪ್ರಶ್ನೆ ಅಂತಂದ್ರೆ, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್ ಆಫ್ ದ ಗುಪ್ತಾ ಆರ್ಟ್ ಅಂಡ್ ಕಂಪೇರ್ ವಿತ್ ದೋಸ್ ಆಫ್ ಮೌರ್ಯನ್ ಆರ್ಟ್ ಅಂತ. ನೋಡಿ, ಇಲ್ಲಿ ಫಸ್ಟ್ ಆರ್ಟ್ ಬಗ್ಗೆ, ಗುಪ್ತರ ಬಗ್ಗೆ ನಾವು ಬರೀಬೇಕು. ಆಮೇಲೆ ಮೌರ್ಯರ ಬಗ್ಗೆ ಬರೆದು ಆ ಹೋಲಿಕೆ ಅಂಶಗಳೇನೊಂದು ಬರೀಬೇಕಾಗುತ್ತೆ.
ಆ ಹೋಲಿಕೆ ಅಂಶಗಳು ಲಾಸ್ಟ್ 3-4 ಲೈನ್ಸ್ ಬರೆದು ಕೂಡ ಸಾಕಾಗುತ್ತೆ. ಇಲ್ಲಿ ಒಂದು ರೀತಿಯಲ್ಲಿ 3 ಪ್ರಶ್ನೆಗಳು ಬರುವಂತ ಇದಿರುತ್ತೆ. ನೀವು ಗುಪ್ತರ ಇದಕ್ಕೆ ತಗೊಂಡಾಗ ಒಂದು ಬಹಳ ಇಂಪಾರ್ಟೆಂಟ್ ಆಗಿ ಗುಪ್ತರ ಕಲೆಗೆ ಹೋದಾಗ ನಮಗೆ ಇಲ್ಲಿ ಕೆಲವು ಸ್ಪೆಸಿಮೆನ್ಸ್ ಅಂದ್ರೆ ಕಲಾಕೃತಿಗಳು ದೊರೆತಿವೆ. ಅವುಗಳ ಆಧಾರದ ಅವರ ಕಲೆಯನ್ನು ನಾವು ನಿರ್ಧರಿಸಬಹುದು. ಇಲ್ಲಿ ಒಂದು ಪರಿಪೂರ್ಣ ಬುದ್ಧನ ವಿಗ್ರಹಗಳಿರ್ಬೋದು, ಮಹಾವೀರನಿಗೆ ಸಂಬಂಧಿಸಿರ್ಬೋದು, ಹಿಂದೂ ಧರ್ಮಕ್ಕೆ ಸಂಬಂಧಿಸಿರುವಂತ ಇದು ಕೆಲವು ಕಲಾಕೃತಿಗಳು ಅಂದ್ರೆ ದೇವರಿಗೆ ಸಂಬಂಧಿಸಿದ ಕಲಾಕೃತಿಗಳು ಸಿಕ್ಕಿವೆ. ಇದನ್ನು ಬರಿಬೇಕಾಗುತ್ತೆ. ಇದರ ಜೊತೆಗೆ ದೇವಾಲಯಗಳು, ಸ್ಟ್ರಕ್ಚರಲ್ ಟೆಂಪಲ್ಸ್, ಅವು ಸ್ಟ್ರಕ್ಚರಲ್ ಅಂದ್ರೆ ರಚನಾತ್ಮಕ ಟೆಂಪಲ್ಸ್. ಇಲ್ಲಿ ಇದೊಂದು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಯಾವುದೇ ರಾಕ್ ಕಟ್ ಟೆಂಪಲ್ಸ್ ಆತರ ಬರೋದಿಲ್ಲ ಯಾರಲ್ಲಿ ಗುಪ್ತರ ಕಾಲದಲ್ಲಿ. ಸ್ಟ್ರಕ್ಚರಲ್ ಟೆಂಪಲ್ಸ್ ಇಂಡಿಯಾದಲ್ಲಿ ಮೊದಲು ಸ್ಟಾರ್ಟ್ ಆಗಿದೆ ಗುಪ್ತರ ಕಾಲದಲ್ಲಿ. ಅದನ್ನು ಸ್ವಲ್ಪ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಮತ್ತೆ ಅವರು ನಾವು ಇಲ್ಲಿ ಟೆಕ್ನಾಲಜಿಯನ್ನು ಕೂಡ ಇದ್ ಮಾಡ್ಬೇಕು. ಮೆಟಲ್ ಕಾಸ್ಟಿಂಗ್ ಅಂತ ಅಂದ್ರೆ ಕಬ್ಬಿಣ ಹೆರಕ ಒಯ್ಯುವ ಟೆಕ್ನಾಲಜಿ. ಯಾಕಂತ ಹೇಳಿದ್ರೆ ನಮ್ಗೆ ಬ್ರಾಂಜ್ ಕೆಲವು ಬುದ್ಧನ ವಿಗ್ರಹಗಳು ದೊರೆತಿವೆ. ಸುಲ್ತಾನ್ಗಂಜ್ ಎನ್ನುವ ಒಂದು ಪ್ಲೇಸ್ ಅಲ್ಲಿ 7.5 ಅಡಿ ಬುದ್ಧನ ವಿಗ್ರಹ ದೊರೆತಿದೆ. ಅದನ್ನು ನಾವು ಆತ ಕಂಚಿನಲ್ಲಿ ಅಂದ್ರೆ ಅಲ್ಲಿ ಎರಕ ಹೊಯ್ಯುವಂತಹ ಆರ್ಟ್ ಕೂಡ ಅವ್ರಿಗೆ ಗೊತ್ತಿತ್ತು. ಇದರ ಜೊತೆಗೆ ಮೆಹರೋಳಿ ಸ್ತಂಭ ಇವತ್ತು ಕೂಡ ತುಕ್ಕು ಹಿಡಿದಿಲ್ಲ ನೋಡಿ, ಅದು ಅವ್ರ ಆರ್ಟ್ ಇನ್ನೊಂದು ಒಂದು ಬೆಸ್ಟ್ ಎಕ್ಸಾಂಪಲ್. ಅವನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅವುಗಳ ಜೊತೆಗೆ ಅಜಂತಾ ಪೇಂಟಿಂಗ್ಸ್ ಅನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಮಗೆ ಅಜಂತಾ ಪೇಂಟಿಂಗ್ಸ್ ತಗೊಂಡಾಗ ಅಲ್ಲಿ 1ನೇ ಮತ್ತು 17ನೇ ಗುಹೆ ತಗೊಂಡಾಗ ಕಂಪ್ಲೀಟ್ ನಮ್ಮ ಇದು ಗುಪ್ತರ ಕಾಲಕ್ಕೆ ಸಂಬಂಧಿಸಿದಂತಹ ಪೇಂಟಿಂಗ್ಸ್ ಸಿಗುತ್ತೆ. ಅವುಗಳನ್ನು ನಾವು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಮತ್ತೆ ಬಾಕ್ ಕೇವ್ಸ್ ತಗೊಂಡಾಗ ಅಲ್ಲೂ ಕೂಡ ನಮ್ಮ ಗುಪ್ತರ ಕಾಲಕ್ಕೆ ಸಂಬಂಧಿಸಿದಂತ ಎಲ್ಲ ಅಂಶಗಳು ಸಿಗ್ತಾ ಹೋಗುತ್ತೆ. ಇವನ್ ಇಲ್ಲಿ ಕವರ್ ಮಾಡಿದ್ಮೇಲೆ ಮೌರ್ಯರ ಕಲೆ ಅಂತ ನಾವು ತಗೊಂಡಾಗ ಅಲ್ಲಿ ನಾವು ಒಂದು ಸ್ತೂಪ ಮೆನ್ಷನ್ ಮಾಡಿ, ಫಿಲ್ಲರ್ಸ್, ಮತ್ತೆ ಅದರ ಕ್ಯಾಪಿಟಲ್ ಸ್ತಂಭಾಗ್ರ ಅಂತ ಬರುತ್ತೆ. ಅಂದ್ರೆ ಒಂದು ಸ್ತಂಭದ ಮೇಲೆ ಒಂದು ಪ್ರಾಣಿ ಚಿತ್ರ ಇರುವಂತ ಒಂದು ಕ್ಯಾಪಿಟಲ್ ಅನ್ನು ಬಹಳ ಇದಾಗಿ ನಿರ್ಮಾಣ ಮಾಡಿದ್ರು. ಅದನ್ನು ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಕೇವ್ಸ್ ಮತ್ತೆ ಪ್ಯಾಲೇಸ್ ಬಗ್ಗೆ ಅಲ್ಲೇ ನಮ್ಗೇನು ಆರ್ಕಿಟೆಕ್ಚರ್ ಸಿಗೋದಿಲ್ಲ. ಕೇವ್ಸ್ ಇವನ್ನೆಲ್ಲ ಮೆನ್ಷನ್ ಮಾಡಿ ಇದ್ ಮಾಡಿದ್ರೆ ಇಲ್ಲಿಗೆ ಇಷ್ಟನ್ನು ಕವರ್ ಮಾಡಿದಾಗ ನಾವು ಈ ಪ್ರಶ್ನೆಗೆ ಸಂಪೂರ್ಣ ಆನ್ಸರ್ ಆಗುತ್ತೆ. ಇದು ಆದ್ಮೇಲೆ ನಮ್ಗೆ ಕೊನೆಯ ಪ್ರಶ್ನೆ ಇದೆ. ವಾಟ್ ಆರ್ ದ ಕಾಮನಾಲಿಟೀಸ್ ಅಂಡ್ ಡಿಫರೆನ್ಸಸ್ ಬಿಟ್ವೀನ್ ನಾರ್ತ್ ಇಂಡಿಯನ್ ಅಂಡ್ ಸೌತ್ ಇಂಡಿಯನ್ ಟೆಂಪಲ್ಸ್ ಅಂತ. ಇಲ್ಲಿ ನೀವು ಫಸ್ಟ್ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಅಂದ ತಕ್ಷಣ ನಮಗೆ ಒಂದು ಜ್ಞಾಪಕ ಬರುತ್ತೆ. ಉತ್ತರ ಭಾರತ ದಕ್ಷಿಣ ಭಾರತ ದೇವಾಲಯ ಅಂದಾಗ ಕೆಲವು ಪ್ಯಾರಾಮೀಟರ್ಸ್ ಹಾಕೊಂಡ್ರೆ ಒಳ್ಳೇದು. ನಾವು ಸಿನಾಪ್ಸಿಸ್ ಅಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತ ದೇವಾಲಯ ವ್ಯತ್ಯಾಸಗಳಂತ ಹೆಡ್ಡಿಂಗ್ ಹಾಕಿ ಪ್ಯಾರಾಮೀಟರ್ಸ್ ಅಂದ್ರೆ ಒಂದು ಲೊಕೇಶನ್ ತಗೋಬಹುದು, ಯಾವ ಸ್ಥಳದಲ್ಲಿ ಇದೆ ಅಂತ. ಎರಡನೇದು ಸೆಂಟ್ರಲ್ ಟವರ್ ಅಂದ್ರೆ ಕೇಂದ್ರ ಸ್ತಂಭ, ಗೋಪುರ, ಬೌಂಡ್ರಿ ವಾಲ್ ಗಡಿ ರೇಖೆಗಳು, ಎಂಟ್ರನ್ಸ್ ಪ್ರವೇಶ ದ್ವಾರ, ಟವರ್, ಗೋಪುರ, ಪೆಡೆಸ್ಟಲ್ ಪೀಠ ಪಾದ ಅದ್ರ ಬಗ್ಗೆ. ನಂತರ ಡಿಟಿಸ್ ಅಂದ್ರೆ ದೇವತೆಗಳು, ಪರ್ಪಸ್ ಉದ್ದೇಶ. ಈ ಪಾಯಿಂಟ್ಸ್ ಎಲ್ಲ ತಗೊಂಡ್ಬಿಟ್ಟಾಗ ನಮ್ಗೆ ಈಸಿಯಾಗಿ ನೀವು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಓದ್ಕೊಂಡ್ ಬಂದ್ರೆ ಈಸಿಯಾಗಿ ನಾವು ಅವುಗಳನ್ನು ಡಿಫರೆನ್ಸಸ್ ಬರೀಬಹುದು. ಈಗ ಉತ್ತರ ಭಾರತ ಅಂದ ತಕ್ಷಣ ನಾಗರ ಸ್ಟೈಲ್ ಬರುತ್ತೆ, ದಕ್ಷಿಣ ಭಾರತ ಅಂದ ತಕ್ಷಣ ದ್ರಾವಿಡ ಸ್ಟೈಲ್ ಬರುತ್ತೆ. ಮತ್ತೆ ಉತ್ತರ ಭಾರತ ತಗೊಂಡಾಗ ಶಿಖರ ಬರುತ್ತೆ, ಇಲ್ಲಿ ನಮ್ಗೆ ವಿಮಾನ ಬರುತ್ತೆ. ಈ ರೀತಿ ಮತ್ತೆ ಬರ್ಕೊಂಡು ಬರ್ಬೋದು. ಇದಾದ್ಮೇಲೆ ನಮ್ಗೆ ಇನ್ನೊಂದು ಪ್ರಮುಖ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ವಾಮ್ಯತೆ ಅಥವಾ ಕೇಳಿದಾನೆ. ಇಲ್ಲಿ ಎಲ್ಲಾ ದೇವಾಲಯಗಳನ್ನು ಒಂದು ಪವಿತ್ರ ಭಾವನೆಯಿಂದ ನಿರ್ಮಾಣ ಮಾಡೋದು, ಸ್ಯಾಕ್ರೆಡ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಯಾಕ್ರೆಡ್ ಇದರಲ್ಲೇ ಎಲ್ಲಾ ದೇವಾಲಯ ನಿರ್ಮಾಣ ಮಾಡಿದ್ರು ಒಂದು. ಎರಡನೇದು ನೀವು ನಾರ್ತ್ ಇಂಡಿಯಾ ತಗೊಳ್ಳಿ ಅಥವಾ ದಕ್ಷಿಣ ಭಾರತ ತಗೊಳ್ಳಿ, ಇಲ್ಲಿ ದೇವಾಲಯಗಳಲ್ಲಿ ಕೆಲವು ಇದು ಸೋಷಿಯಲ್ ಗ್ಯಾದರಿಂಗ್ ಫಂಕ್ಷನ್ಸ್ ನಡೀತಾ ಇತ್ತು. ಅಲ್ಲಿ ನಡೀತಾ ಇತ್ತು, ಇಲ್ಲಿ ನಡೀತಾ ಇತ್ತು. ಅದು ಒಂದು ಸಾಮ್ಯತೆ ಬರೀಬೇಕು, ಸೋಷಿಯಲ್ ಗ್ಯಾದರಿಂಗ್ಸ್ ಅಂತ, ಸಾಮಾಜಿಕ ಕೆಲವು ಕಾರ್ಯಕ್ರಮಗಳು. ಎರಡನೇದು ಇದರ ಜೊತೆಗೆ ನಮಗೆ ಈ ಅಸೆಂಬ್ಲಿ ಹಾಲ್ ಮತ್ತು ಮಂಟಪಾಸ್ ಅಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು. ಮತ್ತೆ ಗರ್ಭಗುಡಿ ನಾವು ಎರಡು ಕಡೆ ಕೂಡ ನೋಡ್ಬೋದು. ಈ ರೀತಿ ಕೆಲವು ಸಾಮ್ಯತೆಗಳು ಇರೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇಷ್ಟು ಪಾಯಿಂಟ್ಸ್ ಅನ್ನು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ನಂತರ ನಮ್ಗೆ ಇದು ಕರೆಂಟ್ ಅಫೇರ್ಸ್ ಕ್ವಶನ್. ಡಿಸ್ಕಸ್ ದ salient features of national education policy 2020. How it ensure
ಟ್ರಾನ್ಸ್ಫಾರ್ಮೇಶನಲ್ ರಿಫಾರ್ಮ್ಸ್ ಇನ್ ಎಜುಕೇಶನ್ ಸಿಸ್ಟಮ್ ಇನ್ ದ ಕಂಟ್ರಿ ಅಂತ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿ ಇದು ದೇಶದ ಶಿಕ್ಷಣ ವ್ಯವಸ್ಥೆಯ ಪರಿವರ್ತನೆ ಸುಧಾರಣೆಗಳನ್ನು ಹೇಗೆ ಖಾತ್ರಿಗೊಳಿಸುತ್ತದೆ. ನೋಡಿ, ಇದು ಇವತ್ತು ಪ್ರಶ್ನೆ ಕೇಳಿದ್ವಿ, ಎಸ್ಸೆ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದನ್ನ ನಾವು ಇದು ಮಾಡುವಂತಿಲ್ಲ. ಇಲ್ಲಿ ಮೊದಲು ನಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇದ್ದಿದ್ದು 1986. ಅದೊಂದು ಪಾಯಿಂಟ್ ಜ್ಞಾಪಕ ಇರಬೇಕು. ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಲ್ಲ 2020ರಲ್ಲಿ. ಇದರ ಉದ್ದೇಶ ಒಂದು, ಎಲ್ಲರಿಗೂ ಕೂಡ ಶಿಕ್ಷಣ ದೊರೆಯಬೇಕು. ಎಲ್ರಿಗೂ ಕೂಡ ಶಿಕ್ಷಣ ದೊರೆಯಬೇಕಂದ್ರೆ ಎಲ್ರೂ ಕೂಡ ಶಾಲೆಗೆ ಹೋಗ್ಬೇಕೆನ್ನುವಂತ ಒಂದು ಉದ್ದೇಶ ಇದೆ. ಇದರ ಸುಸ್ಥಿರ 2030ರ ವೇಳೆಗೆ ಈ ರೀತಿಯಂತ ಎಲ್ಲರೂ ಕೂಡ ಶಾಲೆಗೆ ಹೋಗುವಂತಹ ಉದ್ದೇಶದೊಂದಿಗೆ ಇದನ್ನು ಜಾರಿಗೆ ಗೊಳಿಸಲಾಗುತ್ತದೆ. ಒಂದು ಪಾಯಿಂಟ್. ಮತ್ತೆ ಇದರಲ್ಲಿ ಏನು ಪ್ರಾವಿಷನ್ಸ್ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನಮ್ಮ ಪ್ರೈಮರಿ ಎಜುಕೇಶನ್ ತಗೊಂಡಾಗ ಇವತ್ತಿರೋದು 10+2 ಅಂತಿದೆ. 10+2 ಇದೆ. ಅದನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 5+3 5+3+3+4 ಅಂತ 15 ಇಯರ್ಸ್ ಮಾಡಿದ್ರು. ಮೊದಲು 12 ಇಯರ್ಸ್ ಇತ್ತು. ಏನ್ 15 ಇಯರ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ನೋಡಿ 5 ಅಂತ ಹಾಕಿದ್ದಾರೆ. 5 ಅಂತ ಹೇಳಿದ್ರೆ 5 ಇಯರ್ಸ್ ಅಲ್ಲಿ ಏನಿರುತ್ತೆ ಅಂತ, ಇಲ್ಲಿ ಫೌಂಡೇಶನ್ ಹಂತ ಅಂತ, ಫೌಂಡೇಶನ್ ಸ್ಟೇಜ್ ಅಂತ. ಆ 5 ಇಯರ್ಸ್ ಅಲ್ಲಿ ಮೊದಲು 3 ಇಯರ್ಸ್, ಮೊದಲು ಈ ಪ್ರೈವೇಟ್ ಸ್ಕೂಲಲ್ಲಿ ಈಗ ಪ್ರಿ KG, LKG, UKG ಅಂತ ಇದೆಯಲ್ಲ, ಅದು ಮುಂದೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಜಾರಿಗೊಳಿಸ್ತಾರೆ. ಮೊದಲ 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ ಈ ರೀತಿ ಅಂಗನವಾಡಿ ಫೌಂಡೇಶನ್ ಕೋರ್ಸ್ ಕೊಡ್ತಾರೆ ಮಕ್ಕಳಿಗೆ. ಆಮೇಲೆ ಫಸ್ಟ್ 1ನೇ ತರಗತಿ, 2ನೇ ತರಗತಿ ಅಂದ್ರೆ 5 ಆಯ್ತು. ನೆಕ್ಸ್ಟ್ 3 ಅಂದಾಗ ಏನನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 3 ಅಂದಾಗ ಇಲ್ಲಿ 3, 4, 5ನೇ ತರಗತಿ. ಆಮೇಲೆ ನಮ್ಗೆ 3 ಅಂತ ಹೇಳಿದಾನೆ 6th, 7th, 8th. ಆಮೇಲೆ ಏನ್ ಹೇಳಿದಾನೆ 4 ಅಂತ ಹೇಳಿದ್ರೆ 9th, 10th, 11th, 12th. ಇದು ಹೊಸ ಶಿಕ್ಷಣ ನೀತಿಯಲ್ಲಿರುವಂತ ಒಂದು ಸ್ಟೇಜಸ್ ಅಥವಾ ಹಂತಗಳು ಎಜುಕೇಶನ್ ಅಲ್ಲಿ. ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ 5ನೇ ತರಗತಿಯವರೆಗೆ ಮಾತೃ ಭಾಷೆಯಲ್ಲಿ ಶಿಕ್ಷಣ ಕೊಡ್ಬೇಕನ್ನೋದು ಒಂದು ವಿಚಾರ ಇದೆ. ಎರಡನೇದು ಇನ್ನೊಂದು ಏನಂತ ಹೇಳಿದ್ರೆ ನಮಗೆ 5ನೇ ತರಗತಿಯವರೆಗೆ ಇಂಗ್ಲಿಷ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ಉಳಿಬೇಕನ್ನೋದು ಇದಿದೆ. ಮತ್ತೆ ಈಗ 3ನೇ ಭಾಷೆ ಇದೆ, ಥರ್ಡ್ ಲ್ಯಾಂಗ್ವೇಜ್ ನಾವು ಹಿಂದಿ ಬಳಸ್ತಾ ಇದೀವಲ್ಲ, ಬಹುತೇಕ ಸ್ಕೂಲ್ಸ್ ಅಲ್ಲಿ ಹಿಂದಿ ಇದೆ. ಅದು ಆ ಸ್ಟೇಟ್ ಬಿಟ್ಟ ವಿಚಾರ, ರಾಜ್ಯಕ್ಕೆ ಬಿಟ್ಟ ವಿಚಾರ. ಅದು 3ನೇ ಭಾಷೆನ ಆ ರಾಜ್ಯ ಯಾವ ಭಾಷೆನ ಬೇಕಾದ್ರೂ ಅಳವಡಿಸ್ಕೋಬಹುದು. ಈ ರೀತಿಯಾದಂತ ಒಂದು ವೈಶಿಷ್ಟ್ಯತೆಗಳಿದೆ. ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ನಮಗೆ 6ನೇ ತರಗತಿಯಿಂದ 6ನೇ ತರಗತಿಗೆ ಬಂದ್ಮೇಲೆ ಇಂಟರ್ನ್ಶಿಪ್ ಅಂತ ಇರುತ್ತೆ. ಅಂದ್ರೆ ಅಲ್ಲಿಂದಾನೆ ಆರಂಭಿಸು ಯಾವುದೋ ಒಂದು ವಿಚಾರದ ಬಗ್ಗೆ. ಈಗ ಒಬ್ಬ ವಿದ್ಯಾರ್ಥಿ ಬಗ್ಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು, ಇನ್ನೊಬ್ಬರ ಬಗ್ಗೆ ಯಾವುದೋ ಸಂಗೀತದ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು, ಅದ್ರ ಬಗ್ಗೆ ಇಂಟರ್ನ್ಶಿಪ್ ಫ್ರೀ ಟೈಮ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ 6ನೇ ತರಗತಿಗೆ ಈಗ ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಆಪ್ ರೆಡಿ ಮಾಡೋದು, ಇವೆಲ್ಲವನ್ನು ಕೂಡ 6ನೇ ತರಗತಿಗೆ ಕಲಿಸುವಂತ, ಅಂದ್ರೆ ಅಲ್ಲೇ ಪಾಠ ಮಾಡುವಂತದ್ದನ್ನು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ 6th, 7th, 8th ಬಂದಾಗ ಇಲ್ಲಿ ಒಂದು ನಿಗದಿತ ಪಠ್ಯಕ್ರಮ ಬರುತ್ತೆ. ನಿಗದಿತ ಪಠ್ಯಕ್ರಮ, ಸ್ಪೆಸಿಫಿಕ್ ಲೆಸನ್ಸ್ ಬರುತ್ತೆ ಅವುಗಳ ಬಗ್ಗೆ. ಮತ್ತೆ 9, 10, 11, 12 ಬಗ್ಗೆ ಅದು ಸ್ವಲ್ಪ ಡೆಪ್ತ್ ಹೋಗುತ್ತೆ. ಅದೇ ಸಬ್ಜೆಕ್ಟ್ಸ್ ಕಂಟಿನ್ಯೂ ಆಗುತ್ತೆ, ಸ್ವಲ್ಪ ಡೆಪ್ತ್ ಹೋಗುತ್ತೆ. ಇಲ್ಲಿ 9, 10, 11, 12ನೇ ತರಗತಿಯಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಸೆಮಿಸ್ಟರ್ ಸ್ಕೀಮ್ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ವರ್ಷಕ್ಕೆ 2 ಎಕ್ಸಾಮ್ ಬರೀಬೇಕಾಗುತ್ತೆ. ಯಾವಾಗ 9th, 10th, 11th, 12th ಅಲ್ಲಿ ಆ ಸೆಮಿಸ್ಟರ್ ಸ್ಕೀಮ್ ಬರೆದಾಗ ಸೆಮಿಸ್ಟರ್ ಒಂದು ಮಾರ್ಕ್ಸ್ ಕಾರ್ಡ್, ಅಂಕಪಟ್ಟಿ ಕೊಡಲ್ಲ. 2 ಸೆಮಿಸ್ಟರ್ಗೆ ಸೇರಿ 1 ಅಂಕಪಟ್ಟಿ ಕೊಡ್ತಾರೆ. ಈ ಅಂಕಪಟ್ಟಿ ಕೊಡುವಾಗ ಕೂಡ ಆತನ ಪರ್ಫಾರ್ಮೆನ್ಸ್ ಇರುತ್ತಲ್ಲ, ಕೇವಲ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಅವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಅಂಕ ನೀಡುವಂತದ್ದು ಕೂಡ ಈಗ ಅದರಲ್ಲಿ ಆ ಅಂಶದಲ್ಲಿ ಸೇರಿಸಲಾಗಿದೆ. ಇದು ಇವತ್ತು ನಮಗೆ 5+3, 3+3+4 ಇದೆಯಲ್ಲ, ಈ ಅಂಶಗಳು ಬರುತ್ತೆ. ಜೊತೆಗೆ ನಾವು ಇವತ್ತು ಹೈಯರ್ ಎಜುಕೇಶನ್ಗೆ ಹೋದಾಗ ಮತ್ತೆ ಇನ್ನೊಂದು ಅಂಶ ಇದೆ, ಇಲ್ಲಿ ಹೇಳ್ಬೇಕಾದ್ರೆ ಕಾಂಬಿನೇಷನ್ ಇದೆ. ಇವತ್ತು ನಮ್ಗೆ ಕಾಂಬಿನೇಷನ್ ತಗೊಳ್ಳೋದು ಎಲ್ಲಿ ಬರುತ್ತೆ? SLC ಆದ್ಮೇಲೆ. SLC ಆದ್ಮೇಲೆ ವಿದ್ಯಾರ್ಥಿಗಳು ಕೆಲವರು ಸೈನ್ಸ್ ತಗೊಳ್ತಾ ಇದ್ರು, ಕೆಲವರು ಕಾಮರ್ಸ್ ತಗೊಳ್ತಾ ಇದ್ರು, ಕೆಲವರು ಆರ್ಟ್ಸ್ ತಗೊಳ್ತಾ ಇದ್ರು. ಸೈನ್ಸ್ ತಗೊಂಡ್ರೆ ಸೈನ್ಸ್ ಸಬ್ಜೆಕ್ಟ್ಸ್ ಮಾತ್ರ ಹೋಗ್ಬೇಕಾಯ್ತು, ಆರ್ಟ್ಸ್ ತಗೊಂಡ್ರೆ ಆರ್ಟ್ಸ್ ಸಬ್ಜೆಕ್ಟ್ ಮಾತ್ರ ಓದ್ಬೇಕಾಯ್ತು, ಕಾಮರ್ಸ್ ಅಥವಾ ವಾಣಿಜ್ಯ ವಿಭಾಗ ತಗೊಂಡ್ರೆ ಅವುಗಳನ್ನು ಮಾತ್ರ ಓದ್ಬೇಕಾಯ್ತು. ಈ ಹೊಸ ಶಿಕ್ಷಣ ಪದ್ಧತಿಯಲ್ಲಿ ಅದು ಇಲ್ಲ.
ಒಂದು ವೇಳೆ ನಾ ಒಂದು ವಿಜ್ಞಾನ ತಗೊಂಡಿದ್ದೀನಿ, ವಿಜ್ಞಾನ ತಗೊಂಡಿರೋ ನನ್ಗೆ ಯಾವ್ದೋ ಒಂದು ಹಿಸ್ಟ್ರಿನೋ ಎಕನಾಮಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಆಯ್ತು ಅನ್ಕೊಳ್ಳಿ, ಆ ಕಾಂಬಿನೇಷನ್ ಸೇರ್ಸಿರ್ತಾರೆ, ಅದ್ರಲ್ಲಿ ಏನಾದ್ರು ಎಕನಾಮಿಕ್ಸ್ ಹಿಸ್ಟ್ರಿ ಇತ್ತಂತ ಅದನ್ನು ಕೂಡ ಓದ್ಬೋದು. ಒಬ್ಬ ಆರ್ಟ್ಸ್ ತಗೊಂಡಂತ ವಿದ್ಯಾರ್ಥಿ ಯಾವ್ದೋ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಇಷ್ಟ ಇಲ್ಲ ಬಯಾಲಜಿ ಇಷ್ಟ ಅಂತ ಹೇಳಿದ್ರೆ ಆತನ ಒಂದು ಕಾಂಬಿನೇಷನ್ ಅಲ್ಲಿ ಅದು ಇದ್ರೆ ಬಯಾಲಜಿಯನ್ನು ಕೂಡ ತಗೊಂಡು ಓದಬಹುದು. ಇದನ್ನು ಕೂಡ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ನಂತರ ನಾವು ಕಾಲೇಜು ಶಿಕ್ಷಣ ಇದಕ್ಕೆ ಬಂದಂತ ಸಮಯದಲ್ಲಿ ಒಂದು ಈಗ 12ನೇ ತರಗತಿಯಲ್ಲಿ ಆತ ಕಡಿಮೆ ಪರ್ಸೆಂಟೇಜ್ ತಗೊಂಡಿದ್ದಾನೆ, ಹೈಯರ್ ಎಜುಕೇಶನ್ಗೆ ಸೀಟ್ ಸಿಗೋದಿಲ್ಲ ಕಾಲೇಜಲ್ಲಿ. ಆ ಸಮಯದಲ್ಲಿ ಆತ ಸೀಟ್ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಟ್ ಅಂತ ಒಂದು ಎಕ್ಸಾಮ್ ಮಾಡ್ತಾರೆ, ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದರಲ್ಲಿ ಮಾರ್ಕ್ಸ್ ಪಡ್ಕೊಳ್ತಾನೆ, ಅದನ್ನು ಮತ್ತೆ ಸೆಕೆಂಡ್ ಪಿ ಕಡಿಮೆ ಮಾರ್ಕ್ಸ್ ಪಡ್ಕೊಂಡಿರ್ತಾನೆ. ಎರಡನ್ನು ಸೇರ್ಸಾತ ಮತ್ತೆ ಹೈಯರ್ ಎಜುಕೇಶನ್ ಅಥವಾ ಕಾಲೇಜು ಶಿಕ್ಷಣಕ್ಕೆ ಆತ ಪ್ರವೇಶವನ್ನು ಪಡೆಯಬಹುದು. ಇವತ್ತು ಕಾಲೇಜ್ ಶಿಕ್ಷಣ ಹೆಂಗಿದೆ ಅಂದ್ರೆ ನಮ್ಗೆ ಡಿಗ್ರಿ ಅಂದ್ರೆ 3 ವರ್ಷ ಇತ್ತು, ಈಗ ಇವತ್ತು ಪ್ರೆಸೆಂಟ್ 3 ವರ್ಷ ಇದೆ ಒಂದು ಪದವಿ, ಇದು 4 ವರ್ಷ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ಫಸ್ಟ್ ವರ್ಷ ನೀವು ಓದ್ತೀರಾ, ಫಸ್ಟ್ ಇಯರ್ ಓದ್ತೀರಾ, ಫಸ್ಟ್ ಇಯರ್ ಡಿಗ್ರಿ ಹೋದ್ಮೇಲೆ ನಮ್ಗೆ ಏನೋ ಒಂದು ಜಾಬ್ ಸಿಕ್ತು ಹೊರಟೋಗ್ತೀವಿ ಪ್ರೈವೇಟ್ ಅಲ್ಲಿ. ಜಾಬ್ ಸಿಕ್ಕು ಹೊರಟೋದಾಗ ಆ ಫಸ್ಟ್ ಇಯರ್ ಗೆ ಸಂಬಂಧಿಸಿದಂತ ಒಂದು ಡಿಪ್ಲೊಮಾ ಅಂಕಪಟ್ಟಿ ನಮ್ಗೆ ಕೊಡ್ತಾರೆ. ಒಂದ್ ವೇಳೆ ನಾವು ಜಾಬ್ ಬಿಟ್ಬಿಡ್ತೀವಿ ಮತ್ತೆ ಓದ್ತೀವಿ ಅಂತ ಹೇಳಿದ್ರೆ ಮತ್ತೆ ನೀವು ಸೆಕೆಂಡ್ ಇಯರ್ ಸೇರ್ಕೋಬಹುದು. ಈ ರೀತಿ ಯಾವ ವರ್ಷದಲ್ಲಿ ನೀವು ಡಿಸ್ಕಂಟಿನ್ಯೂ ಮಾಡಿದ್ರೆ ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಡಿಪ್ಲೊಮಾ ಅಂತ ಕೊಡ್ತಾರೆ. ಒಂದು ವೇಳೆ ನೀವು 3 ವರ್ಷ ಪೂರೈಸಿದ್ರೆ ಪದವಿ ಪ್ರಮಾಣ ಪತ್ರ ಕೊಡ್ತಾರೆ. ಈ 4ನೇ ವರ್ಷ ಏನನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದು ಸಂಶೋಧನೆ, ರಿಸರ್ಚ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ರಿಸರ್ಚ್ಗೆ ಹೆಚ್ಚು ಗಮನ ಕೊಡ್ತಾ ಇದೆ. ನೀವೇನಾದ್ರೂ 4 ವರ್ಷ ಡಿಗ್ರಿ ಓದಿದ್ರೆ ನಿಮ್ಗೆ ರಿಸರ್ಚ್ ಅಥವಾ ಸಂಶೋಧನಾ ಪ್ರಮಾಣ ಪತ್ರ ಕೊಡ್ತಾರೆ. ನೀವು 4 ವರ್ಷ ಡಿಗ್ರಿ ಹೋದ್ಮೇಲೆ ಸ್ನಾತಕೋತ್ತರ PG ಇದೆಯಲ್ಲ, 1 ವರ್ಷ ಓದಿ ಡೈರೆಕ್ಟ್ ಆಗಿ PhD ಗೆ ಎಂಟ್ರಿ ಆಗೋದು. ಇದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನಂತರ MPhil ಇರ್ತಾ ಇತ್ತಲ್ಲ, ಅದನ್ನ ಈಗ ತೆಗೆದು ಹಾಕಿದ್ದಾರೆ ಹೈಯರ್ ಎಜುಕೇಶನ್ ಅಲ್ಲಿ. ಇದಾದ್ಮೇಲೆ ಇದರ ಜೊತೆಗೆ ನಮ್ಮ IIT-ಗಳಿದೆ ಇವತ್ತು. ಈ IIT-ಗಳಲ್ಲೂ ಕೂಡ ಕೇವಲ ಮೊದಲು ಮ್ಯಾಥಮೆಟಿಕ್ಸ್, ಸೈನ್ಸ್ ಇದಕ್ಕೆ ಸಂಬಂಧಿಸಿದಂತಹ ಮಾತ್ರ ಹೇಳ್ತಾ ಇದ್ರು. ಅಲ್ಲಿ ಇವತ್ತು ಕಲಾ ವಿಷಯಗಳು ಕೂಡ ಕಲಿಸುವಂತದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಂದ್ರೆ ಓವರ್ ಆಲ್ ಅವರು ಡೆವಲಪ್ ಆಗ್ಬೇಕೆನ್ನುವಂತ ಉದ್ದೇಶಗಳಲ್ಲಿ IIT-ಗಳಲ್ಲೂ ಕೂಡ ನಮಗೆ ಕಲಾ ವಿಷಯಗಳನ್ನ ಅಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸ್ಕೂಲ್ಸ್ ಅಥವಾ ಕಾಲೇಜುಗಳಲ್ಲಿ ಸಂಗೀತ, ಪೇಂಟಿಂಗ್ ಅಂದ್ರೆ ಚಿತ್ರಕಲೆ, ಸಾಹಿತ್ಯ ಇವುಗಳ ಅಧ್ಯಯನಕ್ಕೂ ಕೂಡ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ನಂತರ ನಮ್ಗೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಸ್ಥಾಪನೆ ಮಾಡ್ತಾರೆ. ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂದ್ರೆ UGC ಇತ್ತಲ್ಲ, ಈಗ ಯಾರು ರಿಸರ್ಚ್ ಮಾಡಿದಾಗ ಅವ್ರಿಗೆ ಸ್ಟೇಪಂಡ್ ಅಂತ ಕೊಡ್ತಾ ಇದ್ರು. ಆ ಸ್ಟೇಪಂಡ್ ಅನ್ನು ಕೊಡೋದಕ್ಕೋಸ್ಕರ ಇವತ್ತು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನು ಕೂಡ ಇವತ್ತು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಮತ್ತೆ ಇಷ್ಟು ಕೆಲವು ಲಕ್ಷಣಗಳೊಂದಿಗೆ ಇವತ್ತು ಎಜುಕೇಶನ್ ಸಿಸ್ಟಮ್ ಬರ್ತಾ ಇದೆ. ನಾವು ಈ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿದೆವು. ಇದು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪರಿವರ್ತನೆಗೆ ಖಾತ್ರಿಗೊಳಿಸುತ್ತದೆ ಅನ್ನೋದು ಇಲ್ಲಿ ಪ್ರಶ್ನೆ ಹೇಳಿದ್ದಾರೆ. ಇದು ನಾವು ನಮ್ಮ ಒಪಿನಿಯನ್ ಕೊಡ್ಬೇಕಂತ ಕ್ವಶನ್. ಒಪಿನಿಯನ್ ಕೊಟ್ಟಾಗ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಗೆ ಅವಕಾಶ ಮಾಡಿಕೊಡ್ತಾ ಇದೆ ಸ್ಟೂಡೆಂಟ್ಸ್ಗೆ. ಡಿಗ್ರಿಯಲ್ಲಿ ಮೊದಲು ನಾವೇನಾದ್ರೂ ಕಾರಣಾಂತರಗಳಿಂದ ಎಕನಾಮಿಕ್ ಪ್ರಾಬ್ಲಮ್ ಏನೇ ಇರ್ಬೋದು, 1 ವರ್ಷ ಡಿಸ್ಕಂಟಿನ್ಯೂ ಮಾಡಿದ್ರೆ ಪದವಿ ಪ್ರಮಾಣ ಪತ್ರ ನಮ್ಗೆ ಕೊಡ್ತಾ ಇರ್ಲಿಲ್ಲ, ಇವತ್ತು ಕೊಡ್ತಾರೆ. ಅದನ್ನ ನೋಡ್ಬೋದು ನೀವು. ಅಲ್ಲಿ ನಮ್ಗೆ ಒಂದು ಅವಕಾಶ ಸಿಗುತ್ತೆ. ಮತ್ತೆ ನಮ್ಗೆ ಇಲ್ಲಿ ಕಾಂಬಿನೇಷನ್ ವೈಸ್ ತಗೊಂಡಾಗ ನಾವು ಒಂದ್ಸಲಿ ಆರ್ಟ್ಸ್ ತಗೊಂಡ್ಬಿಟ್ಟು ಸೈನ್ಸ್ ಸಬ್ಜೆಕ್ಟ್ ಓದೋ ರೀತಿಯಲ್ಲಿಲ್ಲ, ಇಲ್ಲಿ ಓದ್ಬೋದು. ಈ ರೀತಿ ಮತ್ತೆ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಗೆ ಅವಕಾಶ ಕೊಟ್ಟಿರೋದ್ರಿಂದ ಮಕ್ಕಳ ಮೇಲೆ ಮತ್ತೆ ಇನ್ನೊಂದು ಹೇಳಿದರೆ 5th ಸ್ಟ್ಯಾಂಡರ್ಡ್ ವರೆಗೂ ಮಕ್ಕಳಿಗೆ ಆಕ್ಟಿವಿಟಿ ಮುಖಾಂತರ ಶಿಕ್ಷಣ ಅಷ್ಟೇ, ಬುಕ್ಸ್ ಭಾರ ಇದಿಲ್ಲ. ಅದು ಇಲ್ಲದೆ ಇರೋದ್ರಿಂದ ಮಕ್ಕಳು ಮಾನಸಿಕವಾಗಿ ಬಹಳ ಫ್ರೀ ಇರೋದ್ರಿಂದ ಅವರು ದೈಹಿಕವಾಗಿ ಸದೃಢವಾಗಿ ಬೆಳೀತಾರೆ. ಅವ್ರ ಮುಂದೆ ದೇಶಕ್ಕೆ ವಿವಿಧ ರೀತಿಯಲ್ಲಿ ಅವರು ಉಪಯೋಗವಾಗ್ತಾರೆ. ಈ ರೀತಿ ನೀವು ವಿವಿಧ ಆಯಾಮಗಳಲ್ಲಿ ನಿಮ್ಮದೇ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಬರೆದು ಇದು ಖಾತ್ರಿಗೊಳಿಸುತ್ತದೆ ಎಂಬುದನ್ನು ಬರೆಯಬಹುದು. ಯಾಕಂದ್ರೆ ಇದು ಬದಲಾವಣೆ ಅವಶ್ಯಕತೆ ಇತ್ತು ಅಂತ ಹೇಳಿದಾಗ ಅವ್ರದ್ದು ಈಗ ನಮ್ಗೆ ಯಾವ್ದು ಚಾರ್ಲ್ಸ್ ವುಡ್ ವರದಿಯಲ್ಲಿದ್ದ ಅಂಶಗಳೇ ನಮ್ಮಲ್ಲಿದ್ದು, ಹಂಟರ್ ವರದಿಯಲ್ಲಿದ್ದ ಕೆಲವು ಅಂಶಗಳು ಇನ್ನೂ ಮುಂದುವರಿತಾ ಇದ್ವು. ಬ್ರಿಟಿಷ್ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಮುಂದುವರಿತಾ ಇತ್ತು. ಇವುಗಳೆಲ್ಲ ಮತ್ತೆ ಈಗ ಗ್ಲೋಬಲೈಸೇಷನ್ ಸಮಯದಲ್ಲಿ ಅದಕ್ಕೆ ತಕ್ಕ ಎಜುಕೇಶನ್ ಇರಬೇಕು. ಅದನ್ನ ಶಿಕ್ಷಣದ ಬದಲಾವಣೆ ತರತದ್ದು ಅವಶ್ಯಕತೆ ಇದೆ. ಇದು ಮುಂದೆ ಸುಧಾರಣೆಗಳಾಗುತ್ತೆ ಅನ್ನೋದು ನೀವು ಖಾತ್ರಿಗೊಳಿಸಬಹುದು ಅಂತ ನಿಮ್ಮ ಒಪಿನಿಯನ್. ಇದು ನನ್ನ ಒಪಿನಿಯನ್. ನೀವು ಈ ರೀತಿ ಕೊಡ್ಬೋದು. ನಿಮ್ಗೆ ಏನಾದ್ರು ಬೇರೆ ಒಪಿನಿಯನ್ ಇದ್ರು ಕೂಡ ಕೊಡಬಹುದು. ಇದ್ರಲ್ಲ ಅವಕಾಶ ಇರುತ್ತೆ ಈ ಪ್ರಶ್ನೆಯಲ್ಲಿ. ನಮ್ಗೆ ಮತ್ತೆ ಕೊನೆಯ ಪ್ರಶ್ನೆ ನೋಡಿದಾಗ discuss the salient features of National Education Policy 2020, how to ensure transformational reforms in
ನಮಗೆ ಇದು ಲಾಸ್ಟ್ ಪ್ರಶ್ನೆ ಏನಂತಂದ್ರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಇತ್ತು, ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಓಕೆ, ನೀವು ಇದೆ ನೋಡಿ, ಇಲ್ಲೇ ಇದೆ. ದ ಅಮೆಂಡ್ಮೆಂಟ್ ಮೇಡ್ ಥ್ರೂ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 2020. ಇದು ಅಮೆಂಡ್ಮೆಂಟ್ ಆಗ್ತಾ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ 2020 ಹ್ಯಾಸ್ ಇಂಪ್ಯಾಕ್ಟ್ ಆನ್ ಕಂಡೀಷನ್ ಆಫ್ ಫಾರ್ಮರ್ಸ್ ಇನ್ ಕರ್ನಾಟಕ ಡಿಸ್ಕಸ್ ಅಂತ ನೋಡಿ. ಫಸ್ಟ್ ಈ ಅಮೈನ್ಮೆಂಟ್ ಅಲ್ಲಿ ಏನನ್ನು ಸೇರಿಸಿದಾರೆ ಅನ್ನೋದು ನೀವು ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಇಲ್ಲಿ ಅಮೈನ್ಮೆಂಟ್ ಅಲ್ಲಿ ಹೊಸ ಅಂಶಗಳು ಏನ್ ಸೇರಿಸಿದ್ದಾರೆ, ಆ ಹೊಸ ಅಂಶಗಳು ರೈತರ ಪರಿಸ್ಥಿತಿ ಮೇಲೆ, ಆತನ ಕಂಡೀಷನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವಾಗ ನೀವು ಆ ಕರ್ನಾಟಕ ಭೂ ಸುಧಾರಕ 2022 ಕೆಲವು ಫ್ಯಾಕ್ಟ್ಸ್ ಅನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಅಂದ್ರೆ ಇಲ್ಲಿ ಒಂದು ಹೇಳಿದರೆ, ಯಾರು ಕೃಷಿ ಬಿಟ್ಟು ಬೇರೆ ಆದಾಯದಿಂದ 25 ಲಕ್ಷ ಬರ್ತದೆ ಅವ್ರು ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಳಕ್ಕಾಗೋದಿಲ್ಲ. 25 ಲಕ್ಷಕ್ಕಿಂತ ಕಡಿಮೆ ಆದಾಯ ಬರುವವರೆಲ್ಲರೂ ಕೂಡ ಕೃಷಿ ಭೂಮಿಯನ್ನು ಕೊಂಡ್ಕೋಬಹುದು ಅನ್ನೋದು ಒಂದು ಪ್ಯಾರಾ ನಮ್ಮ ಈ ಸೆಕ್ಷನ್, ಈ ಅಮೈನ್ಮೆಂಟ್ ಸೆಕ್ಷನ್ ಅಲ್ಲಿ ಬರುತ್ತೆ. ಜೊತೆಗೆ ಇದು ಯಾವುದಕ್ಕೆ ಸಂಬಂಧ, ಮತ್ತೆ ದೇವಾಲಯ ಶಿಕ್ಷಣ ಟ್ರಸ್ಟ್ ಕೋಆಪರೇಷನ್ ಇದಕ್ಕೆಲ್ಲ ಕೋಆಪರೇಟಿವ್ ಇರುತ್ತಲ್ಲ, ಅವು ಯಾವುದಕ್ಕೂ ಇದು ಸಂಬಂಧಪಟ್ಟಿರೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತೆ ಇಲ್ಲಿ ಒಂದು ಇವತ್ತು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ ಆಕ್ಟ್ ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಯಾಕಂತ ಹೇಳಿದ್ರೆ ಇಷ್ಟೇ, ಅಂದ್ರೆ ಕೃಷಿ ಮಾಡೋರಿಂದ ಕೃಷಿ ಮಾಡದೇ ಇರೋರೇ ಹೆಚ್ಚು ಭೂಮಿಯನ್ನು ಕೊಂಡುಕೊಳ್ತಾರೆ ಅಂತ ಹೇಳ್ತಾರೆ. ಇದರಿಂದ ಏನು ಅನಾನುಕೂಲಗಳಾಗುತ್ತಂತ. ಫಸ್ಟ್ ಕೆಲವು ಅನುಕೂಲಗಳು ಆಗುತ್ತೆ. ಏನಂತ ಹೇಳಿದ್ರೆ, ಆರಂಭದಲ್ಲಿ ರೈತರ ಭೂಮಿಗೆ ಹೆಚ್ಚಿನ ಬೆಳೆ ಅಥವಾ ಒಳ್ಳೆಯ ಬೆಳೆ ಸಿಗುತ್ತೆ. ಮತ್ತು ಕೃಷಿ ಮೆಕ್ಯಾನೈಸೇಷನ್ ಅಂತ ಹೇಳಿದ್ರೆ ಯಂತ್ರೋಪಕರಣಗಳನ್ನು ಬಳಸೋದು ಹೆಚ್ಚಾಗುತ್ತದೆ. ಕೈಗಾರಿಕೆ ಮತ್ತು ಸೇವಾ ವಲಯಗಳ ಬೆಳವಣಿಗೆ ಕೂಡ ಇದು ಅವಕಾಶ ಆಗುತ್ತೆ. ಮತ್ತು ಹೊಸ ಮುಖಗಳಿಗೆ ಇಲ್ಲಿ ಅವಕಾಶ ಸಿಗುತ್ತದೆ ಅಗ್ರಿಕಲ್ಚರ್ ಅಲ್ಲಿ. ಇವು ಕೆಲವರ ಪ್ರಕಾರ ಇವು ಆಗುತ್ತಾ ಅಡ್ವಾಂಟೇಜಸ್ ಬಗ್ಗೆ ಹೇಳಿದ್ದಾರೆ. ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂತ, ಈ ಡಿಸ್ಅಡ್ವಾಂಟೇಜಸ್ ಬರೆಯುವ ಸಮಯದಲ್ಲಿ ನಾವು ಯಾರು ನಮ್ಮ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಪಾಲಿಸೀಸ್ ಇತ್ತು ಅಲ್ಲಿಗೆ ಸ್ವಲ್ಪ ಹೋದ್ರೆ ಇದಕ್ಕೆ ಅರ್ಥ ಆಗುತ್ತೆ. ಆ ಲ್ಯಾಂಡ್ ರೆವಿನ್ಯೂ ಪಾಲಿಸೀಸ್ ಏನಾಯ್ತು ಅಂತ ಹೇಳಿದ್ರೆ, ಅವಾಗ ಜಮೀನ್ದಾರಿ ಪದ್ಧತಿ ಹುಟ್ಕೊಂಡಿತ್ತು ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಅಲ್ಲಿ. ಆ ಜಮೀನ್ದಾರಿ ಪದ್ಧತಿ ಈಗ ಹೊಸ ಜಮೀನ್ದಾರಿ ಪದ್ಧತಿ ಹುಟ್ಕೊಳ್ಳುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ರೀತಿ ಹೆಚ್ಚು ಆದಾಯ ಬರುವಂತವ್ರೆ ಜಮೀನುಗಳನ್ನು ಕೊಂಡುಕೊಂಡು ಮತ್ತೆ ಜಮೀನ್ದಾರಿ ಪದ್ಧತಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಹುಟ್ಟಿಕೊಳ್ಳುತ್ತೆ ಎನ್ನುವ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸ್ಮಾಲ್ ಸ್ಕೇಲ್ ಪೆಸೆಂಟ್ಸ್ ಇರ್ತಾರಲ್ಲ, ಅವರೆಲ್ಲ ಏನಾಗ್ತಾರೆ, ರೈತರು ಒಬ್ಬ ಕೂಲಿಯಾಗಿ ಪರಿವರ್ತನೆ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ಎಕರೆ 2 ಎಕರೆ ಇರುತ್ತೆ, ಹೆಚ್ಚು ಬೆಳೆ ಕೊಡ್ತಾರೆ ಅಂತ ಮಾರಾಟ ಮಾಡ್ತಾರೆ, ನಾನು ಬೇರೆ ಮಾಡೋಂತ. ಅದು ಸಕ್ಸಸ್ ಆದಾಗ ಅದೇ ರೈತ ಅದೇ ಭೂಮಿಯಲ್ಲಿ ಕೂಲಿ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ರೈತರಿಗೆ ಆತರ ಜಮೀನ್ ಮಾರ್ಕೊಂಡ್ಮೇಲೆ ಮತ್ತೆ ಅವ್ರಿಗೆ ಸ್ಕಿಲ್ಡ್ ಇಲ್ಲದೆ ಇದ್ದ ಸಮಯದಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ಮುಂದೆ ಅವ್ರಿಗೆ ಅಥವಾ ಅನ್ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ಮತ್ತು ಇವತ್ತು ರೈತರು ದೇಶದಲ್ಲಿ ಒಂದು ಪ್ರಬಲ ಗುಂಪು, ಆ ಗುಂಪನ್ನು ದುರ್ಬಲ ಗುಂಪಾಗಿ ಪರಿವರ್ತನೆ ಮಾಡುತ್ತಿದೆ ಮುಂದೆ ಅಂತ ಕೂಡ ದೀರ್ಘಾವ ಸಮಯದಲ್ಲಿ ಇದು ದುರ್ಬಲ ಗುಂಪು, ವೀಕ್ ಸೆಕ್ಷನ್ ಆಗಿ ರೈತರು ಪರಿವರ್ತನೆ ಆಗ್ತಾರೆ ಎನ್ನುವಂತ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಯಾವಾಗ ರೈತರು ಅಲ್ಲದೆ ಭೂಮಿ ಹೋದಾಗ ಅವರೆಲ್ಲ ಇದಕ್ಕೆ ಹಾರ್ಟಿಕಲ್ಚರ್ಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಫುಡ್ ಕ್ರಾಪ್ಸ್ ಕೊರತೆ ಕೂಡ ಉಂಟಾಗ್ತಾ ಇದೆ ಅಂತ ಇನ್ನೊಂದು ರೀತಿಯಲ್ಲಿ ಅದನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲ ಕೂಡ ಅದರಿಂದ ಆಗುವಂತಹ ಡಿಸ್ಅಡ್ವಾಂಟೇಜಸ್ ಆಗ್ತಾ ಇದೆ. ಇನ್ನು ಇದಿಷ್ಟು ನಾವ್ ಹೇಳ್ತೇವೆ. ಇನ್ನ ಡಿಸ್ಅಡ್ವಾಂಟೇಜ್ ಏನೇನು ಬರ್ತಂತ ನೀವು ಇನ್ನ ಬರೀಬಹುದು. ಅದನ್ನ ಬರೆದು ಈ ರೀತಿ ಆನ್ಸರ್ ನಾವು ಡಿಸ್ಅಡ್ವಾಂಟೇಜ್ ಬರೋಕ್ ಮೊದಲು ಅಡ್ವಾಂಟೇಜಸ್ ಕೂಡ ಫ್ಯಾಕ್ಟ್ಸ್ ನೋಡಿ ಸ್ವಲ್ಪ ಬರೆದು ಡಿಸ್ಅಡ್ವಾಂಟೇಜಸ್ ಎಷ್ಟು ಕೇಳೋದ್ರಿಂದ ಹೆಚ್ಚು ಪಾಯಿಂಟ್ಸ್ ಅನ್ನು ನಾವು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಇಷ್ಟು ಇವತ್ತಿನ ಮಾಕ್ ಟೆಸ್ಟ್ ಸಂಬಂಧಿಸಿದ ಕೆಲವು ಡಿಸ್ಕಷನ್. ಈಗ ಏನಾದ್ರು ಡೌಟ್ಸ್ ಇದ್ರೆ ನೀವು ಅದನ್ನು ಅರೇಂಜ್ ಮಾಡಬಹುದು. ಸೊ ಇಲ್ಲಿವರೆಗೂ ನಿಮ್ಮ ಎಲ್ಲಾ ಈ ಟೆಸ್ಟಿನ ಎಲ್ಲಾ ಪ್ರಶ್ನೆಗಳನ್ನ ಸರ್ ಡಿಸ್ಕಸ್ ಮಾಡಿದ್ದಾರೆ. ಬೇರೆ ಯಾವುದೇ ಒಂದು ರೀತಿಯ ಡೌಟ್ಸ್ ಇದ್ರು ಕೂಡ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಒಂದು ಸ್ಪೆಸಿಫಿಕ್ ಡೌಟ್ ಇತ್ತು, ಪ್ರಶ್ನೆಗಳಿಗೆ ಕನ್ಕ್ಲೂಷನ್ ಹೇಗ್ ಬರೆಯೋದು ಅಂತ. ಅದು ಸರ್ ನಿಮ್ಗೆ ಹೇಳ್ತಾರೆ. ಎಲ್ಲಾ ಪ್ರಶ್ನೆಗಳು ಜನರಲ್ ಆಗಿ ಯಾವ ಐಡಿಯಾ ಬೇಸಿಸ್ ಮೇಲೆ ಕನ್ಕ್ಲೂಷನ್ ಬರೆಯೋದು ಅಂತ ಸರ್ ನಿಮ್ಗೆ ಒಂದು ಐಡಿಯಾ ಕೊಡ್ತಾರೆ. ಅದೇ ಟೈಮ್ಗೆ ನಿಮ್ದು ಏನೇ ಡೌಟ್ಸ್ ಇದ್ರು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ ನಾವು ಅಡ್ರೆಸ್ ಮಾಡ್ತೇವೆ. ಪ್ರಶ್ನೆಗಳಿಗೆ ಕನ್ಕ್ಲೂಷನ್ ಹೇಗ್ ಬರೆಯೋದು ಅಂತ ಒಂದು ಡೌಟ್. ಈಗ ಲಾಸ್ಟ್ ಒಂದು ಕ್ವಶನ್ ನಾವು ಹಿಸ್ಟ್ರಿಯಲ್ಲಿ ತಗೊಂಡಾಗ ಒಂದು ಲಾಸ್ಟ್ ಕ್ವಶನ್ ಇತ್ತು. ಏನಂತ ಹೇಳಿದ್ರೆ, ಒಂದು ಕ್ವಶನ್, ಉತ್ತರ ಭಾರತ ದಕ್ಷಿಣ ಭಾರತ ವ್ಯತ್ಯಾಸ ಮತ್ತು ಸಾಮ್ಯತೆ ಅಂಶಗಳು ಯಾವುವು ಅಂತ. ಅದಕ್ಕೆ ಒಂದು ಕನ್ಕ್ಲೂಷನ್ ಬರಿಬಹುದು. ಏನ್ ಬರಿಬಹುದು ಗೊತ್ತಾ? ನೋಡಿ, ಇವತ್ತು ಈ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ
ದೇವಾಲಯಗಳ ಶೈಲಿಗಳಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ಹೊಸ ಶೈಲಿ ಹುಟ್ಕೊಂತು. ಯಾವುದು? ಬೇಸರ ಶೈಲಿ. ಅದೇ ರೀತಿಯಾಗಿ ಇವತ್ತು ದಕ್ಷಿಣ ಮತ್ತು ಉತ್ತರ ಭಾರತ ದೇವಾಲಯಗಳು ನಮ್ಮ ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಇದೆಯಲ್ಲ ಇಂದಿಗೂ ಸಹ ವಿಶ್ವಕ್ಕೆ ಪರಿಚಯಿಸ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಟೂರಿಸ್ಟ್ ಬರ್ತಾರೆ, ಆ ಪ್ರವಾಸಿಗರು ಬಂದಾಗ ನಮ್ಮ ದೇವಾಲಯಕ್ಕೆ ಅವರು ಭೇಟಿ ಕೊಟ್ಟಾಗ ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಶೈಲಿ ಅವೆಲ್ಲವನ್ನು ಕೂಡ ವಿಶ್ವದ ಪ್ರವಾಸಿಗರಿಗೆ ಅವು ತಿಳಿಸಿಕೊಡ್ತವೆ. ಈ ರೀತಿ ನೀವು ಬರೀಬಹುದು. ಯಾವುದೇ ಒಂದು ಪ್ರಶ್ನೆಯ ತಿರುಳನ್ನ ಅರ್ಥ ಮಾಡ್ಕೊಂಡು ಆ ಕೊನೆಯಲ್ಲಿ ಒಂದು ಸೊಲ್ಯೂಷನ್ ಬೇಸಿಸ್ ಆಗ್ಲಿ ಅಥವಾ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡಿ ಆ ಪ್ರಶ್ನೆಗಿರೋ ಮಾರ್ಕ್ಸ್ ಬೇಸಿಸ್ ಮೇಲೆ ಕನ್ಕ್ಲೂಷನ್ ಡಿಸೈಡ್ ಮಾಡಿ, ಕನ್ಕ್ಲೂಷನ್ಗೆ ಅಂತ ತುಂಬಾ ಟೈಮ್ ವ್ಯಯ ಮಾಡ್ಬೇಡಿ ಅನ್ನೋದು ಸರ್ ಓವರ್ ಆಲ್ ಆಗಿ ಹೇಳಿದ್ದಾರೆ. ಅದೇ ರೀತಿ ಯಾವುದೇ ಒಂದು ಪ್ರಶ್ನೆ ಇದ್ರೂ ಕೂಡ ದಯವಿಟ್ಟು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ತಾ ಹೋಗಿ, ನಾವು ನಿಮ್ ಡೌಟ್ಸ್ ನೋಡ್ತಾ ಇರ್ತೀವಿ. ಟೆಕ್ನಿಕಲ್ ರೀಸನ್ಸ್ ಇಂದ ಮಂಜುನಾಥ್ ಸರ್ ಅವರ ಸೆಷನ್ ನ ಮಧ್ಯದಲ್ಲಿ ನಿಲ್ಸಿದ್ವಿ. ಮಂಜುನಾಥ್ ಸರ್ ನಮ್ ಜೊತೆ ಮತ್ತೆ ಅವೈಲೇಬಲ್ ಇದ್ದಾರೆ. ಮಂಜುನಾಥ್ ಸರ್ ಈಗ ಎಂಟೈರ್ ಟೆಸ್ಟ್ ಸೀರೀಸ್ ಮತ್ತೆ ಅದರ ಇಂಪಾರ್ಟೆನ್ಸ್ ತಿಳಿಸಿದ್ರು, ಅಲ್ಲಿಂದ ಮುಂದುವರಿಸಬೇಕು ಅಂತ ಮಂಜುನಾಥ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾವು ಎಸ್ಎ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನಿಮ್ಗೆ ಆಪ್ಷನಲ್ ತೆಗೆದ್ಮೇಲೆ ನಿಮ್ಗೆ ಒಂದು ಅಡ್ವಾಂಟೇಜಸ್ ಏನಂದ್ರೆ ಎಸ್ಎ ಮತ್ತೆ ಎಥಿಕ್ಸ್, ಸೊ ಎರಡೂ ಪೇಪರ್ ಅಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಯಾಕೆಂದ್ರೆ ಎಸ್ ಅಲ್ಲಿ ಅಪ್ ಟು 200 ವರೆಗೂ ನಿಮ್ಗೆ ಸ್ಕೋರ್ ಮಾಡೋ ಚಾನ್ಸ್, UPSC ತರ ಇಲ್ಲ ಇಲ್ಲಿ KPSC ಅಲ್ಲಿ. ಸೊ KPSC ಅಲ್ಲಿ ಏನಾಗುತ್ತೆ, ನಿಮ್ಗೆ ಅಪ್ ಟು 200 ವರೆಗೂ 215 ವರ್ಗುನು ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಅಡ್ವಾಂಟೇಜ್. ಸೊ ಅದಕ್ಕೋಸ್ಕರ ಎಸ್ ಏನ್ ಮಾಡ್ಬೇಕು ನೀವು ಅಂದ್ರೆ, ಕಂಟೆಂಟ್ ಏನೊಂದು ಜಿಯೋಗ್ರಫಿ ಆಗಿರ್ಬೋದು, ಒಂದು ಪಾಲಿಟಿ ಆಗಿರ್ಬೋದು, ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಆಗಿರ್ಬೋದು, ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆಗಿ ನೀವು ತಿಳ್ಕೊಂಡಾಗ ಸೊ ನೀವು ಅದನ್ನ ಒಂದು ಎಸ್ಎ ಒಂದು ಫಾರ್ಮ್ಯಾಟ್ ಅಲ್ಲಿ ಸ್ಟ್ರಕ್ಚರ್ ಅಲ್ಲಿ, ಸೊ ನಮ್ಮ ಟೀಮ್ ಇಂಡಿಯಾ ಫಾರ್ IAS ನಮ್ಮ ನಿಖಿಲ್ ಗೌಡ್ರು ಅಂತ ಇದ್ದಾರೆ. ಸೊ ಈ ವಿಲ್ ಡಿಸ್ಕಸ್ ಹೌ ಟು ರೈಟ್ ಹೌ ಟು ಸ್ಟ್ರಕ್ಚರ್ಡ್ ಎನ್ ಎಸ್ಎ. ಸೊ ನಾನು ಕಂಟೆಂಟ್ ವೈಸ್ ಏನ್ ನೀವು ಓದ್ಬೇಕು ಅದನ್ನ ಮಾತ್ರ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ. ಮಂಜುನಾಥ್ ಸರ್ ಮಾತಾಡಿ, ಕೇಳಿಸ್ತಾ ಇದೆ. ಇದೆ GS 1 2 3 4. ಸೊ ನೀವು ಎಥಿಕ್ಸ್ ನ ನೀಟಾಗಿ ನೋಟ್ಸ್ ಮಾಡ್ಕೊಂಡು, ಕೆಲವು ಭಗವದ್ಗೀತಾ ಅಥವಾ ವಿವೇಕಾನಂದ ಕೆಲವು ಥಿಂಕರ್ಸ್ ನ ಶ್ಲೋಕಗಳಾಗಿರ್ಬೋದು, ಅವ್ರನ್ನ ಒಂದು ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ನೀವು ನೀಟಾಗಿ ಎಥಿಕ್ಸ್ ಅನ್ನ ಕ್ಲೀನ್ ಆಗಿ ಒಂದು ಸೋರ್ಸ್ ಓದಿ, ಒಂದು ಬುಕ್ಸ್ ಓದಿ. ಸೊ ಆ ಬುಕ್ಸ್ ಇಂದ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಅದಕ್ಕೆ ನಿಮ್ಗೆ ಬೇಕಾದಂತ ಒಂದು ಸ್ಟೇಟ್ಮೆಂಟ್ಸ್, ವಿವೇಕಾನಂದ ಒಂದು ಸ್ಟೇಟ್ಮೆಂಟ್ಸ್ ಗಳಾಗಿರ್ಬೋದು, ಗಾಂಧಿ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಈ ತರ ಎಲ್ಲ ನಿಮ್ಗೆ ಏನಂದ್ರೆ ಎನ್ರಿಚ್ಮೆಂಟ್, ಭಗವದ್ಗೀತಾ ಅಲ್ಲಿ ಶ್ಲೋಕಗಳಾಗಿರ್ಬೋದು. ಸೊ ಇವೆಲ್ಲ ಬರ್ದಾಗ ನೀವೇನಾಗತ್ತೆ, ನಿಮ್ಗೆ ಎಥಿಕ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡೋ ಚಾನ್ಸಸ್ ಇದೆ. ಎಥಿಕ್ಸ್ ನೀವು ನೋಟ್ಸ್ ಮಾಡ್ಬೇಕು, ಯಾಕಂದ್ರೆ ರಿವಿಷನ್ ಮಾಡಕ್ ಅನುಕೂಲ ಆಗುತ್ತೆ. ಸೊ ಎಥಿಕ್ಸ್ ಅಲ್ಲಿ ಸ್ಕೋಪ್ ಇದೆ ನಿಮ್ಗೆ ಅಪ್ ಟು 200 ವರ್ಗೂ ಮಾರ್ಕ್ಸ್ ತೆಗೆಯೋದಕ್ಕೆ ಎಥಿಕ್ಸ್ ಅಲ್ಲಿ ಸ್ಕೋಪ್ ಇದೆ. ಸೊ ನೀವು ಎಸ್ಎ ಮತ್ತೆ ಎಥಿಕ್ಸ್ ಅಲ್ಲಿ ನೀವು ಒಳ್ಳೆ ಟಾಪ್ ಸ್ಕೋರ್ ಮಾಡಿದ್ರೆ ನೀವು ಟಾಪ್ 50 ಅಲ್ಲಿ ಬರೋ ಚಾನ್ಸಸ್ 90% ಇರತ್ತೆ. ನಾವು GS 1 2 3. ಸೊ ಈ ಪೇಪರ್ಸ್ ಹೆಂಗೆ ಅಂದ್ರೆ, ಇದರಲ್ಲಿ ಒಂದು ಸ್ಟ್ಯಾಟಿಕ್ ಟಾಪಿಕ್ಸ್ ಇರುತ್ತೆ, ಒಂದು ಡೈನಾಮಿಕ್ ಟಾಪಿಕ್ಸ್ ಇರುತ್ತೆ. ಸ್ಟ್ಯಾಟಿಕ್ಸ್ ಟಾಪಿಕ್ಸ್ ಅಂದ್ರೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಆರ್ಟ್ ಅಂಡ್ ಕಲ್ಚರು. ಈಗ ಸರ್ ಏನ್ ಡಿಸ್ಕಷನ್ ಮಾಡಿದ್ರು ಆರ್ಟ್ ಅಂಡ್ ಕಲ್ಚರ್, ಇದೆಲ್ಲ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್. ಇದು ಬುಕ್ಸ್ ಅಲ್ಲಿ ಆಲ್ರೆಡಿ ಅವೈಲಬಲ್ ಇದೆ. ಸೊ ಇದಕ್ಕೆ ನೀವು ನೋಟ್ಸ್ ಮಾಡಬೇಡಿ. ಬುಕ್ಸ್ ಅಲ್ಲಿ ಏನಿದೆ ಅದನ್ನ ಡೈರೆಕ್ಟ್, ಈ ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್ ಆಗಿರ್ಬೋದು ಅಥವಾ ಇನ್ನೊಂದು ಪಾಲಾಕ್ಷ ಆಗಿರ್ಬೋದು, ಬುಕ್ಸ್ ಅಲ್ಲಿ ಡೈರೆಕ್ಟ್ ಆಗಿದೆ. ಸಿಲೆಬಸ್ ಅಲ್ಲಿ ಏನಿದೆ ಟಾಪಿಕ್ ಸ್ಪೆಸಿಫಿಕ್ ಅಷ್ಟೇ ನೀವು ಬುಕ್ಸ್ ಅಲ್ಲಿ ಓದ್ಬೇಕಿರೋದು. ಸೊ ಅದರಲ್ಲಿ ಎಲ್ಲಾನು ಓದ್ಬೇಕಾಗಿಲ್ಲ. ನಿಮ್ಮ ಮೇನ್ ಸಿಲೆಬಸ್, ಅದಕ್ಕೆ ನೀವು ಮೇನ್ ಸಿಲೆಬಸ್ ಇಟ್ಕೊಂಡು ಮೇನ್ ಸಿಲೆಬಸ್ ಅಲ್ಲಿ ಏನಿದೆ, ಯಾವ ಟಾಪಿಕ್ಸ್ ಇದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದೇ ಟಾಪಿಕ್ ಅನ್ನ ಬುಕ್ಸ್ ಅಲ್ಲಿ ಇದ್ರೆ ಬುಕ್ಸ್ ಅಲ್ಲಿ ಓದಿ, ಅದನ್ನ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ನೋಟ್ಸ್ ಮಾಡ್ದಂಗೆನೆ ಕ್ವಶನ್ ಬರೋದಿಲ್ಲ ಅಲ್ಲಿ. ನೀವು ಬುಕ್ಸ್ ಓದಿದಾಗ ಒಂದು ವಾಸ್ಟ್ ನಾಲೆಡ್ಜ್ ಬರುತ್ತೆ. ನೀವು ಕ್ವಶನ್ಸ್ ಹೆಂಗೆ ಕೇಳಿದ್ರು, ಅಪ್ಲಿಕೇಶನ್ ಓರಿಯೆಂಟಲ್ ಕೇಳಿದ್ರು ಅಥವಾ ಅನಾಲಿಟಿಕಲ್ ಆಗಿ ಕೇಳಿದ್ರು, ನೀವು ಕ್ವಶನ್ ಆನ್ಸರ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ನೀವು ಅವೈಲಬಲ್ ಇರೋದನ್ನ ಬುಕ್ಸ್ ಅಲ್ಲಿ ಓದಿ. ಸಪೋಸ್ ನಿಮ್ಗೆ ಅವೈಲಬಲ್ ಇಲ್ಲ, ಸಪೋಸ್ ಯಾವ್ದೋ ಒಂದು ಪಬ್ಬ್ಯಾಡ್ ಅವೈಲಬಲ್ ಇರಲ್ಲ, ಒಂದು ಸೋಷಿಯಾಲಜಿ ಟಾಪಿಕ್ಸ್ ಅವೈಲಬಲ್ ಇರಲ್ಲ, ಒಂದು ಅನಿಮಲ್ ಹಸ್ಬೆಂಡ್ರಿ ಅವೈಲಬಲ್ ಇರಲ್ಲ, ಇಂಥದ್ನೆಲ್ಲ ನೀವು
ನೋಟ್ಸ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಂಡು ಇದ್ ಮಾಡಿ. ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಒಂದ್ ಕಡೆ, ಡೈನಮಿಕ್ ಸಬ್ಜೆಕ್ಟ್ಸ್ ಹೆಂಗೆ ಅಂದ್ರೆ ಇವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೊನ್ನೆ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ಮಾಡಿದ್ರು. ಈಗ ಒಂದು ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಟಾಪಿಕ್ ಇರುತ್ತೆ ಸ್ಪೇಸ್ ಅಂತ, ಹೈಪರ್ಸಾನಿಕ್ ಟೆಕ್ನಾಲಜಿ ಅಂದಾಗ ನೀವು ಈ ತರ ಲಿಂಕ್ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಓದ್ಬೇಕು. ಇವಾಗ ಯಾವ್ದು ಕಂಟೇಜಿಯಸ್ ಡಿಸೀಸಸ್ ಅಂತ ಇರುತ್ತೆ, ಸಾಂಕ್ರಾಮಿಕ ರೋಗಗಳು. ಈಗ ಕೈಸನೂರ್ ಫಾರೆಸ್ಟ್ ಡಿಸೀಸ್ ನಮ್ಮ ಕರ್ನಾಟಕದಲ್ಲಿ 100% ಈ ಸರಿ ಬರೋ ಚಾನ್ಸಸ್ ಇದೆ ಈ ತರ. ಸೊ ನೀವು ಕಾಲ ಆಜಾರ್ ಇರ್ಬೋದು ಆ ತರ. ಮತ್ತೆ ಝೂನೋಟಿಕ್ ಡಿಸೀಸಸ್, ಸಾಂಕ್ರಾಮಿಕ ರೋಗಗಳಲ್ಲಿ ಝೂನೋಟಿಕ್ ಡಿಸೀಸಸ್ ಅಂತ ಇರುತ್ತೆ. ಸೊ ಇವಾಗ ನೋಡಿ ನಮ್ ಕೊರೋನಾ ಬಂತು, ಅದೇ ರೀತಿ ಬೇರೆ ಬೇರೆ ಕಾಯಿಲೆಗಳೆಲ್ಲ ಇದೆ. ಸೊ ಇದನ್ನ ನೀವು ಹಿಂಗೆ ಕರೆಂಟ್ ರಿಲೇಟೆಡ್ ಟಾಪಿಕ್ಸ್ಗೆ ಲಿಂಕ್ ಮಾಡಿ ಓದ್ದಾಗ ಏನಾಗತ್ತೆ ನಿಮ್ಗೆ ಸೊ ಅನುಕೂಲ ಆಗತ್ತೆ. KPSC ಸಿಲಬಸ್ ನೋಡೋದಕ್ಕೆ ದೊಡ್ಡದಿದೆ, ನಮಗೂ ಸ್ಟಾರ್ಟಿಂಗ್ ಬರಿಬೇಕಾದ್ರೆ ಏನಪ್ಪಾ ಇಷ್ಟು ದೊಡ್ಡದಿದೆ ಸಿಲಬಸ್ ಅಂತೂ. ಸೊ ಬಟ್ ಅದು ನೀವು ಓದ್ತಾ ಹೋದಾಗ ತುಂಬಾ ಸಿಂಪಲ್, ತುಂಬಾ ಕಡಿಮೆ ಟೈಮ್ ಹಿಡಿಯತ್ತೆ. ಏನಂದ್ರೆ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸೆಲ್ಫ್ ಟು ಸ್ಟಡಿ ಫಾರ್ ದಿ ಮೇನ್ಸ್. ಸೊ ಬೇಜಾರ್ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಬೇಜಾರಾಗತ್ತೆ. ಸೊ ನೀವು ಬೇಜಾರ್ ಮಾಡ್ಕೋಬಾರ್ದು. ಸೊ ಓದ್ತಾ 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 ನೀವು ಸಿಲಬಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಖುಷಿ ಸ್ಟಾರ್ಟ್ ಆಗತ್ತೆ, ನಾನೆಲ್ಲ ಕಂಪ್ಲೀಟ್ ಮಾಡಿದೀನಿ ಅನ್ನೋ ತರ. ಎರಡನೇ ವಿಷಯ ನಿಮ್ಗೆ ಏನಾಗ್ಬೇಕಂದ್ರೆ, ಸೊ ನೋಟ್ಸ್ ಮಾಡಬಾರ್ದು. ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗೆ, ಡೈನಮಿಕ್ ಸಬ್ಜೆಕ್ಟ್ಸ್ಗೆ ನಿಮ್ಗೆ ಎಲ್ಲಿ ಬುಕ್ಸ್ ಅಲ್ಲಿ ಸಿಗಲ್ಲ ಅನ್ನೋದನ್ನ ನೋಟ್ಸ್ ಮಾಡ್ಬೇಕು. ಸೊ ಮೂರನೇ ವಿಚಾರ, ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಬೇಕು. ಸೊ ರಿವಿಷನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕಂದ್ರೆ, ಅಟ್ಲೀಸ್ಟ್ ಈಚ್ ಅಂಡ್ ಎವ್ರಿ ಟಾಪಿಕ್ ಮೆನ್ಷನ್ಡ್ ಇನ್ ದಿ KPSC ಸಿಲಬಸ್ ನೀವು ಅಟ್ಲೀಸ್ಟ್ ಒಂದು 20 ಪಾಯಿಂಟ್ಸ್ ಸಿನಾಪ್ಸಿಸ್ ತರ, ಒಂದು ಟಾಪಿಕ್ಗೆ 20 ಪಾಯಿಂಟ್ಸ್ ಸಿನಾಪ್ಸಿಸ್ ತರ ಬರ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಅಗೇನ್ ನೋಟ್ಸ್ ಮಾಡ್ಬೇಡಿ, ಸಿನಾಪ್ಸಿಸ್. ಸೊ ಪಾಯಿಂಟ್ ವೈಸ್. ಸೊ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋದಕ್ಕೆ ಬಹಳ ಅನುಕೂಲ ಆಗತ್ತೆ. ಮತ್ತೆ ನೀವು ಎಕ್ಸಾಮ್ ಟೈಮಲ್ಲಿ ಟೈಮ್ ಇರೋದಿಲ್ಲ ನೀವೆಲ್ಲ ಓದೋದಕ್ಕೆ. ಸುಮ್ನೆ ಒಂದು ಜಸ್ಟ್ ನಾಳೆ ಎಕ್ಸಾಮ್ ಇದೆ ಇವತ್ತು ನೈಟ್ ಸುಮ್ನೆ ಒಂದು ಆ ಸಿನಾಪ್ಸಿಸ್ ನೋಡ್ಕೊಂಡ್ರು ಸೊ ನಿಮ್ಗೆಲ್ಲ ರೀಕಾಲ್ ಆಗ್ಬಿಡತ್ತೆ. ಎಕ್ಸಾಮ್ ಹೋದಾಗ ಫಸ್ಟ್ ಏನು ಮರ್ತೋಗ್ಬಿಡತ್ತೆ, ಎಲ್ಲ ಮರ್ತೋಗ್ಬಿಟ್ಟಿದೀನಿ ಅನ್ಸತ್ತೆ. ಎಕ್ಸಾಮ್ ಹೋದಾಗ ಆಟೋಮೆಟಿಕಲಿ ನೀವು ಓದಿದ್ರೆ ಎಲ್ಲ ಈಸಿಯಾಗಿ ಬರತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್. ಮೂರನೇ ವಿಷಯ, ಇವಾಗ GS ಪೇಪರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಆಪ್ಷನಲ್ ತೆಗೆದ್ಬಿಟ್ಟಿದ್ದಾರೆ. ನಿಮ್ಗೆ ಆಪ್ಷನಲ್ ಅಲ್ಲಿ 100 ಮಾರ್ಕ್ಸ್ ಜಾಸ್ತಿ ತೆಗೆದ್ಬಿಡ್ತಾ ಇದ್ರಿ, ಅಥವಾ 75 ಮಾರ್ಕ್ಸ್ ಜಾಸ್ತಿ ತೆಗೆದ್ಬಿಡ್ತಾ ಇದ್ರಿ. ಈಗ GS ನಿಮ್ಮನ್ನ ರ್ಯಾಂಕ್ ಲಿಸ್ಟ್ ನ ಡಿಸೈಡ್ ಮಾಡೋದ್ರಿಂದ ನೀವೇನ್ ಮಾಡ್ಬೇಕಂದ್ರೆ GS ಅನ್ನ ಆಪ್ಷನಲ್ ತರ ಓದ್ಬೇಕು. ಎರಡನೇ ವಿಷಯ ಏನಂದ್ರೆ, ಚೆನ್ನಾಗಿ ಓದಿರ್ತೀರಾ, ನಿಮ್ಮ ಆನ್ಸರ್ಸ್ ತುಂಬಾ ಸಿಂಪಲ್ ಆಗಿರ್ಬೇಕು. ಸಪೋಸ್ ನಾನು ಸಖತ್ತಾಗಿ ತಿಳ್ಕೊಂಡಿದ್ದೀನಿ ಯಾವ್ದೋ ಒಂದು, ಈಗ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಫ್ ಮೋರಿಯಸ್ ತಿಳ್ಕೊಂಡಿದ್ದೀನಿ, ನಾನು ತುಂಬಾ ಕಾಂಪ್ಲಿಕೇಟ್ ಮಾಡಿದ್ರೆ ಎವ್ಯಾಲ್ಯೂಯೇಟರ್ ಕಾಂಪ್ಲಿಕೇಟೆಡ್ ಆನ್ಸರ್ಸ್ ಓದಿ ಎವ್ಯಾಲ್ಯೂಯೇಷನ್ ಮಾಡುವಂತ ಮೆಂಟಾಲಿಟಿ KPSC ಇರೋದಿಲ್ಲ. ಅಂದ್ರೆ ನಾಟ್ ಈವನ್ KPSC, in UPSC. So there are many people who are IITians, IIMs, they won't qualify mains because their answers are complicated. ಸೊ ನೀವು ತುಂಬಾ ಸಿಂಪಲ್ ಆಗಿ, ಈಗ ನಿಮ್ಮ ಆನ್ಸರ್ಸ್ ಒಂದು ಬುಕ್ಸ್ ತಗೊಂತೀರಾ, ಆ ಬುಕ್ಸ್ ತಗೊಂಡಾಗ ನಿಮ್ಗೆ ನೀಟಾಗಿ ಅರ್ಥ ಆದ್ರೆ ಬುಕ್ಸ್ ಚೆನ್ನಾಗಿದ್ಯಪ್ಪ ಅಂತ ಹೇಳ್ತೀವಿ. ಸಪೋಸ್ ಬುಕ್ಸ್ ಚೆನ್ನಾಗಿರತ್ತೆ, ತುಂಬಾ ಕಾಂಪ್ಲಿಕೇಟೆಡ್ ಇರತ್ತೆ, ಸೊ ಅದ್ ನಮ್ಗೆ ಅರ್ಥನೇ ಆಗೋದಿಲ್ಲ. ಅವಾಗ ಬುಕ್ ಚೆನ್ನಾಗಿಲ್ಲ ಅಂತೀವಿ. ಎಕ್ಸಾಂಪಲ್ ಸ್ಟಾಲರ್ ತುಂಬಾ ಚೆನ್ನಾಗಿದೆ, 5ನೇ ಸ್ಟ್ಯಾಂಡರ್ಡ್ ಬುಕ್, ನಮ್ಗೆ ಅರ್ಥ ಆಗಲ್ಲ, ಬುಕ್ ಬೇಡಪ್ಪ ಅಂತೀವಿ. ಅದೇ ಸಾವಿಂದ್ರ ಸಿಂಗ್ ಜಿಯೋಗ್ರಫಿ, ಸಕ್ಕತ್ತಾಗಿದೆ, ಸಿಂಪಲ್ ಆಗಿ ಬರ್ದೆ, ಪ್ರೆಸೆಂಟೇಶನ್ ಚೆನ್ನಾಗಿದೆ, ಅದಕ್ಕೆ ನಾವು ಇಷ್ಟಪಡ್ತೀವಿ ಬುಕ್. ಅದೇ ರೀತಿ ಒಬ್ಬ ಎವ್ಯಾಲ್ಯೂಯೇಟರ್ ನಿಮ್ಮ ಆನ್ಸರ್ಸ್ ಅನ್ನ, ಎಸ್ಪೆಷಲಿ GS ಆನ್ಸರ್ಸ್ ಅನ್ನ ಎವ್ಯಾಲ್ಯೂಯೇಷನ್ ಮಾಡ್ಬೇಕಂದಾಗ ನಿಮ್ಮ ಆನ್ಸರ್ಸು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ನಿಮ್ಮ ಪ್ರೆಸೆಂಟೇಶನ್ ಆಗಿರ್ಬೋದು ತುಂಬಾ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಹ್ಯಾಂಡ್ ರೈಟಿಂಗ್, ಸೆಕೆಂಡ್ ಪ್ರೆಸೆಂಟೇಶನ್. ಹೆಂಗಂದ್ರೆ ಹೆಡ್ಡಿಂಗ್ಸ್, ಸಬ್ ಹೆಡ್ಡಿಂಗ್ಸ್, ಫಿಗರ್ಸ್, ಫ್ಲೋ ಚಾರ್ಟ್ಸ್, ಎಲ್ಲೆಲ್ಲಿ ಅವಕಾಶ ಸಿಗತ್ತೆ ಅಲ್ಲಿ ನೀವು ಯೂಸ್ ಮಾಡ್ಬೇಕು. ಇದನ್ನ ಯಾವಾಗ್ಲೂ ಮನ್ಸಲ್ಲಿ ಇಟ್ಕೊಳ್ಳಿ. ಮತ್ತೆ ನೀವು ಕ್ವಶನ್ಸ್ ಯಾವುದನ್ನು ಬಿಡಂಗಿಲ್ಲ. ಒಂದು ಕ್ವಶನ್ ಬಿಟ್ರೆ ನಿಮ್ದು 5 ಮಾರ್ಕ್ಸ್ ಹೋಯ್ತಂತ. ಸಪೋಸ್ ಸರ್ ನನ್ಗೆ ಏನೂ ಗೊತ್ತಿಲ್ಲ ಸರ್, ಆ ಕ್ವಶನ್ ಬಗ್ಗೆ ಏನೂ ಐಡಿಯಾ ಇಲ್ಲ ಸರ್, ಏನ್ ಮಾಡೋದು? ಏನೂ ಐಡಿಯಾ ಇಲ್ಲ ಅಂದ್ರೆ ಏನಾದ್ರೂ ಒಂದು ಬರ್ದ್ಬಿಟ್ಟು ನೀವು ಓದಿ. ಏನು ಇಲ್ಲ ಅನ್ನೋ ತರ ಪ್ರಿಪರೇಷನ್ ಆಗ್ಬೇಡಿ. ಇನ್ ಕೇಸ್ ವರ್ಸ್ಟ್ ಕೇಸ್ ನಿಮ್ಗೆ ಏನೂ ಗೊತ್ತಾಗಿಲ್ಲ ಕ್ವಶನ್ಗೆ ಅಂದ್ರೆ ದಯವಿಟ್ಟು ಅದನ್ನ ಖಾಲಿ ಬಿಟ್ಟು ಬರಬಾರ್ದು. KPSC ಅಲ್ಲಿ ನಿಮ್ಗೆ ವರ್ಡ್ ಲಿಮಿಟ್ ಕೊಟ್ಟಿರ್ತಾರೆ, 200 ಲಿಮಿಟ್ಸ್ ಅಥವಾ 150. ಜಾಸ್ತಿ ಬರ್ದ್ರೆ ನಿಮ್ಗೆ ಯಾರು ಕೌಂಟ್ ಮಾಡೋದಿಲ್ಲ, ಕಡಿಮೆ ಅಂತೂ ಬರಿಬೇಡಿ. ಸೊ ಯು ರೈಟ್ 250 ಮಾರ್ಕ್ಸ್, ಸೊ 250 ವರ್ಡ್ಸ್, ನೋ ಇಶ್ಯೂಸ್. ಸೊ ಆ ತರ. ಮತ್ತೆ ಇನ್ನೊಂದ್ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಚೆನ್ನಾಗಿ ಬರ್ಕೊಂಡ್ ಕೂತ್ಬಿಡ್ತೀರಾ 5 ಕ್ವಶನ್ಸ್, ಸಖತ್ತಾಗಿ ಗೊತ್ತಿದೆ ಅದೆಲ್ಲ ಬರ್ದ್ ಬಿಡ್ತೀರಾ. ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರಿ, ಯು ರಶ್ ಟುವರ್ಡ್ಸ್ ಕಂಪ್ಲೀಟಿಂಗ್ ದಿ ಟೈಮ್ ಆಗೋಯ್ತು ಆ ತರ ಮಾಡ್ಬಾರ್ದು. ಆದಷ್ಟು ಎಲ್ಲಾ ಕ್ವಶನ್ಗೂ ಈಕ್ವಲ್ ಟೈಮಿಂಗ್ಸ್ ಕೊಡೋ ತರ ನೀವು ಪ್ರಿಪೇರ್ ಆಗ್ಬೇಕು. ಅವಾಗ ಏನಾಗುತ್ತೆ, ನಿಮ್ದು ಎಲ್ಲಾ ಕ್ವಶನ್ಸ್ಗೂ ಈಕ್ವಲ್ ವೇಟೇಜ್, ಈಕ್ವಲ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ. ಮತ್ತೆ ಹೆಡ್ಡಿಂಗ್ಸ್ ಅಥವಾ ಏನೇ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಎವ್ಯಾಲ್ಯೂಯೇಟರ್ಸ್ಗೂ ಖುಷಿ ಪಡ್ತಾನೆ ನಿಮ್ದು ಎವ್ಯಾಲ್ಯೂಯೇಷನ್. ಅದರಲ್ಲಿ ನಿಮ್ಗೆ ಮಿನಿಮಮ್ ನನ್ನ ಪ್ರಕಾರ 50 ಮಾರ್ಕ್ಸ್ ನಿಮ್ಮ ಪ್ರೆಸೆಂಟೇಷನ್ ಇಂದ ಮಾರ್ಕ್ಸ್ ಬರುತ್ತೆ. ಸೊ ನಾವೆಲ್ಲ ಸೇರಿ ಸರಿ ಟೆಸ್ಟ್ ಸೀರೀಸ್ ಮಾಡಿ 15ಗೆ
ಸೊ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಆಲ್ಮೋಸ್ಟ್ 70% ಆಫ್ ದ ಕ್ವಶನ್ಸ್ ಹ್ಯಾವ್ ರಿಪೀಟೆಡ್. ಅಂಡ್ ನಮ್ಮ ಸ್ಟೂಡೆಂಟ್ಸ್ ಏನಾಗಿತ್ತು, ಫಸ್ಟ್ ಸ್ಟಾರ್ಟಿಂಗು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಕ್ಕಿಲ್ಲ, ಏನೇನೋ ಬರೆಯೋರು. ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇ ಇಂಪ್ರೂವ್ಡ್ ಎಲ್ಲ. ನಾವು ಈ ತರ ಆನ್ಸರ್ಸ್ ಬರಿತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ತರ ಆನ್ಸರ್ಸ್ ನ ಬರೆದು ಆ ತರ ಈ ಟೆಸ್ಟ್ ಸೀರೀಸ್ ನ ನಾವು ಡಿಸೈನ್ ಮಾಡಿರೋದು. ಸೊ ನೋಡಿ, KPSC ಅಲ್ಲಿ 21 ಕ್ವಶನ್ ಇರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಸೊ 7 7 7 7 3 21 ಕ್ವಶನ್ಸ್. ನಾವಿಲ್ಲಿ 1.5 hour ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ 2 ಕ್ವಶನ್ ಜಾಸ್ತಿ ಕೊಡ್ತಾ ಇದೀವಿ. ದಯವಿಟ್ಟು ಇವ್ರೇನಪ್ಪ 2 ಕ್ವಶನ್ ಜಾಸ್ತಿ ಕೊಟ್ಟಿದ್ದಾರೆ, ನಮ್ಗೆ ಬರೆಯಕ್ ಆಗೋದಿಲ್ಲ, ಟೈಮ್ ಇಲ್ಲ, ಈ ತರ ಅನ್ಕೊಂಬೇಡಿ. ದೇರ್ ಇಸ್ ಎ ಪರ್ಪಸ್ ಇನ್ ಆಸ್ಕಿಂಗ್ 2 ಎಕ್ಸ್ಟ್ರಾ ಕ್ವಶನ್ಸ್. ನೀವ್ ಏನಾಗತ್ತೆ, ಫಸ್ಟ್ ಟೆಸ್ಟ್ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ಬರೆಯೋದಕ್ಕೆ. ಯಾಕೆಂದ್ರೆ ಮೆಂಟಾಲಿಟಿ ಅರ್ಥ ಆಯ್ತಲ್ಲ, ಮನುಷ್ಯನ ಒಂದು ಆ ಮೆಂಟಾಲಿಟಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ 4-5 ಟೆಸ್ಟ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀರಾ. ಸೊ ಎಲ್ಲಾ ಕ್ವಶನ್ಸ್ ಬರೀಬೇಕು. ಅಕಸ್ಮಾತ್ ಈವನ್ ನಮ್ ಟೆಸ್ಟ್ ಸೀರೀಸ್ ಅಲ್ಲಿ ಒಂದ್ ಕ್ವಶನ್ ಬರೆಯಕ್ ಆಗಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಫಿಲ್ಅಪ್ ಮಾಡಿ. ಏನೋ ನೀವು ಓದಿರೋ ಅಂತದನ್ನ ಫಿಲ್ಅಪ್ ಮಾಡಿ. ಒಟ್ಟು ಏನಂದ್ರೆ ಟೆಸ್ಟ್ ಸೀರೀಸ್ ಅಲ್ಲಿ ಸ್ಪೀಡ್ ಪಿಕಪ್ 2 ಕ್ವಶನ್ ಕೊಟ್ಟಿರೋದ್ರಿಂದ ನೀವು 13 ಕ್ವಶನ್ಸ್ ಬರೋದ್ರಿಂದ ನಿಮ್ಮ ಸ್ಪೀಡ್ ಪಿಕಪ್ ಆಗತ್ತೆ. ಆ ಸ್ಪೀಡ್ ಪಿಕಪ್ ಆಗೋ ಟೈಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ. ಆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯೋ ಟೈಮ್ ಅಲ್ಲಿ ನೀವು ಹೆಡ್ಡಿಂಗ್ಸ್, ಸಬ್ ಹೆಡ್ಡಿಂಗ್ಸ್, ಪ್ರೆಸೆಂಟೇಷನ್ ಅಥವಾ ಇದಕ್ಕೆಲ್ಲ ಕೊಡ್ತೀರಾ. ಸೊ ಕಂಟೆಂಟ್ ಬರೀತೀರಾ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಲಾಸ್ಟ್ ಅಲ್ಲಿ ನಾವು ಕಾಂಪ್ರಿಹೆನ್ಸಿವ್ ಟೆಸ್ಟ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಎಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಷ್ಟೇ ಕ್ವಶನ್ಸ್ ಕೊಡ್ತೀವಿ. ಅವಾಗ ಯು ಫೀಲ್ ರಿಯಲಿ ವೆರಿ ಹ್ಯಾಪಿ. ಯಾಕೆಂದ್ರೆ ನೀವು ಎಕ್ಸ್ಟ್ರಾ ಬರೀತಿದ್ದ ಒಂದು ಮೈಂಡ್ ಸೊ ಕಡಿಮೆ ಬರಿ ಅಂತ ಇದ್ದಾಗ ನಿಮ್ಗೆ ಒಂದು ಅವಕಾಶ ಸಿಗತ್ತೆ, ನೀವು ಇನ್ನೂ ಚೆನ್ನಾಗಿ ಬರೀತೀರಾ. ಅದರಿಂದ ಈ ಟೆಸ್ಟ್ ಅನ್ನ ತುಂಬಾ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದೀವಿ. ಸೊ ಕ್ವಶನ್ಸ್ ಅಷ್ಟೇನೆ, ನಾವು ಹೋದ್ಸರಿ ಟೆಸ್ಟ್ ಸೀರೀಸ್ ಮಾಡಿದಂತ ಕ್ವಶನ್ಸ್ ಅನ್ನ ನಿಮ್ಗೆ ಕೊಡ್ತೀವಿ. ಸೊ ಆ ಕ್ವಶನ್ಸ್ ಅನ್ನ ಬಿಟ್ಟು ನಾವು ಇಲ್ಲಿ ಕ್ವಶನ್ಸ್ ಅನ್ನ KPSC ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡು ಸ್ವಲ್ಪ KPSC ಗಿಂತ ಒಂದು ಅಬೋವ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ಕೇಳಿದೀವಿ. ಯಾಕೆಂದ್ರೆ ನೀವು ಆ ಸ್ಟ್ಯಾಂಡರ್ಡ್ ಪ್ರಿಪೇರ್ ಆದ್ರೆ ಯು ಕ್ಯಾನ್ ರೈಟ್ ಎನಿ ಆಫ್ ದ ಕ್ವಶನ್ಸ್ ಆಸ್ಕ್ಡ್ ಬೈ ದಿ KPSC. ಸೊ ಅದಕ್ಕೋಸ್ಕರ ನಾವು ಆತರ ಒಂದ್ ಸ್ವಲ್ಪ ಈಕ್ವಲ್ ಆರ್ ಲಿಟಲ್ ಅಬೋವ್ ದಿ KPSC ಸ್ಟ್ಯಾಂಡರ್ಡ್ಸ್ ನ ಕ್ವಶನ್ಸ್ ಕೇಳಿದೀವಿ. ಮತ್ತೆ ತುಂಬಾ ಸಿನಾಪ್ಸಿಸ್ ಆಗಿರ್ಬೋದು ಎಲ್ಲ ನಮ್ಮ ಒಂದು ಟೀಮ್ ಇಂಡಿಯಾ ಫಾರ್ IAS. ಸೊ ದೇ ಡಿಸೈನ್ ವೆರಿ ಕೇರ್ಫುಲಿ. ಸೊ ನಿಮ್ಗೆ ಏನೇ ಇಶ್ಯೂಸ್ ಇದ್ರು ನಮ್ಮ ಟೀಮ್ ಇಂಡಿಯಾ ಫಾರ್ IAS ಇಂಡಿವಿಜುವಲಿ ದೇ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಅಂಡ್ ಅವರ್ ಓನ್ಲಿ ಮೋಟೋ ಈಸ್ ಯು ಗೆಟ್ ಇನ್ ಟು ದಿ interview. That is our motto. So nothing else. ಸೊ ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ ಚಾಟ್ ಬಾಕ್ಸ್ ಹಾಕಿ. ಸೊ ವಿ ವಿಲ್ ರೆಡಿ ಟು ಕ್ಲಾರಿಫೈ ಎನಿ ಟೈಮ್. ಸೊ ಇಂಡಿವಿಜುವಲಿ ವಿ ವಿಲ್ ಟಚ್ ವಿತ್ ಸ್ಟೂಡೆಂಟ್ಸ್. ಸೊ ವಿ ವಿಲ್ ಕ್ಲಾರಿಫೈ. ಸೊ SA ನಿಖಿಲ್ ಗೌಡ ಸರ್ ಇದಾರೆ. ಸೊ ಬೇರೆ ಏನೇ ಒಂದು ಇಶ್ಯೂಸ್ ಇದ್ರು ನಿಮ್ಗೆ, ಸೊ ಎವ್ರಿಬಡಿ ದೇ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಧ್ಯದಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆದ್ರೂ ಕೂಡ ಲಾಸ್ಟ್ ವರೆಗೂ ಕಾದು ಟೆಸ್ಟ್ ಸೀರೀಸ್ ನ ಮೂಲ ಉದ್ದೇಶಗಳನ್ನಾಗ್ಲಿ ಅಥವಾ ವೈ ಇಸ್ ದಟ್ ವಿ ಹವ್ ಡಿಸೈನ್ ದಿ ಟೆಸ್ಟ್ ಸೀರೀಸ್ ಇನ್ ದಿಸ್ ಮ್ಯಾನರ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ರಿಕ್ವೆಸ್ಟ್ ಒಂದೇ, ದಯವಿಟ್ಟು ನಿಮ್ಮೆಲ್ಲಾ ಸ್ನೇಹಿತರಿಗೆ ತಿಳಿಸಿ, ಯಾರ್ಯಾರು UPSC ಪ್ರಿಪೇರ್ ಆಗ್ತಾ ಇರ್ತಾರೆ, UPSC ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ, ಅವರು ಸೀರಿಯಸ್ ಆಗಿ UPSC ಪ್ರಿಲಿಮ್ಸ್ ಪ್ರಿಪೇರ್ ಆಗ್ಲಿ. UPSC ಪ್ರಿಲಿಮ್ಸ್ ಆದ್ಮೇಲೆ ನಂತರ ಈ ಟೆಸ್ಟ್ ಸೀರೀಸ್ ಕೂಡ ಜಾರಿಯಲ್ಲಿರುತ್ತೆ. ಈ ಟೆಸ್ಟ್ ಸೀರೀಸ್ ಅವರು ಕೂಡ ತಗೊಳ್ಬಹುದು. ಈಗ ಯಾರು ಎಕ್ಸ್ಕ್ಲೂಸಿವ್ಲಿ KPSC ಪ್ರಿಪೇರ್ ಆಗ್ತಾ ಇದ್ದೀರಾ, ಕಂಪ್ಲೀಟ್ ಇದೇ ಶೆಡ್ಯೂಲ್ ನ ನಿಮ್ಮ ಸ್ಟಡಿ ಶೆಡ್ಯೂಲ್ ಅಂತ ಮಾಡ್ಕೊಂಡು ಸರ್ ತಿಳಿಸಿದ ಹಾಗೆ ನಿಮಗೆ ಸ್ಟ್ರೈನ್ ಅನ್ಸಿದ್ರು ಕೂಡ ಧೃತಿಗೆಡದೆ ದಯವಿಟ್ಟು ಓದಿ. ನಿಮ್ಮ ಪ್ರತಿಯೊಂದು ಪೇಪರು ಕೂಡ ಇಂಡಿವಿಜುವಲ್ ಆಗಿ ಇವ್ಯಾಲ್ಯೂಯೇಟ್ ಆಗುತ್ತೆ. ಇವ್ಯಾಲ್ಯೂಯೇಟ್ ಆಗಿದ್ದ ಪೇಪರ್ಸ್ ನ ನಾವು ಮತ್ತೆ ಅಪ್ಲೋಡ್ ಮಾಡ್ತೀವಿ. ಆಗ ನಿಮಗೆ ಅದರಲ್ಲಿ ಕಮೆಂಟ್ಸ್ ಇರುತ್ತೆ, ನೀವು ಬರ್ದಿರೋ ಆನ್ಸರ್ಸ್ ಅಲ್ಲಿ ಯಾವ ರೀತಿ ತಪ್ಪುಗಳಿವೆ ಏನು ಅನ್ನೋದು ನಾವು ಅಲ್ಲಿ ತೆಗೆದು ಹೇಳಿರ್ತೀವಿ. ನೀವು ಪರ್ಸನಲ್ ಆಗಿ ಬಂದು ನಮ್ಮನ್ನ ಭೇಟಿ ಮಾಡ್ಬೇಕು ಅಂತಿದ್ರೆ, 1-to-1 ಡಿಸ್ಕಷನ್ ಮಾಡ್ಬೇಕು ಅಂತಿದ್ರೆ ಅದಕ್ಕೂ ಕೂಡ ಅವೈಲಬಿಲಿಟಿ ಇದೆ. ಸ್ವಲ್ಪ ಸಿಚುವೇಶನ್ಸ್ ಈಸ್ ಔಟ್ ಆಗಿದ ತಕ್ಷಣ ನೀವು ಎಲ್ಲಿ ನಮ್ಮನ್ನ ಭೇಟಿ ಮಾಡ್ಬೋದು, ಹೇಗೆ ನಾವು ನಿಮ್ಗೆ 1-to-1 ಡಿಸ್ಕಷನ್ಸ್ ಮಾಡ್ತೀವಿ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನಾವು ನಿಮಗೆ ಕೊಡ್ತೀವಿ. ಈಗ ಕೆಲವರು ನನಗೆ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿ ಬರೆಯಕ್ ಆಗ್ತಾ ಇಲ್ಲ, ನಾನು ಇಲ್ಲೇ ಸುತ್ತಮುತ್ತ ಇದೀನಿ ಬರೀತೀನಿ ಅನ್ನೋರು ಇದ್ರೆ ದಯವಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ನಿಮ್ಮ ಹತ್ರ ಇದೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೇಗೆ ಅಂತ ನಾವು ತಿಳಿಸ್ತೀವಿ. ಇಲ್ಲಿವರೆಗೂ ಎಲ್ರು ಕೂಡ ಕಂಪ್ಲೀಟ್ ಐಡಿಯಾ ಇಂದ ನಿಮ್ಮ ಟೆಸ್ಟ್ ಸೀರೀಸ್ ಯಾಕೆ ಈ ತರ ಇದೆ ಅಂತ ಎಲ್ಲ ತಿಳ್ಕೊಂಡಿದ್ದೀರಾ. ಫಸ್ಟ್ ಟೆಸ್ಟ್ ಬರೀದೇ ಇರೋರು ಯಾರಾದ್ರೂ ಇದ್ರೆ ದಯವಿಟ್ಟು ಆನ್ಲೈನ್ ಅಲ್ಲಿ ಪೇಪರ್ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡಿ ಟೆಸ್ಟ್ ಬರೀರಿ. ಒಂದು ಡೌಟ್ ಇದೆ, 10th question, how to address the commonalities between Maurya and Gupta art. ಸರ್ ಅದನ್ನ ಅಡ್ರೆಸ್ ಮಾಡ್ತಾರೆ. ನೋಡಿ, ನೀವು ಗುಪ್ತ ಮತ್ತು ಮೌರ್ಯರ ಆ ಕಲೆ ಬಗ್ಗೆ ಅಥವಾ ಆರ್ಟ್ ಬಗ್ಗೆ ಇರುವಂತ ಕೆಲವು ಸಾಮ್ಯತೆಗಳ ಬಗ್ಗೆ ಕೇಳಿದ್ರ. ಈಗ ನಾವು ಕೇವ್ಸ್ ಅಥವಾ ಗುಹೆಗಳನ್ನು ತಗೊಂಡಾಗ ನಮ್ಗೆ ಬಾರಾಬರ್ ಮತ್ತು ನಾಗಾರ್ಜುನ ಇದರಲ್ಲಿ
ಮೌರ್ಯರ ಕಾಲದಲ್ಲಿ ಗುಹೆಗಳನ್ನು ಕಾಣಬಹುದು. ಅದೇ ರೀತಿ ಅಜಂತಾಗ್ ಬಂದಾಗ ಅಲ್ಲಿ ನಾವು ಗುಹೆಗಳನ್ನು ಕಾಣಬಹುದು. ಅದು ಒಂದು ರೀತಿಯಲ್ಲಿ ಆ ಗುಹೆಗಳ ಕೊರೆಯುವುದರಲ್ಲಿ ನಮಗೆ ಒಂದು ಸಾಮ್ಯತೆ ಕಂಡು ಬರುತ್ತೆ. ಅದೇ ರೀತಿ ಎರಡನೇದಾಗಿ ನಾವು ಇದಕ್ಕೆ ಪೇಂಟಿಂಗ್ಸ್ ತಗೊಂಡಾಗ ನಮಗೆ ಇಲ್ಲಿ ನಮ್ಮ ಮೌರ್ಯರ ಕಾಲದಲ್ಲೂ ಕೂಡ ಬೌದ್ಧಿಸಂ ಸಂಬಂಧಿಸಿದಂತ ಕೆಲವು ಪೇಂಟಿಂಗ್ಸ್ ಅಥವಾ ಶಿಲ್ಪಕಲಾಕೃತಿಗಳು ಕಂಡು ಬರುತ್ತೆ. ಅದೇ ರೀತಿ ನಾವು ಗುಪ್ತರ ಕಾಲದಲ್ಲಿ ತಗೊಂಡಾಗ ಪೇಂಟಿಂಗ್ ಅಥವಾ ಶಿಲ್ಪ ಕಲಾಕೃತಿಗಳಲ್ಲಿ ಬೌದ್ಧ ಧರ್ಮಕ್ಕೆ ಹಿಂದೂ ಧರ್ಮ ಶಿಲ್ಪ ಕಲಾಕೃತಿ ಕಂಡು ಬಂದ್ರು ಕೂಡ ಬೌದ್ಧ ಕಲಾಕೃತಿಗಳು ಕೂಡ ಇಲ್ಲೂ ಕೂಡ ಕಂಡು ಬರುತ್ತೆ. ಅದೊಂದು ಪಾಯಿಂಟ್ ಬರಬಹುದು. ಮತ್ತೆ ಪಿಲ್ಲರ್ಸ್ ಅಥವಾ ಸ್ತಂಭಗಳ ಬಗ್ಗೆ ತಗೊಂಡಾಗ ನಮಗೆ ಮೌರ್ಯರ ಕಾಲದಲ್ಲಿ ಅನೇಕ ಸ್ತಂಭಗಳು ಕಂಡು ಬರುತ್ತವೆ. ಅದೇ ರೀತಿಯಾಗಿ ನಮಗೆ ಗುಪ್ತರ ಕಾಲಕ್ಕೆ ಅದು ಸ್ವಲ್ಪ ಮಾರ್ಪಾಟ್ ಇರುತ್ತೆ, ಬಟ್ ಸಾಮ್ಯತೆ ಕಂಡು ಬರುತ್ತೆ. ಆ ದೇವಸ್ಥಾನಗಳ ಮುಂದೆ ಒಂದು ಗರುಡು ಸ್ತಂಭ ಈ ರೀತಿ ಅದನ್ನು ಕಟ್ಟಿದ್ರಲ್ಲ ಅಥವಾ ಅದನ್ನು ಬಿಲ್ಟ್ ಮಾಡಿದ್ರಲ್ಲ, ಆ ರೀತಿ ಕೆಲವು ಸಾಮ್ಯತೆಗಳು ನಮ್ಗೆ ಇಲ್ಲಿ ಕಂಡು ಬರುತ್ತದೆ. ಥ್ಯಾಂಕ್ ಯು ಸರ್. ಮತ್ತೆ ಏನೇ ಡೌಟ್ಸ್ ಇದ್ರು ಕೂಡ ದಯವಿಟ್ಟು ಇಟ್ ಇಸ್ ಓಪನ್ ಫಾರ್ ನೆಕ್ಸ್ಟ್ 5 minutes. ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರಾದ್ರೂ ಹಾಗೆ ಕೇಳಬೇಕು ಅಂದಿದ್ರೆ ಅನ್ಮ್ಯೂಟ್ ಮಾಡಿ ಕೇಳುವಂತ ಪ್ರಯತ್ನ ಕೂಡ ಮಾಡಿ. This is the first test series that we have launched from India for IAS. This is going out for KPSC mains. ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಅಕ್ಟೋಬರ್ 4ನೇ ತಾರೀಕು ಈ ವರ್ಷದ UPSC ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ. So to prepare all of you for the prelims exam, we will have a strategy session. Think before you ink. October 4th is a very, very important day. Alva? ತಾವೆಲ್ಲರೂ ಕೂಡ May 31st ಪ್ರಿಲಿಮ್ಸ್ ಬರೆಯಕ್ಕೆ ರೆಡಿ ಆಗಿದ್ರಿ. ಎಲ್ಲರೂ ಕೂಡ May 31st ಇರುತ್ತೆ ಅನ್ನೋ ದೃಷ್ಟಿಯಿಂದ ಕಂಪ್ಲೀಟ್ ಆಗಿ ಓದ್ಕೊಂಡ್ ಬಂದ್ರಿ. ಅದಾದ್ಮೇಲೆ ಏನಾಯ್ತು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಸಾಕಷ್ಟು ಸಮಯ ಕಳೆದಿದ್ದೀವಿ. ಸುಮಾರು 4 ರಿಂದ 5 ತಿಂಗಳು ಮುಂದೆ ಬಂದಿದ್ದೀವಿ. ಈಗ ಪ್ರಿಲಿಮ್ಸ್ ನಿಮ್ಮ ಮುಂದಿದೆ. ಕೇವಲ 10 ದಿವಸಗಳಲ್ಲಿ ಪ್ರಿಲಿಮ್ಸ್ ನೀವು ಬರಿಬೇಕಾಗುವಂತ ಪರಿಸ್ಥಿತಿ ಇದೆ. ತಾವೆಲ್ಲರೂ ಕೂಡ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ. ಈ ಓದೋದು ಅಷ್ಟೇ ಸಾಲದು, ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನಾಗ್ಬೋದು, ಆ ಮಿಸ್ಟೇಕ್ಸ್ ಹೇಗೆ ಎಲಿಮಿನೇಟ್ ಮಾಡಬೇಕು, how is that you ensure that you will be very calm in those 2 hours? What are the types of questions that UPSC generally comes up with which has these small tricks, and how do you ensure these tricks can be thought about? ಈ ಎಲ್ಲಾ ವಿಷಯಗಳನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಇದೇ ಶನಿವಾರ 26th, ಶನಿವಾರ 26ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಒಂದು ಝೂಮ್ ಲೈವ್ ಸೆಷನ್ ಇರುತ್ತೆ. ಅದ್ರ ಎಲ್ಲಾ ಡೀಟೇಲ್ಸ್ ನ ನಾವು ನಿಮಗೆ ತಿಳಿಸ್ತೀವಿ. ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ನಿಮ್ಮ ಹತ್ರ ಇದೆ. ಅದೇ ಕಾಂಟ್ಯಾಕ್ಟ್ ನಂಬರ್ಸ್ ಟೆಲಿಗ್ರಾಮ್ ಚಾನೆಲ್ಸ್ ಇದೆ. ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನೆಲ್ಸ್ ಜಾಯಿನ್ ಆಗಿ. ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. 26th ಶನಿವಾರ, ಸ್ಯಾಟರ್ಡೆ 26th ಮಧ್ಯಾಹ್ನ 1 ಗಂಟೆಗೆ ವಿ ವಿಲ್ ಹ್ಯಾವ್ ಅ ಸ್ಟ್ರಾಟಜಿ ಸೆಷನ್. ಸ್ಟ್ರಾಟಜಿ ಸೆಷನ್ ನಾನು ಕೂಡ ಇರ್ತೀನಿ. ನನ್ನ ಜೊತೆಗೆ ನಿಖಿಲ್ ಸರ್ ಇರ್ತಾರೆ. ನಾವಿಬ್ರು ಒಟ್ಟಿಗೆ ನಿಮಗೆ ಕಂಪ್ಲೀಟ್ UPSC ಸ್ಟ್ರಾಟಜಿ ಹೇಳ್ತೀವಿ. ಪೇಪರ್ ಹೇಗೆ ಅಟೆಂಪ್ಟ್ ಮಾಡಬೇಕು, 4 ಗಂಟೆಗಳು ನಿಮ್ಮ ಇನಿಷಿಯಲ್ GS ಪೇಪರ್ ಸ್ಟ್ರಾಟಜಿ ಆಗ್ಬೋದು ಅಥವಾ ನಿಮ್ಮ CSAT ಪೇಪರ್ ಸ್ಟ್ರಾಟಜಿ ಆಗ್ಬೋದು. ಯಾವ ತರ ನೀವು ಅದರಲ್ಲಿ ನಿಮ್ಮ ದುಡ್ಡಿಗಡದೆ ನಿಮ್ಮ ಕಂಪ್ಲೀಟ್ ಪ್ರಿಪರೇಷನ್ ನ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. We have observed most of the times, even after very good preparation, you will not be able to do your best. ಆ ಒಂದು ಅಂಜಿಕೆ ನಿಮ್ಮಲ್ಲಿ ಎಲ್ರಿಗೂ ಇರುತ್ತೆ. ಆ ಲಾಸ್ಟ್ ದಿವಸ ಸರಿ ಹೋಗದೆ ಇದ್ರೆ ಹೇಗೆ ಅಂತ. ಆ ಅಂಜಿಕೆಯನ್ನು ಸರಿ ಮಾಡೋದಕ್ಕಾಗಿ ಇದೊಂದು ಪ್ರಯತ್ನ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ. ಇಟ್ ವಿಲ್ ನಾಟ್ ಬಿ ಮೋರ್ ದೆನ್ 45 minutes, maximum for 1 hour. We will solve most of your doubts and clarifications. UPSC ಅಲ್ಲಿರೋ ಒಂದು ಕೆಲವು 20 ರಿಂದ 25 ಪ್ರಶ್ನೆಗಳನ್ನ ತಗೊಂಡು 20 ರಿಂದ 25 ಪ್ರಶ್ನೆಗಳನ್ನ ತಗೊಂಡು ಆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿ ಯಾವ ತರ ನೀವು ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಬೋದು, ನಿಮ್ಮಲ್ಲಿರೋ ಕ್ವೆಶನ್ಸ್ ನ ಅದನ್ನ ಯಾವ ತರ ನೀವು ಚೂಸ್ ಮಾಡ್ಬೋದು, ಅದನ್ನೆಲ್ಲ ತಿಳಿಸ್ಕೊಡ್ತೀವಿ. ಸೊ ವಿ ವಿಲ್ ಬಿ ಟೇಕಿಂಗ್ ಸಮ್ ಓಲ್ಡ್ ಕ್ವೆಶನ್ಸ್ ಫ್ರಮ್ UPSC itself and we'll tell you how you can easily eliminate those options and work. So it's a very thought about workshop, very well prepared workshop. In a very quick span of 30 to 45 minutes we'll be doing that. This is on Saturday. Following on Monday, we will have a free mock test. This is a mock test which will go on UPSC standards. UPSC ಕಳೆದ 5 ವರ್ಷಗಳ ಪೇಪರ್ ನ ಸ್ಟ್ಯಾಂಡರ್ಡ್ ನ ಮನಸ್ಸಲ್ಲಿಟ್ಟು ಯಾವ ರೀತಿ ಕ್ವೆಶನ್ಸ್ ಬರ್ತಾ ಇದೆ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಪಾಲಿಟಿ ಆಗ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗ್ಬೋದು, ಸೊ ಯಾವ ರೇಷಿಯೋ ಅಲ್ಲಿ ಕ್ವೆಶನ್ಸ್ ಬರ್ತಾ ಇದೆ, ಇದನ್ನೆಲ್ಲ ನಾವು ಅನಲೈಸ್ ಮಾಡಿ ಅದೇ ಒಂದು ಲಾರ್ಜರ್ ರೇಷಿಯೋ ಅಲ್ಲಿ ತುಂಬಾ ಸೈಂಟಿಫಿಕಲಿ ಒಂದು ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡಿದ್ದೀವಿ. 28ನೇ ತಾರೀಕು ಅಂದ್ರೆ ಮಂಡೇ
28ನೇ ತಾರೀಕು UPSC ಟೈಮಿಂಗ್ಸ್ ಅಲ್ಲೇನೆ 9:30 11:30 ಬೆಳಗ್ಗೆ GS ಪೇಪರ್ ಅಂಡ್ 2:30 to 4:30 ಮಧ್ಯಾಹ್ನ 2:30 4:30 CSAT ಪೇಪರ್ ಅವೈಲೇಬಲ್ ಇರುತ್ತೆ. ಆ ಪೇಪರ್ ನ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ನೀವು ತಗೊಳ್ಬಹುದು. ಕೆಲವರು ಆಫ್ಲೈನ್ ಆಗಿ ನಾವು ಬರಿತೀವಿ ಅಂತ ಇಷ್ಟಪಡೋರು ನಮ್ಮ ಜೊತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಹೇಗೆ ಅಂತ ತಿಳಿಸ್ತೀವಿ. ವಿ ವಿಲ್ ಮೇಕ್ ದಿಸ್ ಟೆಸ್ಟ್ ಅವೈಲೇಬಲ್ ಆಫ್ಲೈನ್ ಆಲ್ಸೋ. Where can you write? How can you write? We will inform you. Get in touch with us. You can take the test online also through our online platform. Right? You will just have to register in our website. It is a free mock test. ಇದಕ್ಕೆ ಯಾವುದೇ ರೀತಿಯ ಚಾರ್ಜ್ ಇರಲ್ಲ. 28ನೇ ತಾರೀಕು ಮಂಡೇ UPSC ಟೈಮಿಂಗ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. You can download, you can write the test online on the platform, or you can talk to us where we will make it available so that you can write offline also. So 2 initiatives coming up right away. On Saturday, you will have a mock test. Saturday, you will have a strategy session. On Monday, you will have a mock test. This is on UPSC standards. Okay. Right. So the KPSC test continues. So KPSC Kadana anta karita idivi. KPSC test series ಮುಂದುವರಿಯುತ್ತೆ. ಬುಧವಾರ ನಿಮ್ಮ ಮೊದಲನೇ ಟೆಸ್ಟ್ ಆಗಿದೆ. ಶನಿವಾರ ನಿಮ್ಮ ಎರಡನೇ ಟೆಸ್ಟ್ ಅಂದ್ರೆ ಎಸ್ಎ ಟೆಸ್ಟ್ ಇರುತ್ತೆ ಶನಿವಾರ. ಎಸ್ಎ ಟೆಸ್ಟ್ ಪ್ರತಿ ಎಸ್ಎ ಟೆಸ್ಟ್ ಅಲ್ಲೂ ಕೂಡ ನಿಮಗೆ ಎಸ್ಎ ಪ್ರಿಪರೇಷನ್ ಮಂಜುನಾಥ್ ಸರ್ ಹೇಳಿದಾಗ ಎಸ್ಎ ತುಂಬಾನೇ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಎಸ್ಎ ಪ್ರಿಪರೇಷನ್ ಒತ್ತು ಕೊಟ್ಟು ಎಸ್ಎ ಟೆಸ್ಟ್ ಮಾಡ್ತೀವಿ. ಎಸ್ಎ ಟೆಸ್ಟ್ ಅಲ್ಲಿ ಪಾಲ್ಗೊಳ್ಳಿ. ಅದ್ರ ನೆಕ್ಸ್ಟ್ ದಿವಸ ಇದೇ ತರ ಒಂದು ಡಿಸ್ಕಷನ್ ಕೂಡ ಇರುತ್ತೆ. ಓಕೆ. ಮತ್ತೊಂದು ಡೌಟ್ ಬಂದಿದೆ, ಆ ಡೌಟ್ ಆನ್ಸರ್ ಮಾಡೋಣ. Is it required to write into and conclusion all questions ಅಂತ? ನೋಡಿ, ಎಲ್ಲಾ ಕ್ವಶನ್ ಕನ್ಕ್ಲೂಷನ್ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಾನು ಹೇಳಿದ್ರು ಅವಾಗಲೇ, ಜಾಸ್ತಿ ಇಲ್ಲ 1 ಅಥವಾ 2 ಲೈನ್ ಅಂತ. ಈಗ ಇದು ಖಜುರಾಹೋ ನಾವು ಕಂಡರಾಯ ಮಹಾದೇವಾಲಯ ಬಗ್ಗೆ ಬರೆದು ಲಾಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಬರೀಬಹುದು. ಏನಂತ ಹೇಳಿದ್ರೆ, ಈ ದೇವಾಲಯದ ಶಿಲ್ಪಕೃತಿಗಳ ಮಹತ್ವನ ಅರ್ಥ ಯುನೆಸ್ಕೋ 1986ರಲ್ಲಿ ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿತು. ನೋಡಿ, ಒಂದೇ ಲೈನ್ ಆ ತರ ಬರೀಬಹುದು. ನಾವು ಇವಾಗಲೇ ಡಿಸ್ಕಸ್ ಮಾಡಿದ್ವಿ ಇವರು ರಜಪೂತ್ರ ಚಿತ್ರಕಲೆ ಬಗ್ಗೆ. ಆ ರಜಪೂತ್ರ ಚಿತ್ರಕಲೆಯನ್ನು ಮಹತ್ವವನ್ನು ಅರ್ಥಂತಹ ನಮ್ಮ ಕೇಂದ್ರ ಸರ್ಕಾರವು ಅದರ ಜ್ಞಾಪಕಾರ್ಥಕವಾಗಿ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದೆ. ಈ ರೀತಿ ಮತ್ತೆ ಕೆಥೆಡ್ರಲ್ ಚರ್ಚ್ ಗೋವಾ ಅದರ ಬಗ್ಗೆ ಮಾತನಾಡಿದಾಗ ಒಂದು ಲೈನ್ ಬರುವುದು. ಈ ಕೆಥೆಡ್ರಲ್ ಚರ್ಚ್ ನಮ್ಗೆ 16ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ರು ಕೂಡ ಇವತ್ತಿಗೂ ಕೂಡ ಅದು ಪ್ರವಾಸಿಗರ ಒಂದು ಆಕರ್ಷಣೀಯ ಕೇಂದ್ರವಾಗಿದೆ ಗೋವಾದಲ್ಲಿ. ಆ ತರ ಪ್ರತಿಯೊಂದು ಕ್ವಶನ್ 1-2 ಲೈನ್ ಅಲ್ಲಿ ಬರೆದ್ರೆ ಇವ್ಯಾಲ್ಯುಯೇಟರ್ಗೆ ನೋಡಿ, ಯಾವುದೇ ಇವ್ಯಾಲ್ಯುಯೇಟರ್ ಫಸ್ಟ್ ಲೈನ್ ಟು ಲೈನ್ ನೋಡೋದಿಲ್ಲ. ಇವ್ಯಾಲ್ಯುಯೇಷನ್ ಮಾಡುವಂತ ಸಮಯದಲ್ಲಿ ನಾವು ಫಸ್ಟ್ ಸ್ವಲ್ಪ 2-3 ಕ್ವಶನ್ ಎಲ್ಲಾ ಲೈನ್ ನೋಡ್ತಾನೆ, ಆಮೇಲೆ ಒಂದು ಹೆಡ್ಡಿಂಗ್ಸ್ ನೋಡ್ತಾನೆ, ಕನ್ಕ್ಲೂಷನ್ 1 ಲೈನ್ 2 ಲೈನ್ ಅಲ್ಲಿ ಅವ್ನ ಕ್ವಶನ್ ಅರ್ಥ ಆಗಿದೆಯಾ ಆ ಸ್ಪರ್ಧಾರ್ಥಿಗಂತ ಅರ್ಥ ಮಾಡ್ಕೊಂಡು ಮಾರ್ಕ್ಸ್ ಕೊಡುವಂತ ಸಂಭವ ಇರುತ್ತೆ. ಆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ 1 ಲೈನ್ 2 ಲೈನ್ ಅಲ್ಲಿ ನೀವು ಬರೆದ್ರೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅನ್ನೋದು ಒಳ್ಳೇದ್ ಅನ್ಸುತ್ತೆ. ಇನ್ನೊಂದು ಕ್ವಶನ್ ಕೇಳಿದ್ರೆ, ಯಾವ್ದಾದ್ರು ಒಂದು ಹಿಸ್ಟ್ರಿ ಇದರಲ್ಲಿ ಕ್ವಶನ್ ಗೊತ್ತಿಲ್ಲ ಅಂದ್ರೆ ರ್ಯಾಂಡಮ್ ಆಗಿ ಆನ್ಸರ್ ಮಾಡಬಹುದಾ ಅಂತ. ನೋಡಿ, ರ್ಯಾಂಡಮ್ ಆಗಿ ಆನ್ಸರ್ ಮಾಡಿದ್ರು ಕೂಡ ಅಲ್ಲಿ ನಮ್ಗೆ 1-2 ಅಂಕ ಸಿಗುತ್ತೆ. ಆ 1-2 ಅಂಕ ಸಿಗೋ ನೀವೆಲ್ಲೂ ಲಾಸ್ಟ್ ಅಲ್ಲಿ ನನಗೆ ಏನೂ ಗೊತ್ತಿಲ್ಲ ಅದು ಬಿಟ್ಬಿಟ್ಟು ಬರ್ಬೇಕನ್ನೋಂತ ಸಮಯ ಬರುತ್ತೆ. ಆ ಸಮಯದಲ್ಲಿ ಯಾವ್ದೋ ಒಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ಕೇಳ್ಬಿಟ್ಟಿದ್ದಾನೆ. ಈಗ ಚೋಳ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ಕೇಳಿದಾನೆ, ನೀವು ಓದಿಲ್ಲ. ಪಾಂಡ್ಯ ಓದಿದ್ದೀರಾ, ನಮ್ಮ ಕರ್ನಾಟಕದ ಬಾದಾಮಿ ಚಾಲುಕ್ಯಾಸು, ವಿಜಯನಗರ ಎಲ್ಲ ಓದಿದ್ದೀರಾ. ಆ ವಿಜಯನಗರದಲ್ಲಿ ದ್ರಾವಿಡ ಶೈಲಿ ಏನಂತ ಆ ಲಕ್ಷಣಗಳು ಬರ್ದು ಯಾವ್ದಾದ್ರು ಚೋಳರಿಗೆ ಸಮಸ್ಯೆ ದೇವಸ್ಥಾನ ಬರೆದ್ರೆ ಅದು ರ್ಯಾಂಡಮ್ ಆನ್ಸರ್ ಆದ್ರೂ ಕೂಡ ನಿಮ್ಗೆ ಒಂದು 5 ಅಂಕ ಸಿಗುತ್ತೆ, ಕಡೆ ಒಂದು 3 ಅಂಕ ಸಿಗುತ್ತೆ. ಆ ತರ ರ್ಯಾಂಡಮ್ ಕ್ವಶನ್ಸ್ ಬರೀಬಹುದು. ಈಗ ಯಾವ್ದೋ ಒಂದು ಇದು ಡೈನಾಸಿಟಿ ಬಗ್ಗೆ, ಎಕನಾಮಿಕ್ ಅಥವಾ ರಿಲಿಜಿಯಸ್ ಅಥವಾ ಸೋಷಿಯಲ್ ಸಿಸ್ಟಮ್ ಬಗ್ಗೆ ಕೇಳಿದಾಗ ನಾನು ಆವಾಗಲೇ ಫಸ್ಟ್ ಹೇಳಿ ಹೇಳಿದೆ, ಸೋಷಿಯಲ್ ಸಿಸ್ಟಮ್ ಬಂದಾಗ ಏನ್ ಅಂಶಗಳು ಬರುತ್ತೆ, ವುಮೆನ್ ಸ್ಟೇಟಸ್ ಇರ್ಬೋದು, ಕ್ಯಾಸ್ಟ್ ಸಿಸ್ಟಮ್ ಇರ್ಬೋದು, ಮತ್ತೆ ಅಲ್ಲಿ ಇದು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅವೆಲ್ಲವನ್ನು ನಾವು ಏನೋ ಒಂದು ರ್ಯಾಂಡಮ್ ಬರೆದ್ರೆ ಒಂದು ಮಾರ್ಕ್ಸ್ ಸಿಗುವಂತ ಸಂಭವ ಇರುತ್ತೆ. ಎಕನಾಮಿಕ್ ಸಿಸ್ಟಮ್ ತಗೊಂಡ್ರೆ ನೀವು ಅದನ್ನು ಕೂಡ ಈಸಿಯಾಗಿದ್ದು ಬರೀಬಹುದು. ಅಂದ್ರೆ ಕೃಷಿ, ಅಗ್ರಿಕಲ್ಚರ್, ಟ್ರೇಡ್ ಅಂಡ್ ಕಾಮರ್ಸ್, ಇಂಡಸ್ಟ್ರೀಸ್ ಆ ಬಗ್ಗೆ ಏನೋ ಬರೆದಾಗ ಅದು ರ್ಯಾಂಡಮ್ ಆನ್ಸರ್ ಆಗುತ್ತೆ, ನಮ್ಗೆ 1-2 ಅಂಕ ಸಿಗುತ್ತೆ. ನಾವು ಬಿಟ್ಟು ಬರ್ಬೇಕೆನ್ನುವಂತ ಸಮಯದಲ್ಲಿ ಈ ತರ ರ್ಯಾಂಡಮ್ ಆನ್ಸರ್ಸ್ ನೀವು ಬರೀಬಹುದು. ಸರ್ 9th ಕ್ವಶನ್ ಅಲ್ಲಿ ಜೈನ್ ಮೌಂಟ್ ಅಬು ಬಿಗ್ಯಾನ್ ಬಗ್ಗೆ ನಾನು ಬರೀಬಹುದು. ಇದು ನೋಡಿ, ನೀವು ಕೇಳಿದ್ರು 9th ಕ್ವಶನ್, ನಾನು ಅದಕ್ಕೆ ಕ್ವಶನ್ ಓದುವಂತ ಸಮಯದಲ್ಲಿ ಸ್ಪೆಸಿಫಿಕ್ ಆಗುತ್ತೆ. ಕಂಡರಾಯ ಮಹಾದೇವ ದೇವಾಲಯದ ಬಗ್ಗೆ, ಶಿಲ್ಪಕಲೆ ಬಗ್ಗೆ ಮಾತ್ರ ಕೇಳಿದಾನೆ. ಆ ಸಮಯದಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ನಾನು ಹೇಳಿದಲ್ಲಿ ಒಂದು ದೇವಾಲಯಗಳ ಒಂದು ಸಂಕೀರ್ಣವೇ ಇದೆ, ಮತ್ತು ಆ ಕಾಲದಲ್ಲಿ ಅವೆಲ್ಲ ನಿರ್ಮಾಣ ಆಗುತ್ತೆ ಅಂತ. ಬಟ್ ಅದರ ಅವಶ್ಯಕತೆ ಅಲ್ಲಿ ಬರೋದಿಲ್ಲ.
ಸರಿ 9th ಕ್ವಶನ್ ಅಂದ್ರೆ ಅದಲ್ಲ ಇದು. ಒಂದ್ ನಿಮಿಷ 9th ಕ್ವಶನ್ ಒಂದ್ ಸಾರಿ ಬರೀಬಹುದು ಅದರಲ್ಲಿ. ಓಕೆ ಸಾರಿ ಅದು ಬರೀಬಹುದು, ತೊಂದರೆ ಇಲ್ಲ. ಹಾಗೆ ಏನಾದ್ರು ಎಥಿಕ್ಸ್ ಬಗ್ಗೆ ಕೇಳಿದ್ರೆ ಎಥಿಕ್ಸ್ ಟೆಸ್ಟ್ ಆದಾಗ ಹೇಳ್ತೀವಿ ಅಂತೇಳಿ. ಅದು ಎಥಿಕ್ಸ್ ಎಲ್ಲ ಎಥಿಕ್ಸ್ ಕ್ವೆಶ್ಚನ್, ಎಥಿಕ್ಸ್ ಬಗ್ಗೆ ಒಂದು ಡೌಟ್ ಇದೆ ಇನ್ ಆಸ್ಕಿಂಗ್ ಅಬೌಟ್ ಎಥಿಕ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಹೇಗ್ ಬರೆಯೋದು, ಎಕ್ಸಾಂಪಲ್ಸ್ ಬರಿಬೇಕಾ ಅಂತ. ಎಥಿಕ್ಸ್ ಅಲ್ಲಿ ನೀವು ಆನ್ಸರ್ ನ ಜಸ್ಟಿಫೈ ಮಾಡ್ಕೊಳೋದಕ್ಕೆ ಎಕ್ಸಾಂಪಲ್ಸ್ ಬರೆದ್ರೆ ತುಂಬಾ ಒಳ್ಳೇದು. ಬಟ್ ಕ್ವೆಶ್ಚನ್ ಗೆ ತಕ್ಕಂಗೆ ಹೇಗೆ ಎಕ್ಸಾಂಪಲ್ಸ್ ಕೊಡೋದು ಅದನ್ನ ನಾವು ಎಥಿಕ್ಸ್ ಟೆಸ್ಟ್ ನಡೀತಾ ಇರುವಾಗ ಪ್ರಶ್ನೆ ಜೊತೆಗೆ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ದೆನ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಇಸ್ ಇಟ್ ಅ ಮಸ್ಟ್ ಟು ಗಿವ್ ಎಕ್ಸಾಂಪಲ್ಸ್ ಫಾರ್ ಆಲ್ ಕ್ವೆಶ್ಚನ್ಸ್? ಆತರ ಯಾವುದೇ ಒಂದು ರೂಲ್ ಇಲ್ಲ, ಎಕ್ಸಾಂಪಲ್ಸ್ ಕೊಡ್ಲೇಬೇಕು ಅಂತ. ಬಟ್ ಕೊಟ್ರೆ ನೀವು ಬರೀತಾರ ಆನ್ಸರ್ ಗೆ ತುಂಬಾ ಒಳ್ಳೆ ಒಂದು ಸಪೋರ್ಟ್ ಸಿಗುತ್ತೆ. ಬಟ್ ಎಲ್ಲಕ್ಕೂ ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಥಿಕ್ಸ್ ಪೇಪರ್ ಡಿಸ್ಕಷನ್ ಆಗೋ ಅದ್ರ ಜೊತೆಗೆ ನಾವು ನಿಮ್ಗೆ ಹೇಳ್ತೀವಿ. ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. Sir, in case we don't know the answer to any history or culture question, is it good? random okay. Right. Okay. So I believe all your doubts are answered. Reminding you once again, ಇದೇ ಟೆಸ್ಟ್ ಸೀರೀಸ್ ನ ಮುಂದಿನ ಟೆಸ್ಟ್ ಸ್ಯಾಟರ್ಡೇ ಇರುತ್ತೆ, ನಂತರ ಸಂಡೇ ಕೂಡ ಇರುತ್ತೆ. ಟೈಮ್ ಟೇಬಲ್ ನಿಮ್ಮೆಲ್ಲರ ಬಳಿ ಇದೆ ಅಂತ ಅನ್ಕೋತಾ ಇದೀವಿ. ನಮ್ಮ ಟೆಲಿಗ್ರಾಮ್ ಲಿಂಕ್ ನ ಶೇರ್ ಮಾಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲರೂ ಕೂಡ ಟೆಲಿಗ್ರಾಮ್ ಲಿಂಕ್ ಥ್ರೂ ನಮ್ಮ ಗ್ರೂಪ್ ಚಾನೆಲ್ ಜಾಯಿನ್ ಆಗ್ಲಿ. ಟೆಸ್ಟ್ ಪೇಪರ್ಸ್ ವೆಬ್ಸೈಟ್ ಅಲ್ಲಿ ಇರುತ್ತೆ, ನೀವು ಲಾಗಿನ್ ಆಗಿ ಟೆಸ್ಟ್ ಪೇಪರ್ ನ ಯಾವಾಗ್ಲೇ ಕೂಡ ಡೌನ್ಲೋಡ್ ಮಾಡಿ ಮತ್ತೆ ಟೆಸ್ಟ್ ಬರೀಬಹುದು. ಇವತ್ ಪಾರ್ಟಿಸಿಪೇಟ್ ಮಾಡಿದ ನಿಮ್ಮೆಲ್ಲರೂ ಕೂಡ ನಮ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಹೋಪ್ ದಿ ಸೆಷನ್ ಹ್ಯಾಸ್ ಹೆಲ್ಪ್ ಯು ಅ ಲಾಟ್. Reminding you once again, on Saturday we will have a strategy session for those who are writing UPSC prelims this year. And on Monday there will be a free mock test. This mock test is designed keeping UPSC standards for last 5 years. Right, so spread this word. Very soon we will send out messages about this strategy session and the mock test. Wishing you all the very best. Take great care of your health. ಹೊರಗಡೆ ಸಿಚುವೇಶನ್ ಇನ್ನೂ ಕೂಡ ಸ್ವಲ್ಪ ಪ್ರಕ್ಷುಬ್ಧವಾಗಿದೆ. ನಮ್ಮ ಹೆಲ್ತ್ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಟೇಕ್ ವೆರಿ ಗುಡ್ ಕೇರ್ ಆಫ್ ಯೋರ್ ಹೆಲ್ತ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಅಂಡ್ ಕೀಪ್ ಕಂಟಿನ್ಯೂ ಟು ಪಾರ್ಟಿಸಿಪೇಟ್. ಮೇಕ್ ಗುಡ್ ಯೂಸ್. ನಮ್ಮೆಲ್ಲರ ದೃಷ್ಟಿ, ನಮ್ಮೆಲ್ಲರ ಆಸೆ ಒಂದೇ, ನೀವು ಇಷ್ಟಪಟ್ಟಿರೋದನ್ನ ಗಳಿಸ್ಕೊಳ್ಳಿ ಅಂತ. ಇಂಟರ್ವ್ಯೂ ತಲುಪಿ ನೀವು ಒಳ್ಳೆ ಅಧಿಕಾರಿಯಾಗಿ ರಾಜ್ಯ ಸೇವೆ ಆಗ್ಲಿ ದೇಶ ಸೇವೆ ಆಗ್ಲಿ ಮಾಡಿ ಅಂತ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. Thank you so much.